ಓಕೆ ಸ್ನೇಹಿತರೆ, ಈಗ ಮುಂದಿನ ಅಂಶ ಆಧ್ಯಾತ್ಮಿಕ ಜ್ಞಾನ ತಿಳ್ಕೊಳ್ಳೋಣ. ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ಪ್ರಕೃತಿ ಮತ್ತು ಆಹಾರ. ಪ್ರಕೃತಿ ಮತ್ತು ಆಹಾರ ಈ ಅದ್ಭುತವಾದ ವಿಷಯವನ್ನು ತಿಳಿಸ್ಕೊಡಕ್ಕೆ ಈಗಾಗಲೇ ಮಾರುತಿರಾಮ್ ಸರ್, ಸೀನಿಯರ್ ಮಾಸ್ಟರ್ ಮಾರುತಿರಾಮ್ ಸರ್ ಈಗಾಗಲೇ ಆಗಮಿಸಿದ್ದಾರೆ. ಅವ್ರನ್ನು ವೇದಿಕೆಗೆ ಸ್ವಾಗತ ಕೋರೋಣ. ವೆಲ್ಕಮ್ ಸರ್. ಮಾರುತಿರಾಮ್ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಎಸ್ ಸರ್, ವೆಲ್ಕಮ್. ಶುಭೋದಯ. ಶುಭೋದಯ ಸರ್, ಎಲ್ಲರಿಗೂ ಶುಭೋದಯ ಸರ್. ಎಸ್, ಮುಂದುವರಿಸಬಹುದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂತ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಸ್ವರ್ಣಮಾಲಾ ಅಮ್ಮನವರಿಗೂ ನಮಸ್ಕರಿಸುತ್ತಾ, ಹೆತ್ತ ತಂದೆ ತಾಯಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಧ್ಯಾನ ಹೇಳ್ಕೊಟ್ಟಂತ ರಾಧಾ ಮೇಡಮ್ ಚಿಕ್ಕಬಳ್ಳಾಪುರ ಅವರ ಪಾದಗಳಿಗೂ ನಮಸ್ಕರಿಸುತ್ತಾ, ಈ ದಿನದ ನನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಹಾ ಅವತಾರ್ ಬಾಬಾ ಫೌಂಡೇಶನ್ ಅವ್ರಿಗೂ ಹಾಗೂ ರಂಗನಾಥ್ ಸರ್ ಅವ್ರಿಗೂ, ಎಲ್ಲರಿಗೂ ಝೂಮ್ ನಲ್ಲಿ ಮತ್ತು ಯೂಟ್ಯೂಬ್ ನಲ್ಲಿ ವೀಕ್ಷಿಸಿರ್ತಕ್ಕಂಥ ಎಲ್ಲ ಮಾಸ್ಟರ್ಗಳಿಗೂ ವಂದಿಸುತ್ತಾ, ನಮಸ್ಕರಿಸುತ್ತಾ, ಈ ದಿನದ ಒಂದು ಪ್ರಕೃತಿ ಮತ್ತು ಆಹಾರ ಎಂಬ ವಿಷಯವಾಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥವ್ರೆಲ್ಲರಿಗೂ ಧನ್ಯವಾದಗಳು. ಈ ದಿನ ನನಗೆ ಬಂದಿರತಕ್ಕಂಥ ಟಾಪಿಕ್ ಕೊಟ್ಟಿರತಕ್ಕಂಥದ್ದು ಪ್ರಕೃತಿ ಮತ್ತು ಆಹಾರ. ಪ್ರಕೃತಿ ಇದ್ರೆ ಆಹಾರ, ಪ್ರಕೃತಿ ಆಹಾರನೂ ಬೇಕು, ಪ್ಲಸ್ ಪ್ರಕೃತಿ ಪ್ಲಸ್ ಆಹಾರ ಪ್ಲಸ್ ಮಾನವ. ಮಾನವನಿಗೆ ಆಹಾರ ಬೇಕು, ಆಹಾರ ಬೇಕಂತಂದ್ರೆ ಪ್ರಕೃತಿ ಬೇಕೇ ಬೇಕು. ಪ್ರಕೃತಿ ಇದು ಕೇಳಿದ್ರೇನೆ ಒಂಥರ ಎಲ್ಲರಿಗೂ ನೆನಪಾಗುತ್ತೆ. ಪ್ರಕೃತಿ ಅಂದ್ರೆ ಏನು? ಈ ಪ್ರಕೃತಿ 3 ಅಕ್ಷರ ಇದೆ. ಅಂದ್ರೆ ಪ್ರಥಮ, ಪ್ರಥಮ ಅಂದ್ರೆ ಮೊದಲು, ಕೃತಿ ಅಂದ್ರೆ ಸೃಷ್ಟಿ, ಮೊದಲು ಸೃಷ್ಟಿ. ನೋಡಿ, ಪ್ರಕೃತಿ ಅಂದ್ರೆ ಮೊದಲು ಸೃಷ್ಟಿ. ಈಗ ಹೇಳ್ತಾರಲ್ಲ, ಒಂದು ಹೇಳ್ತಾ ಇದ್ರು, ಕೋಳಿ ಮೊದಲು ಮೊಟ್ಟೆ ಮೊದಲು ಅಂತ. ಕೋಳಿ ಮೊದಲು ಬರುತ್ತಾ, ಮೊಟ್ಟೆ ಮೊದಲು ಬರುತ್ತಾ ಅಂತ. ಅದಕ್ಕೆ ಮೂಲ ಹುಡ್ಕಂತ ಹೋದ್ರೆ ಎಲ್ಲಿ ಸಿಗುತ್ತೆ? ಈ ಪ್ರಕೃತಿನೇ, ಆ ಭಗವಂತನೇ ಸಿಗೋದು. ಪ್ರಕೃತಿ ಅಂದ್ರೆ ಬೇರೆ ಅಲ್ಲ, ಭಗವಂತ, ದೇವರು. ಪ್ರಥಮ ಸೃಷ್ಟಿಯಾಗಿರ್ತಕ್ಕಂಥದ್ದೇ ಆ ಭಗವಂತನಿಂದ. ಈ ಪ್ರಕೃತಿ ಭೂಮಿ ಮೇಲೆ ಸುತ್ತಲೂ ಎಲ್ಲಾ ಕಡೆನೂ ಆವರಿಸ್ಕೊಂಡಿದೆ. ಇದನ್ನೇ ಜಗತ್ ಅಂತ ಹೇಳ್ತೀವಿ. ಜ ಅಂದ್ರೆ ಜನನ, ಗ ಅಂದ್ರೆ ಗತಿಸೋದು, ಅತ್ ಅಂದ್ರೆ ಪ್ರೆಸೆಂಟ್ ಮೂಮೆಂಟ್. ಜಗತ್ ಹುಟ್ಟು ಸಾವಿನ ಮಧ್ಯೆ ಇರ್ತಕ್ಕಂಥದ್ದೇ ಜಗತ್ತು. ಜಗತ್ನಲ್ಲಿ ನಾವೆಲ್ಲರೂ ಇದ್ದೇವೆ. ಏನಿದೆ ಈ ಜಗತ್ನಲ್ಲಿ? ಪಂಚಭೂತಗಳು 5. ಎಲ್ಲೋದ್ರೂ ನಾವು 5ಕ್ಕೆ ಬರ್ತೀವಿ. 5ಕ್ಕೆ ಬಹಳ ಮಹತ್ವ ಇದೆ ಮಾಸ್ಟರ್ಸ್. ಪಂಚಭೂತಗಳು ಅಂದ್ರೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಈ ಭೂಮಿ ಮೇಲೆ ನಾವೆಲ್ಲರೂ ಬಂದಿದ್ದೀವಿ. ನಾವೆಲ್ಲ ಆತ್ಮಗಳು ಬಂದಿದ್ದೀವಿ. ಎಲ್ಲಿಂದ ಬಂದಿದ್ದೀವಿ? ಉನ್ನತವಾದ ಲೋಕದಿಂದನೇ ಬಂದಿರತಕ್ಕಂಥ ಆತ್ಮಗಳು. ಭೂಮಿ ಮೇಲೆ ಬಂದವರು ಮಾನವರಾಗ್ತೀವಿ, ಮೇಲ್ಗಡೆನೆ ಇರ್ತಕ್ಕಂಥವ್ರು ದೇವತೆಗಳಾಗ್ತೀವಿ. ಮಾನವರು ಯಾಕಾಗ್ತೀವಿ ಅಂದ್ರೆ, ಭೂಮಿ ಮೇಲೆ, ಭೂಮಿ ಒಂದು ಸುಂದರವಾದ ಒಂದು ವಸ್ತು. ಮನುಷ್ಯ ಯಾರೇ ಆಗ್ಲಿ, ಮನುಷ್ಯರಿಗಿಂತ ಮುಂಚೆ ಯಾರೇ ಆಗ್ಲಿ, ಆತ್ಮಗಳು ಒಂದು ಸುಂದರವಾದ ಪ್ರದೇಶಕ್ಕೆ ಹೋಗ್ಬೇಕು, ತೃಪ್ತಿ ಪಡ್ಬೇಕು, ಖುಷಿ ಪಡ್ಬೇಕು, ಆನಂದ ಪಡ್ಬೇಕು ಅಂತ ಇಚ್ಛೆ ಪಡ್ತಾರೆ. ಅವಾಗ ಏನಾಗುತ್ತೆ? ಈ ಭೂಮಿ ನೋಡಿದ ತಕ್ಷಣ, ಭೂಮಿ ಎಷ್ಟು ಸುಂದರವಾಗಿದೆ, ಭೂಮಿ ಮೇಲೆ ಆಕಾಶ ಇದೆ, ಗಾಳಿ ಇದೆ, ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಇವೆಲ್ಲದರ ಮಧ್ಯೆ
ನಾವಿದ್ರೆ ಎಷ್ಟು ಆನಂದವಾಗಿರುತ್ತಲ್ಲ, ತಂಪಾದ ಗಾಳಿ ಇದೆ. ಇದನ್ನು ಅನುಭವಿಸ್ಬೇಕು ಅಂತ ಆತ್ಮಗಳು ಮೇಲಿನ ಲೋಕದಿಂದ ಭೂಮಿಗೆ ಬರೋದಕ್ಕೆ ಇಷ್ಟಪಡ್ತವೆ. ಅವಾಗ ಈ ಪ್ರಕೃತಿ ಮತ್ತೆ ಭೂತಾಯಿ ಒಂದು ಕಂಡೀಷನ್ ಹಾಕಿ, ನೀವೆಲ್ಲರೂ ಬರ್ಬೇಕು ಅಂದ್ರೆ ಈ ಒಂದು ಭೂಮಿ ಮೇಲೆ ಪುನರ್ಜನ್ಮ ಅನ್ನೋದು ತಗೊಳ್ತಾ ಇರ್ಬೇಕು, ಹಾಗಿದ್ರೆ ಬನ್ನಿ ಅಂತ ಹೇಳುತ್ತೆ. ಪುನರ್ಜನ್ಮ ತಗೋಬೇಕು ಅಂದ್ರೆ ಬಂದಿರೋ ಆತ್ಮ ಭೂಮಿ ಮೇಲೆ ಯಾವ ತರ ಬಂದಿರುತ್ತೋ ಅದೇ ತರ ಹೋಗ್ಬೇಕು. ವೈಟ್ ಪೇಪರ್ ಯಾವ ತರ ಇರುತ್ತೆ, ಭೂಮಿ ಮೇಲೆ ಬಂದಾಗ ಯಾವ ತರ ಇರುತ್ತೋ ಅದೇ ತರ ಆಗಿ ಹೋಗ್ಬೇಕು ಅಂತ ಒಂದು ಕಂಡೀಷನ್. ಅವಾಗ ಏನಾಗುತ್ತೆ, ಬಂದ ಆತ್ಮ ಹೀಗೆ ಹೋದ್ರೆ ಪುನರ್ಜನ್ಮ ಸಿಗೋದಿಲ್ಲ. ಅದಕ್ಕಾಗಿ ಆ ಪೇಪರ್ ಗಲೀಜಾಗ್ಬೇಕು ಅಂದ್ರೆ ಕರ್ಮ ಅನ್ನೋದು, ಕೆಟ್ಟ ಕೆಲಸಗಳು ಕಾರ್ಯಗಳು ಆಗ್ತಾ ಇರ್ಬೇಕು. ಅದರಿಂದನೇ ಎಷ್ಟೊಂದು ಈ ಭೂಮಿ ಮೇಲೆ ಕೆಟ್ಟ ಕೆಲಸಗಳು ಮಾಡೋರು ಇದ್ದಾರೆ, ಒಳ್ಳೆ ಕೆಲಸನೂ ಮಾಡೋರು ಇದ್ದಾರೆ, ತಟಸ್ಥವಾಗಿ ನೋಡ್ತಾ ಇರೋರು ಇದ್ದಾರೆ. ಈ ತರ 3 ತರನೂ ಇದ್ದಾರೆ. ಅದಕ್ಕೆ ಒಂದು ಇದಕ್ಕೆ 3 ತರ ಮೈಂಡ್ ಇರುತ್ತೆ. ಒಂದು ಲಾಜಿಕಲ್ ಮೈಂಡ್, ಒಂದು ಕ್ರಿಯೇಟಿವಿಟಿ ಮೈಂಡ್, ಇನ್ನೊಂದು ಸ್ಪಿರಿಚುವಾಲಿಟಿ ಮೈಂಡ್. ಲೆಫ್ಟ್ ಸೈಡು ಲಾಜಿಕಲ್ ಮೈಂಡ್ ಇರುತ್ತೆ, ರೈಟ್ ಸೈಡು ಕ್ರಿಯೇಟಿವಿಟಿ ಮೈಂಡ್ ಇರುತ್ತೆ, ಪ್ರೊಡಕ್ಟಿವಿಟಿ ಅಥವಾ ಕ್ರಿಯೇಟಿವಿಟಿ. ಮಧ್ಯದಲ್ಲಿ ಸ್ಪಿರಿಚುವಾಲಿಟಿ ಇರುತ್ತೆ, ಹೈಯೆಸ್ಟ್ ನಾಲೆಡ್ಜ್ ಸ್ಪಿರಿಚುವಾಲಿಟಿ. ಲಾಜಿಕಲ್ ಮೈಂಡ್ ಏನಾಗುತ್ತೆ, ಅದು ಬರೀ ಅನುಮಾನ ಮಾಡುತ್ತೆ. ಹಂಗಾದ್ರೆ ಹೆಂಗೆ, ಹಿಂಗಾದ್ರೆ ಹೆಂಗೆ, ಅದಂಗೆ ಇದಂಗೆ ಅಂತ ಬರೀ ಲಾಜಿಕ್ ಆಗಿ ಯೋಚನೆನೇ ಮಾಡ್ತಾ ಇರುತ್ತೆ. ಅದ್ರ ಕೆಲಸ ಅದೇ ತರನೇ. ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಅದೇ ತರನೇ ಇದ್ವಿ. ಧ್ಯಾನಕ್ಕೆ ಬಂದ್ಮೇಲೆ, ಸ್ಪಿರಿಚುವಾಲಿಟಿ ಬಂದ್ಮೇಲೆನೆ ಅದನ್ನೆಲ್ಲ ಕಳ್ಕೊಂಡಿರೋದು. ಲಾಜಿಕಲ್ ಮೈಂಡು ಸೈಡ್ಗೆ ಇಟ್ಬಿಟ್ಟಿರ್ತೀವಿ. ಇನ್ನ ಪ್ರೊಡಕ್ಟಿವಿಟಿ ಅಥವಾ ಕ್ರಿಯೇಟಿವಿಟಿ, ಪ್ರತಿಯೊಂದು ನಾವು ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಏನು ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ನಮ್ಮ ಮನಸ್ಸಿನಲ್ಲೇ, ನಮ್ಮ ಮೈಂಡ್ನಲ್ಲೇ ಬರ್ತಾ ಇರುತ್ತೆ ಏನ್ ಮಾಡ್ಬೇಕು ಅಂತ. ಅದೇ ಕ್ರಿಯೇಟಿವಿಟಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಆರ್ಟ್ ಆಗಿರ್ಬೋದು, ಒಂದು ಪ್ರಾಡಕ್ಟ್ ಆಗಿರ್ಬೋದು, ಇನ್ನೊಂದು ಯಾವುದೇ ಒಂದು ವಸ್ತು ಆಗಿರ್ಬೋದು. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮಧ್ಯದಲ್ಲಿ ಸೇರ್ಕೊಂತೀವಿ. ಅದೇ ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆ. ಅಂದ್ರೆ ಆತ್ಮದ ಬಗ್ಗೆ ನಾವು ಅಧ್ಯಯನ ಮಾಡೋದೇ ಆಧ್ಯಾತ್ಮಿಕತೆ. ಈ ಆತ್ಮ ಎಲ್ಲಿದೆ, ಯಾವಾಗಿದೆ, ಹೆಂಗ್ ಬಂದಿದೆ ಅನ್ನೋದನ್ನು ನಾವು ಮೊದಲು ಇದು ತಿಳ್ಕೊಳೋದಕ್ಕೆ ಎಷ್ಟೋ ವರ್ಷಗಳು ಬೇಕಾಗುತ್ತೆ. ಎಲ್ಲರಿಗೂ ಗೊತ್ತಿದೆ ಆತ್ಮ ಇದೆ, ಅದನ್ನು ಹೊರಗಡೆ ಸತ್ತ ಮೇಲೆ, ಬಾಡಿ ವೆಕೇಟ್ ಮಾಡಿದ್ಮೇಲೆ ಆತ್ಮ ಹೊರಗೆ ಬರುತ್ತೆ ಅನ್ನೋದು ಅಷ್ಟು ಗೊತ್ತು. ಆತ್ಮ ಅನ್ನೋದನ್ನು ಕೊನೆ ಗಳಿಗೆಯಲ್ಲೇ ನಾವು ನೋಡೋದು. ಅದಕ್ಕಿಂತ ಮುಂಚೆ ಯಾರ ಬಾಯಲ್ಲೂ ಆತ್ಮದ ಬಗ್ಗೆ ಇರಲ್ಲ. ಯಾವಾಗ ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಭೌತಿಕ ಜೀವನದಲ್ಲಿದ್ದಾಗ ಬರ್ತಕ್ಕಂಥದ್ದು. ಭೌತಿಕ ಜೀವನಕ್ಕೆ ಬಂದ್ಮೇಲೆ ನಮ್ಗೆ ಆತ್ಮ, ನಾನು ಅಂದ್ರೆ ಯಾರು, ಆತ್ಮ, ಅದನ್ನೇ ಇಂಪಾರ್ಟೆನ್ಸ್ ಕೊಟ್ಟು ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇರ್ತೀವಿ. ಎಲ್ಲಿದೆ ಆತ್ಮ, ಎಲ್ಲಿಂದ ಬಂತು, ಹೆಂಗ್ ಹೋಗುತ್ತೆ, ಏನು ಅಂತ ತಿಳ್ಕೊಳೋದೇ ಆಧ್ಯಾತ್ಮಿಕತೆ. ಸೊ ಈ ತರ 3 ಮೈಂಡ್ ಕೂಡ ಇರುತ್ತೆ. ಇದೆಲ್ಲ ಎಲ್ಲಿಂದ ಬಂತು, ಪ್ರಕೃತಿಯಿಂದಾನೇ ಬರುತ್ತೆ, ಆ ದೇವರು ಕೊಟ್ಟಿರ್ತಕ್ಕಂಥದ್ದು. ಈಗ ನಾವು ಯಾವ್ದಾನ ಊರ್ಗ್ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ತೀವಿ, ಮನೆಯಲ್ಲಿ ರೆಡಿ ಮಾಡ್ತೀವಿ, ಸೂಟ್ ಕೇಸ್ ರೆಡಿ ಮಾಡ್ತೀವಿ. ಹೇಗೆ, ನಾಳೆಗೆ ಏನ್ ಬಟ್ಟೆ ಬೇಕು, ನಾಡ್ದಕ್ಕೆ ಏನ್ ಬೇಕು, ಬೆಳಗ್ಗೆ ಯಾವ್ದು ಹಾಕಬೇಕು, ಸಾಯಂಕಾಲ ಯಾವ್ದು ಹಾಕಬೇಕು, ಈ ತರ ಒಂದಕ್ಕೊಂದು ಪ್ಲಾನ್ ಮಾಡ್ಕೊಂಡು ನಾವು ಬಟ್ಟೆಗಳೆಲ್ಲ ಸೂಟ್ ಕೇಸ್ನಲ್ಲಿ ಇಟ್ಕೊಂಡು ಊರ್ಗ್ ಹೋಗ್ತೀವಿ. ಅದೇ ರೀತಿ ಈ ಪ್ರಕೃತಿ ಕೂಡ ನಾಳೆ ಇವ್ರು ಬರ್ತಾರೆ, ಮಾನವರೆಲ್ಲ ಬರ್ತಾರೆ, ಅವನಿಗೆ ಏನೇನ್ ಬೇಕು ಅಂತ ಎಲ್ಲ ಪ್ರಕೃತಿ ನಮ್ಗೆಲ್ಲ ಸೃಷ್ಟಿ ಮಾಡಿ ಕೊಟ್ಟಿದೆ. ಆ ಭಗವಂತ ಕೊಟ್ಟಿದ್ದಾನೆ. ನೋಡಿ, ಭೂಮಿ ಮೇಲೆ ಎಲ್ಲ ಇದೆ. ಭೂಮಿ ಬೇಕೇ ಬೇಕು. ಭೂಮಿ ಮೇಲೆ ನಾವೆಲ್ಲ ಇದ್ದೀವಿ, ಜೀವನ ಮಾಡ್ತಾ ಇದ್ದೀವಿ. ಭೂಮಿ ಇಲ್ಲ ಅಂದ್ರೆ ನಾವಿರ್ತಿದ್ದಿಲ್ಲ. ಭೂಮಿಯಿಂದ ನಮ್ಗೆ ಅನೇಕ ವಸ್ತುಗಳು ಸಿಗ್ತವೆ. ಗಿಡ ಮರಗಳು ಸಿಗುತ್ತೆ, ನದಿ ನೀರಿದೆ, ಸೂರ್ಯನ ಬೆಳಕಿದೆ, ಚಂದ್ರನ ಬೆಳಕಿದೆ, ನೀಲಿ ಬಣ್ಣದ ಆಕಾಶ ಇದೆ, ಎಲ್ಲವೂ ಇಲ್ಲೇ ಇದೆ. ಪಂಚಭೂತಗಳು,
ಭೂಮಿ ಎಷ್ಟು ಸುಂದರವಾಗಿದೆ ನೋಡ್ಲಿಕ್ಕೆ, ಅಷ್ಟು ನಮ್ಗೆ ಈ ಭೂಮಿನ ನಾವು ಪ್ರಕೃತಿನ ಉಳಿಸ್ಕೋಬೇಕು ಮಿಸ್ಟರ್ಸ್. ಈ ದಿನ ಏನಾಗಿದೆ, ಎಲ್ಲ ಕಡೆ ಕಲುಷಿತವಾಗಿದೆ. ನಮ್ಗೆ ಆ ಪ್ರಕೃತಿ ಕೊಟ್ಟಿರೋದು ಕಾಡು ಕೊಟ್ಟಿದೆ, ಮರಗಳನ್ನೆಲ್ಲ ಕೊಟ್ಟಿದೆ, ಹಚ್ಚ ಹಸಿರಾಗಿರತಕ್ಕಂಥ ಭೂಮಿ ಇದು. ಈ ಭೂಮಿನೂ ನಾವೇನ್ ಉಳಿಸ್ಕೋಬೇಕು ಅಂದ್ರೆ ಗಿಡ ಮರಗಳನ್ನು ಬೆಳೆಸ್ಕೋಬೇಕು. ನೋಡಿ, ಜೂನ್ 5ರಂದು ಪರಿಸರ ದಿನಾಚರಣೆ ಅಂತ ಸರ್ಕಾರ ಆಜ್ಞೆ ಮಾಡಿದೆ, ನಡೀತಾ ಇರುತ್ತೆ. 5ನೇ ತಾರೀಕು ಏನಾಗುತ್ತೆ, ಗಿಡಗಳನ್ನೆಲ್ಲ ಕಡೆ ಸಸಿಗಳನ್ನು ನೆಡ್ತಾರೆ. ಒಂದು ನೆಡೋದಕ್ಕೆ ಒಂದ್ ಕಡೆ ದುಡ್ಡು ಕೊಡ್ತಾರೆ, ಇನ್ನೊಂದ್ ಕಡೆ ಕಡಿಲಿಕ್ಕೆ ದುಡ್ಡು ಕೊಡ್ತಾರೆ ಗೌರ್ಮೆಂಟ್ ಇಂದ. ಕಂಬುಗಳು ನೆಟ್ಟಿದ್ದಾರೆ, ಆ ವೈರ್ಗಳು ಅಡ್ಡ ಬರುತ್ತೆ ಅಂತ KEB ಅವ್ರು ಕಟ್ ಮಾಡ್ತಾರೆ. ಇನ್ನೊಂದ್ ಕಡೆ ಮರಗಳನ್ನ ನಾಶ ಮಾಡ್ತಾರೆ. ಇನ್ನೊಂದ್ ಕಡೆ ಊರನ್ನು ಸೌಂದರ್ಯ ಮಾಡ್ಬೇಕು, ಚೆನ್ನಾಗಿ ಕಾಣಬೇಕು ಅಂತೇಳಿ ಸಿಮೆಂಟ್ ರೋಡ್ ಮಾಡ್ಬೇಕು ಅಂತೇಳಿ ಮರಗಳನ್ನೆಲ್ಲ ಕಡಿತಾರೆ. ಇನ್ನೊಂದ್ ಕಡೆ ಏನ್ ಮಾಡ್ತಿದ್ದಾರೆ, ಒಂದು ಭವ್ಯವಾದ ಒಂದು ನಗರ ಅಂದ್ರೆ ಎಕ್ಸ್ಟೆನ್ಷನ್ ಮಾಡಬೇಕು, ಒಂದು ಚೆನ್ನಾಗಿ ಕಾಣ್ಬೇಕು ಅಂತೇಳಿ, ಮನೆಗಳ ಸೌಕರ್ಯ ಬೇಕು ಅಂತೇಳಿ ನೀರನ್ನ ಎಲ್ಲ ಬತ್ತಿಸಿದ್ಮೇಲೆ ಆ ನೀರೆಲ್ಲ ಬತ್ತೋಗಿ ಎಲ್ಲ ಒಣಗಿಸ್ಬಿಟ್ಟು ಆ ಸೈಟ್ ಮಾಡಿ ಮನೆಗಳನ್ನು ಕಟ್ತಾ ಇದೆ. ನೀರ್ ಬೇಕು ಅಂತೇಳಿ ನೀರೆಲ್ಲಿ ಸಿಗುತ್ತೆ, ಆ ಕೆರೆ ಬಾವಿಗಳು ಎಲ್ಲ ಒಣಗೋದ್ರೆ ನೀರೆಲ್ಲಿ ಸಿಗುತ್ತೆ, ಮತ್ತು ಭೂಮಿಯಲ್ಲೇ ಹೋಗ್ಬೇಕು. ಭೂಮಿಯಲ್ಲಿ ಬಾವಿ ಬೋರ್ವೆಲ್ಗೆ 500 ಅಡಿ 600 ಅಡಿ 800 ಅಡಿ 1000 ಅಡಿ ಈ ತರ ಭೂಮಿಯನ್ನು ಕೊರಿತಾರೆ. ಆ ಭೂಮಿ ಕೊರೆದಾಗ ಭೂಮಿಗೆ ನೋವಾಗಲ್ವಾ ಮಾಸ್ಟರ್ಸ್? ನೋವಾಗುತ್ತೆ. ನದಿ ನೀರೆಲ್ಲ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಕೆರೆಗಳೆಲ್ಲ ಒಣಗೋಯ್ತು, ನದಿಯಲ್ಲಿ ನೀರಿಲ್ಲ, ಬೋರಲ್ಲಿ ನೀರಿಲ್ಲ. ಅವಾಗ ಮನುಷ್ಯನ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಪ್ರಕೃತಿ ನಾವು ಉಳಿಸ್ಕೊಳ್ಳಿಲ್ಲ ಅಂದ್ರೆ, ಪ್ರಕೃತಿ ಇಲ್ಲ ಅಂದ್ರೆ ನಮ್ ಜೀವನ ಇಲ್ಲ. ಪ್ರಕೃತಿ ಬೇಕೇ ಬೇಕು, ಉಳಿಸ್ಕೋಬೇಕು ಮಾಸ್ಟರ್ಸ್. ಅದ್ರ ಜೊತೆಗೆ ಈಗೇನಾಗಿದೆ, ಎಲ್ಲ ಕಡೆ ಪ್ರತಿಯೊಂದಕ್ಕೂ ಪ್ಲಾಸ್ಟಿಕ್ 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 ಪ್ಲಾಸ್ಟಿಕ್. ಕೈ ಚೀಲ ಪ್ಲಾಸ್ಟಿಕ್, ಊಟದ ತಟ್ಟೆ ಪ್ಲಾಸ್ಟಿಕ್, ಊಟದ ಲೋಟ ಪ್ಲಾಸ್ಟಿಕ್, ನಾವು ಯಾವ ವಸ್ತು ತಗೊಂಡ್ರು ಪ್ಲಾಸ್ಟಿಕ್. ಆ ಪ್ಲಾಸ್ಟಿಕ್ ಅದು ಸವಿಯೋದಿಲ್ಲ, ಹಾಳಾಗೋದಿಲ್ಲ, ಏನೂ ಆಗಲ್ಲ, ಹಾಗೆ ಇರುತ್ತೆ. ಅದೇನ್ ಮಾಡ್ತೀವಿ, ಯೂಸ್ ಮಾಡಿ ನಾವು ಭೂಮಿ ಮೇಲೆ ಹೊರಗಡೆ ಬಿಸಾಕ್ತಿವಿ. ಮತ್ತೆ ಆ ಭೂಮಿ ಮೇಲೆ ಏನಾಗುತ್ತೆ, ಕಸ ಧೂಳು ಎಲ್ಲ ಕುತ್ಕೊಳ್ಳೋದ್ರಿಂದ ಅದರಿಂದ ಕೆಮಿಕಲ್ಸ್ ಇಂದ ರಿಯಾಕ್ಷನ್ ಆಗಿ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಸೊ ನಾವು ಪರಿಸರವನ್ನು ಉಳಿಸ್ಕೋಬೇಕು ಮಿಸ್ಟರ್ಸ್. ಈಗ ಇನ್ನೊಂದು, ಫ್ಯಾಕ್ಟ್ರಿಗಳು, ಎಷ್ಟೋ ಫ್ಯಾಕ್ಟ್ರಿಗಳು ಬಂದಿದೆ. ಅಂದ್ರೆ ನಾನು ಫ್ಯಾಕ್ಟ್ರಿಗೆ ಕಾಮೆಂಟ್ ಮಾಡ್ತಾ ಇಲ್ಲ, ಆತರ ಯಾವ ತರ ಶುದ್ಧತೆ ಇರಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ನಾವೆಲ್ಲ ಕ್ಲೀನಾಗಿ ಆ ಪ್ಲಾಸ್ಟಿಕ್ಗಳೆಲ್ಲ ಭೂಮಿ ಮೇಲೆ ಹಾಕ್ಮೇಲೆ ನಾವು ಎಲ್ಲ ಒಂದು ಕಸದ ಮನೆ ಮುಂದೆ ಬರ್ತಕ್ಕಂಥ ಒಂದು ಮುನ್ಸಿಪಾಲ್ಟಿದು ಕಾರ್ಪೊರೇಷನ್ ಗಾಡಿ ಬರುತ್ತಲ್ಲ, ಆ ಗಾಡಿಯಲ್ಲಿ ಕೊಟ್ಟು ಸಹಕಾರ ಮಾಡ್ಬೇಕು. ಭೂಮಿ ಮೇಲೆ ಎಲ್ಲಂದ್ರೆ ಅಲ್ಲಿ ಹಾಕ್ಬಾರ್ದು. ಮತ್ತೆ ಈ ಫ್ಯಾಕ್ಟ್ರಿಗಳು ಬರುತ್ತೆ, ಫ್ಯಾಕ್ಟ್ರಿಗಳಿಂದ ಏನಾಗುತ್ತೆ, ಕಲ್ಮಶವಾದ ನೀರು ಹೊರಗೆ ಬರುತ್ತೆ, ಕಲ್ಮಶವಾದ ಗಾಳಿ ಹೊರಗೆ ಬರುತ್ತೆ, ಹೊಗೆ ಹೊರಗೆ ಬರುತ್ತೆ. ಹೊಗೆನು ಏನಾಗುತ್ತೆ, ಈ ಪ್ರಕೃತಿನ ಹಾಳು ಮಾಡುತ್ತೆ. ನೀರು ಕೂಡ ಹಾಳಾಗಿ ಅಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳು ಹಾಳಾಗ್ತವೆ. ಅದರಿಂದನೂ ನಮ್ಗೆ ನಾಶ ಆಗುತ್ತೆ. ಕಲ್ಮಶವಾದ ನೀರನ್ನ ಕುಡಿದ್ರೆ ಏನಾಗುತ್ತೆ, ಕಲ್ಮಶವಾದ ಗಾಳಿನೂ ಸೇವನೆ ಮಾಡಿದ್ರೆ ಏನಾಗುತ್ತೆ. ಭೂಮಿನೂ ನಾವು ರಕ್ಷಣೆ ಮಾಡಬೇಕು. ಭೂತಾಯಿ ಇದು ಮುಖ್ಯವಾದ ಪಾತ್ರ, ನಮ್ಮೆಲ್ಲರ ಹೊಣೆ. ಈ ಒಂದು ಭೂಮತೆಯನ್ನು ರಕ್ಷಣೆ ಮಾಡ್ಬೇಕು ಮಾಸ್ಟರ್ಸ್. ಭೂತಾಯಿ ಇಲ್ಲ ಅಂದ್ರೆ ನಮ್ಗಿಲ್ಲ ಮಾಸ್ಟರ್ಸ್, ಯಾವುದೇ ಇಲ್ಲ. ಪ್ರಕೃತಿ ಅಂದ್ರೆ ಏನು ಅಂದ್ರೆ, ಪ್ರಕೃತಿ ಯಾವುದಾದ್ರೂ ಒಂದು ಮೂಲ ವಸ್ತು ಅಥವಾ ನೈಸರ್ಗಿಕ ರೂಪ ಅಥವಾ ಸ್ಥಿತಿ ಅಂತಾನೆ ಹೇಳ್ಬೋದು. ಪ್ರಕೃತಿ ಅಂದ್ರೆ ಯಾವುದಾದ್ರೂ ಮೂಲ ಅಥವಾ ನೈಸರ್ಗಿಕ ರೂಪ ಅಥವಾ ಸ್ಥಿತಿ ಅಂತಾನೆ ಹೇಳ್ಬೋದು. ಇದು ಸೃಷ್ಟಿಯಾಗಿರೋದು ಆ ಪರಮಾತ್ಮನಿಂದನೇ. ಆ ಪರಮಾತ್ಮ ಹುಟ್ಟಿರ್ತಕ್ಕಂಥದ್ದು. ಸೊ ಪ್ರಕೃತಿ ಅಂದ್ರೆ ಏನು, ಗಿಡ, ಮರ, ಬಳ್ಳಿ,
ಹಚ್ಚ ಹಸಿರಾಗಿರ್ತಕ್ಕಂಥ ವಸ್ತುಗಳು, ಮತ್ತೆ ನೀರು, ಆಕಾಶ, ಭೂಮಿ ಎಲ್ಲವೂ ಪ್ರಕೃತಿ, ಪ್ರಾಣಿ, ಮನುಷ್ಯ ಎಲ್ಲರೂ ಪ್ರಕೃತಿನೇ. ಪ್ರಕೃತಿ ಇಲ್ದಲೆ ಏನೂ ಇಲ್ಲ. ನಾವು ಏನು ಕಣ್ಣು ಮುಂದೆ ನೋಡ್ತಾ ಇದೀವೋ ಅದೆಲ್ಲ ಪ್ರಕೃತಿನೇ. ಇವಾಗ ಏನಾಗಿದೆ, ಆ ಪ್ರಕೃತಿ ನಾವು ನಮ್ಮ ಸ್ವಂತ ಒಂದು ಆ ಸೆಲ್ಫಿಶ್ನೆಸ್ಗಾಗಿ, ಸ್ವಾರ್ಥಕ್ಕಾಗಿ ಗಿಡ ಮರಗಳನ್ನೆಲ್ಲ ನಾವೇನ್ ಮಾಡ್ತಾ ಇದ್ದೀವಿ, ಹಾಳು ಮಾಡ್ತಾ ಇದ್ದೀವಿ. ಫರ್ನಿಚರ್ ಬೇಕು, ಎಲ್ಲವನ್ನೂ ಬೇಕು ಅಂತೇಳಿ ಆ ಕಾಡನ್ನು ಹಾಳು ಮಾಡ್ತಾ ಇದ್ದೀವಿ. ಅದೆಲ್ಲ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಉಪಯೋಗಿಸೋದಕ್ಕೆ ಆ ಕಾಡನ್ನು ಉಪಯೋಗಿಸ್ಬೇಕು ಮಾಸ್ಟರ್ಸ್. ಒಂದು ಗಿಡ ಆ ನಾವು ಕಟ್ ಮಾಡಿದ್ರೆ 10 ಗಿಡಗಳನ್ನ ನೆಟ್ಬೇಕು ಅಂತ ಪತ್ರಿಜಿಯವರು ಹೇಳ್ತಿದ್ರು. ನಮ್ಗೆ ಒಂದು ಗಿಡ ಕಟ್ ಮಾಡ್ಬೇಕು ಅಂದ್ರೆ 10 ಗಿಡಗಳನ್ನ ನೆಡಬೇಕು. 10 ಗಿಡಗಳು ಬೆಳೆದ್ರೆ ನಾವು ಒಂದು ಮರನ ಕಟ್ ಮಾಡ್ಬೋದು. ಆದ್ರೆ ಈಗ ಎಲ್ಲಿದೆ ಮಾಸ್ಟರ್ಸ್? ಎಲ್ಲಾ ಕಡೆನೂ ಒಂದು ಆ ಮರಗಳನ್ನು ಹಾಳು ಮಾಡೋದು, ಗಿಡಗಳನ್ನು ಹಾಳು ಮಾಡೋದು, ಕಾಡನ್ನು ಹಾಳು ಮಾಡೋದು ಎಲ್ಲ ನಡೀತಾ ಇದೆ. ಇದೆಲ್ಲ ಮಾಸ್ಟರ್ಸ್ ನಾವು ಪ್ರತಿಯೊಂದು ನಾವು ಭೂಮಿಯಿಂದನೇ ಎಲ್ಲವನ್ನು ಪಡಿತೀವಿ. ಈ ಪ್ರಕೃತಿ ಮಾತೆಯಿಂದಾನೇ ಪಡಿತೀವಿ. ಗಾಳಿ, ನಮಗೆ ಗಾಳಿ ಬೇಕು. ಗಾಳಿ ಇಲ್ದಿದ್ರೆ ನಾವು ಜೀವನ ಮಾಡ್ತೀವ? ನಮ್ಮ ಉಸಿರಾಟಕ್ಕೆ ಬೇಕಾಗಿರೋದೆ, ಶ್ವಾಸಕೋಶಗಳಿಗೆ ಆರೋಗ್ಯಕ್ಕೆ ಬೇಕಾಗಿರೋದೆ ಗಾಳಿ. ನೋಡಿ, ಅದಕ್ಕೆ ಬೆಳಗ್ಗಿನ ಹೊತ್ತು ಮತ್ತೆ ರಾತ್ರಿ ಸಾಯಂಕಾಲದ ಹೊತ್ತು ವಾಕ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಆವಾಗ ಒಂದು ಗಾಳಿ ಏನಾಗಿರುತ್ತೆ, ಒಂದು ಶುದ್ಧವಾಗಿರುತ್ತೆ. ಯಾಕೆ? ನಮ್ಮ ವಾಹನಗಳು ಯಾವುದು ಹೊರಗಡೆ ಇರಲ್ಲ, ಎಲ್ಲವೂ ಸ್ಟಾಪ್ ಆಗಿರ್ತವೆ. ಅವಾಗ ಗಾಳಿ ಶುದ್ಧವಾಗಿರುತ್ತೆ. ರಾತ್ರಿನೇ ನಾವು ಮನೆ ಮುಂದೆ ವೆಹಿಕಲ್ ನಿಲ್ಸಿದ್ಮೇಲೆ ಬೆಳಿಗ್ಗೆವರೆಗೂ ನಾವು ಯಾವ್ದನ್ನು ಗಾಡಿ ತೆಗೆಯೋದಿಲ್ಲ ಸಹಜವಾಗಿ. ಅದೇ 9-10 ಗಂಟೆ ಆಯ್ತು ಅಂದ್ರೆ ವಾಹನ ದಟ್ಟವಾಗಿ ನಡೀತಾ ಇರುತ್ತೆ. ನಗರ ಪ್ರದೇಶಗಳಲ್ಲಂತೂ ವಾಹನಗಳ ಸಂಚಾರ ದಟ್ಟವಾಗಿರುತ್ತೆ. ಅವಾಗ ಅದರಿಂದ ಬರ್ತಕ್ಕಂಥ ಹೊಗೆಯಿಂದ ಈ ಭೂಮಿ ಗಾಳಿ ಕಲ್ಮಶವಾಗುತ್ತೆ. ಆದ್ರಿಂದ ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ವಾಕ್ ಮಾಡಿ ಅಂತ ಡಾಕ್ಟರ್ ಸಜೆಷನ್ ಕೊಡ್ತಾರೆ. ಪರಿಶುದ್ಧವಾದ ಗಾಳಿಯನ್ನು ಸೇವನೆ ಮಾಡಬೇಕು. ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳು ಶುದ್ಧವಾಗಿರುತ್ತೆ, ಒಳ್ಳೆಯ ಗಾಳಿಯನ್ನು ಪಡಿತವೆ ಅಂತ. ಗಾಳಿ ಬೇಕು ಅಂದ್ರೂ ನಾವು ರಕ್ಷಣೆ ಮಾಡಬೇಕು. ಯಾವ್ದ್ರಿಂದ? ಎಲ್ಲ ಒಂದು ಕೆಟ್ಟ ವಸ್ತುಗಳನ್ನು ಸುಡೋದ್ರಿಂದ, ಮಾಡೋದ್ರಿಂದ, ಎಲ್ಲ ನಾವು ಫ್ಯಾಕ್ಟ್ರಿ ಹೊಗೆ ಬಿಡೋದ್ರಿಂದ ಇದನ್ನು ಫಿಲ್ಟರ್ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಗಾಳಿ, ನಮ್ಮ ಪ್ರಕೃತಿ ಮತ್ತೆ ಚೆನ್ನಾಗಿರುತ್ತೆ ಮಾಸ್ಟರ್ಸ್. ಅದೇ ರೀತಿ ಭೂಮಿ ಮೇಲೆ ಸೂರ್ಯ ಚಂದ್ರರಿದ್ದಾರೆ. ಆ ಸೂರ್ಯ ಚಂದ್ರರು ಇರೋವರೆಗೂ ನಮ್ಗೆ ಯಾವುದೇ ತೊಂದರೆ ಇರಲ್ಲ. ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದ ಮೇಲೆ ಆ ಸೂರ್ಯನ ಶಾಖಕ್ಕೆ ಕೆಲವು ಬೇಡವಾದ ವಸ್ತುಗಳು ಉಳಿಯೋದಿಲ್ಲ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಬೆಳಕು ಬೇಕು. ಬೆಳಕಿದ್ರೇನೆ ತಾನೆ ನಾವು ಬೆಳಿಗ್ಗೆ ಎದ್ದೇಳೋದು. ಇವಾಗ ಆ ಗಾಳಿಯಿಂದ ನಾವೇನ್ ಮಾಡ್ತಿದೀವಿ, ಒಂದು ದೊಡ್ಡ ದೊಡ್ಡ ಗುಡ್ಡಗಳ ಮೇಲೆ ವೀಲ್ ಹಾಕ್ಬಿಟ್ಟು ಆ ಒಂದು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಕೊಳ್ತಾ ಇದ್ವಿ. ಪ್ರಕೃತಿಯಿಂದ ಸಿಗೋಂತ ವಿದ್ಯುತ್ ಅದು ನಮ್ಗೆ ಈಗ ಪ್ರತಿಯೊಬ್ಬರಿಗೂ ವಿದ್ಯುತ್ ಇಲ್ದಿದ್ರೆ ಯಾವ ಕೆಲ್ಸನೂ ಆಗಲ್ಲ. ವಿದ್ಯುತ್ ಬೇಕೇ ಬೇಕು, ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಇದೆಲ್ಲ ಎಲ್ಲಿಂದ ಬಂತು? ನಾವು ನೀರಿಂದ ಮತ್ತು ಗಾಳಿಯಿಂದ ಪಡಿತೀವಿ. ನೀರು ಗೊತ್ತಿದೆ, ಜೋಗ್ ಜಲಪಾತ ಇದೆ, KRS ಅಣೆ ಇದೆ. ಅವೆಲ್ಲ ನಮ್ಗೆ ವಿದ್ಯುತ್ ಕೊಡ್ತಕ್ಕಂಥವು, ಶೇಖರಣೆ ಮಾಡ್ತಕ್ಕಂಥದ್ದು. ಎಲ್ಲಿಂದ ಬಂತು ಇವೆಲ್ಲ? ಪ್ರಕೃತಿಯಿಂದ ಬಂತು. ಪ್ರಕೃತಿ ನಮ್ಗೆ ಎಲ್ಲವನ್ನು ಕೊಡುತ್ತೆ, ನಾವೆಲ್ಲವನ್ನು ಉಳಿಸ್ಕೋಬೇಕು ಮಾಸ್ಟರ್ಸ್. ಸೂರ್ಯನಿಂದ ಈಗ ಸೋಲಾರ್ ನಾವು ಸೃಷ್ಟಿ ಮಾಡ್ಕೊಂಡು ವಿದ್ಯುತ್ ಅಂತ ತಗೊಳ್ತಾ ಇದ್ವಿ. ಸೋಲಾರ್ ಇಂದ ವಿದ್ಯುತ್ ಬರುತ್ತೆ, ನೀರಿಂದ ಬರುತ್ತೆ, ಗಾಳಿಯಿಂದನೂ ವಿದ್ಯುತ್ ಬರುತ್ತೆ. ಈ ರೀತಿ ನಮ್ಮ ಪ್ರಕೃತಿ ನಾವು ಉಳಿಸ್ಕೊಂತ ಹೋಗ್ಬೇಕು. ಪ್ರಕೃತಿ ನಮ್ಗೆ ಎಲ್ಲವನ್ನು ಕೊಡುತ್ತೆ. ಗಿಡ ಮರಗಳು ಬೆಳಿತವೆ, ಬೆಳೆಯೋದ್ರಿಂದ ಹಣ್ಣು ಹಂಪಲುಗಳು ಸಿಗುತ್ತೆ. ಮತ್ತೆ ನಮ್ಗೆ ತರಕಾರಿ ಆಗ್ಲಿ, ವೆಜಿಟೇಬಲ್ಸ್, ಎಲ್ಲ ತರದ ತರಕಾರಿ ನಾವು ಗಿಡಗಳಿಂದನೇ ಪಡಿತೀವಿ. ಇದೆಲ್ಲ ಪ್ರಕೃತಿಯಿಂದ ಬರ್ತಕ್ಕಂಥದ್ದು. ಪ್ರಕೃತಿ ಮಾನವನಿಗೆ ಈ ಆಹಾರ ಬೇಕಾಗಿರೋದು. ಈ ಆಹಾರಕ್ಕೋಸ್ಕರ ನಾವು ಬೆಳಿಗ್ಗೆ ರಾತ್ರಿ ಕಷ್ಟಪಡ್ತಾ ಇದ್ದೀವಿ. ಕಷ್ಟಪಡೋದ್ರ ಜೊತೆಗೆ
ಹರಿಷಡ್ವರ್ಗಗಳನ್ನ ನಾವು ಬೆಳೆಸ್ಕೊತಾ ಇದ್ದೀವಿ. ಹರಿಷಡ್ವರ್ಗಗಳು ಬಂದಾಗ ಏನಾಗುತ್ತೆ, ಕಾಮ, ಕ್ರೋಧ, ಮಧು, ಮತ್ಸರ, ಮೋಹ ಬಂದಾಗ ಅಧರ್ಮನ ಹೋಗ್ತಿದೀವಿ. ಅಧರ್ಮಕ್ಕೆ ಕಾರಣ ಈ ಆಸೆ, ಹರಿಷಡ್ವರ್ಗಗಳು. ಇದನ್ನು ನಾವು ಸ್ಪಿರಿಚುಯಾಲಿಟಿ ಬಂದ್ಮೇಲೆ ಎಲ್ಲವನ್ನು ಕಟ್ ಮಾಡ್ಕೊಳ್ತೀವಿ. ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಆಧ್ಯಾತ್ಮಿಕತೆ. ನಾವೆಲ್ಲವನ್ನು ಕಟ್ ಮಾಡಿ ಪ್ರಕೃತಿ ಮಾತನ್ನು ಉಳಿಸೋದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಇವತ್ತಿನ ದಿನ ನಮ್ಮ PSSM ಇಂದ ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ಪ್ರದೇಶದಲ್ಲೂ ಒಂದೊಂದು ಸಸ್ಯಾಹಾರ ಜಾಥಾ ನಡೀತಾ ಇದೆ. ಸಸ್ಯಾಹಾರ ಯಾತಕ್ ನಡೀತಾ ಇದೆ? ಮಾನವನಿಗೆ ಸಸ್ಯಾಹಾರ ಬೇಕಾಗಿರೋದು. ಮಾನವ ಸಹಜವಾಗಿ ಅವನು ಆಹಾರ ಬೇಕು ಅಂತಂದ್ರೆ, ಆಹಾರ ಯಾತಕ್ ಬೇಕು? ಈ ಶರೀರ ಬೆಳೆಯೋದಕ್ಕೋಸ್ಕರ ಬೇಕು. ಶರೀರಕ್ಕೆ ನಾವು ಸಸ್ಯಾಹಾರನ ಕೊಡ್ಬೇಕು, ಮಾಂಸಾಹಾರ ತಿನ್ಬಾರ್ದು ಅನ್ನೋದು ನಾವು ಎಲ್ಲಾ ಕಡೆನೂ ಪ್ರಚಾರ ಮಾಡ್ತಾ ಇದೀವಿ ಸಿಸ್ಟರ್ಸ್. ಸೊ ಈ ರೀತಿ ನಮ್ಮ ಪ್ರಕೃತಿ ಎಷ್ಟು ಇಂಪಾರ್ಟೆನ್ಸ್ ಇದೆ ಇವತ್ತಿನ ದಿವಸ ನಾವು ಅದನ್ನ ಮರೆತು ನಾವು ಹೋಗ್ತಾ ಇದೀವಿ. ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್, ಪ್ರಕೃತಿ ರಕ್ಷಣೆ ಮಾಡಬೇಕು. ಮನುಷ್ಯ ಬದುಕುಳಿಯಬೇಕಂದ್ರೆ ಪ್ರಕೃತಿ ಬೇಕೇ ಬೇಕು. ಪ್ರಕೃತಿಯಲ್ಲಿ ದೊರೆಯುವ ನೀರು, ಗಾಳಿ, ಬೆಳಕು, ಮಣ್ಣು, ಗಿಡ, ಮರಗಳು, ಹೀಗೆ ಹಲವಾರು ಸಂಪನ್ಮೂಲಗಳ ಮೇಲೆ ಅವಲಂಬಿತವಾಗಿದ್ದಾನೆ. ಈ ಸಂಪನ್ಮೂಲಗಳಲ್ಲಿ ಯಾವುದು ಕೊರತೆ ಆದ್ರೂ, ಒಂದು ಕೊರತೆ ಆದ್ರೂ ಅದು ಮಾನವನಿಗೆ ದುರಸ್ಥಿತವಾಗಿರುತ್ತೆ. ಬೇಕೇ ಬೇಕು. ಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಜುಲೈ 28ರಂದು ಪ್ರಕೃತಿ ಸಂರಕ್ಷಣಾ ದಿನವಾಗಿ ಆಚರಿಸಲಾಗುತ್ತೆ. ಜೂನ್ 5 ಪರಿಸರ ದಿನಾಚರಣೆ ಅಂತ ಮಾಡ್ತೀವಿ. ಜುಲೈ 28 ಪ್ರಕೃತಿಯ ಒಂದು ದಿನಾಚರಣೆ ಅಂತನೂ ಪ್ರಕೃತಿ ಸಂರಕ್ಷಣಾ ದಿನವಾಗಿ ಆಚರಿಸ್ತೇವೆ. ಇದು ನಮ್ಮ ಪ್ರಕೃತಿಗೆ ಇರತಕ್ಕಂತ ಒಂದು ಬೆಲೆ. ಪ್ರಕೃತಿ ಈ ಪರಿಸರ ಎಲ್ಲಿದೆ? ಪ್ರಕೃತಿಯಲ್ಲಿದೆ. ಪರಿಸರದಲ್ಲೂ ಪ್ರಕೃತಿಯಿಂದ ಬಂದಿರತಕ್ಕಂತ ಪರಿಸರ ಇದೆ, ಮಾನವ ನಿರ್ಮಿತ ಪರಿಸರನ. ಪ್ರಕೃತಿಯಿಂದ ಬಂದಂತ ಪರಿಸರ ಎಲ್ಲ ಇದು ನಾವು ನೋಡ್ತಾ ಇದ್ದೀವಿ. ಕಾಡು, ಗುಡ್ಡ, ನೀರು, ನದಿ, ಸಮುದ್ರ, ಮಾನವ, ಇವೆಲ್ಲ ಪ್ರಕೃತಿಯಿಂದ ಬಂದಿರತಕ್ಕಂತ ಒಂದು ಪ್ರಕೃತಿಯಿಂದ ಬಂದಿರತಕ್ಕಂತ ಪರಿಸರ. ಅದೇ ರೀತಿ ಮಾನವ ನಿರ್ಮಿತ ಪರಿಸರ. ಮನುಷ್ಯ ಕೂಡ ಅಷ್ಟೇ ಬುದ್ಧಿವಂತ. ಅವನು ಪ್ರೊಡಕ್ಟಿವಿಟಿ, ನಾನು ಹೇಳಿದ್ನಲ್ಲ, ಬಲಗಡೆ ಇರ್ತಕ್ಕಂಥ ಮೈಂಡ್ ಇಂದ ಅವನು ಪ್ರೊಡಕ್ಟಿವಿಟಿಯಿಂದ ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ. ಪ್ರಕೃತಿ ಸುಂದರವಾದ ನಗರ ಮಾಡ್ತಾನೆ, ಪಾರ್ಕ್ ಮಾಡ್ತಾನೆ. ಈ KRS ಎಲ್ಲಿಂದ ಬಂತು? ಡ್ಯಾಮ್. ನಮ್ಮ ವಿಶ್ವೇಶ್ವರಯ್ಯ ಅವರ ಒಂದು ಅವರ ಬುದ್ಧಿಯಿಂದ, ಅವರ ಜ್ಞಾನದಿಂದ ಈ ಒಂದು ಡ್ಯಾಮ್ ಕೂಡ ಬಂತು. ಅದರಿಂದ ಏನು? ನೀರು ಶೇಖರಣೆ ಮಾಡ್ತೀವಿ, ವಿದ್ಯುತ್ ಉಪಯೋಗ ಆಗುತ್ತೆ. ನೀರು ಎಲ್ಲಾ ಕಡೆನೂ ಯಾವಾಗ ಬೇಕೋ ಆವಾಗ ನಮ್ಗೆ ಉಪಯೋಗಿಸ್ತೀವಿ, ಶೇಖರಣೆ ಮಾಡೋದ್ರಿಂದ, ಡ್ಯಾಮ್ಗಳಿಂದ. ಅದೇ ರೀತಿ ನದಿ ನೀರು ಹರಿತಾ ಇರ್ಬೇಕು. ಹರಿದಾಗ ಆ ಫೋರ್ಸ್ಗೆ ಒಂದು ಧುಮುಕಿದಾಗ, ಮೇಲಿಂದ ಕೆಳಗ್ ಬಿದ್ದಾಗ ಅದರಲ್ಲಿ ಇರ್ತಕ್ಕಂಥ ಶಕ್ತಿ, ಆ ಒಂದು ಶಕ್ತಿ ವಿದ್ಯುತ್ ಆಗಿ ಉಪಯೋಗಿಸ್ತೀವಿ. ಆ ಫೋರ್ಸ್ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಎತ್ತರದಲ್ಲಿರ್ಬೇಕು. ಎತ್ತರದಿಂದ ನೀರ್ ಬೀಳ್ಬೇಕು. ನೀರ್ ಬೀಳ್ಬೇಕು ಅಂದ್ರೆ ಮತ್ತೆ ನಾವು ಕೆಳಗಡೆ ಸೃಷ್ಟಿ ಮಾಡ್ಕೊಂತ ಹೋಗ್ಬೇಕು. ಆಮೇಲೆ ನಗರಗಳನ್ನು, ಎಷ್ಟೋ ನಗರಗಳು ಸುಂದರವಾದ ನಗರ. ಮೈಸೂರು ಎಷ್ಟು ಸುಂದರವಾಗಿದೆ, ಮೈಸೂರು ದಸರಾ ಎಷ್ಟು ಸುಂದರವಾಗಿದೆ. ಇದೆಲ್ಲ ಯಾವ ತರ ಬಂತು? ಮಾನವ ನಿರ್ಮಿತ ಒಂದು ಪರಿಸರ. ಆ ಪರಿಸರವನ್ನು ಮಾನವನೇ ಮಾಡ್ತಾನೆ. ಮಾಡಿದಾಗ ಎಲ್ಲವೂ ಸುಂದರವಾಗಿ ಕಾಣುತ್ತೆ. ಮಾನವ ಎಲ್ಲ ತನ್ನ ಒಂದು ಜ್ಞಾನದಿಂದ ಪರಿಸರವನ್ನು ಉಳಿಸ್ಕೋಬಹುದು, ಹಾಳು ಮಾಡ್ಬೋದು, ಬೆಳೆಸ್ಬೋದು, ಎಲ್ಲವನ್ನು ಮಾಡ್ತಾನೆ. ಆದ್ರೆ ಎಲ್ಲರೂ ಅದೇ ತರ ಇರಬೇಕು. ಆ ಜ್ಞಾನ ಬೆಳೆಸ್ಕೊಂಡಾಗ ಈ ಭೂಮಿ ಸುಂದರವಾಗಿರುತ್ತೆ ಮಾಸ್ಟರ್ಸ್. ಸುಂದರವಾದ ಲೋಕ ಈ ಭೂಮಿ. ಭೂಮಿಯಿಂದ ನಮ್ಗೆ ಎಲ್ಲವೂ ಬರುತ್ತೆ ನೋಡಿ. ಒಂದು ನಾವು ಏನಂತೀವಿ, ಬರೇ ಈ ವಿದ್ಯುತ್ ಇದು ಒಂದೇ ಅಲ್ಲ, ಅದ್ರ ಜೊತೆಗೆ ನಮಗೆ ಬರ್ತಕ್ಕಂಥದ್ದು ಬಹಳಷ್ಟಿದೆ. ಮನುಷ್ಯನಿಗೆ ಅವನು ಯಾವಾಗ ಆ ಮನುಷ್ಯ ಆಸೆಗೆ, ದುರಾಸೆಗೆ ಪಡ್ತಾನೋ, ಹರಿಷಡ್ವರ್ಗಳು ಬಿಡ್ತಾನೋ, ಅವಾಗ ಅವನ ಹಿಂದೆ ಕರ್ಮ ಅನ್ನೋದು ಹುಟ್ಟುತ್ತೆ. ಕರ್ಮ ಅಂತಂದ್ರೆ ಅನಾರೋಗ್ಯ,
ಎಲ್ಲ ತರನು ಬರುತ್ತೆ. ಒಂದು 3 ತರ ನಾವು ಕಷ್ಟಗಳನ್ನು ಅನುಭವಿಸ್ತೀವಿ ಮಾಸ್ಟರ್ಸ್ ಭೂಮಿ ಮೇಲೆ ಬಂದ ಆತ್ಮಗಳು. ಒಂದು ಶಾರೀರಿಕ ಕಷ್ಟ, ಇನ್ನೊಂದು ಸಂಪತ್ತು ಕಷ್ಟ, ಮೂರನೇದು ಕೌಟುಂಬಿಕ ಕಷ್ಟ. ಈ 3 ರೀತಿ ಕಷ್ಟಗಳು ಎಲ್ಲರಿಗೂ ಒಂದಲ್ಲ ಒಂದು, ಮೂರರಲ್ಲಿ ಒಂದಲ್ಲ ಎರಡಲ್ಲ ಮೂರನ್ನು ಅನುಭವಿಸುವಂತ ಆತ್ಮಗಳಿದಾವೆ ಭೂಮಿ ಮೇಲೆ. ಭೂಮಿ ಮೇಲೆ ಬಂದಿರೋದು ಯಾತಕ್ಕೆ ಅಂದ್ರೆ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂದ್ರೆ. ಆದ್ರೆ ಈ ಆತ್ಮಗಳು ಈ ಒಂದು ಅರಿಷಡ್ವರ್ಗಗಳಲ್ಲಿ ಬಿದ್ಬಿಟ್ಟು ಕಷ್ಟ ನೋವುಗಳನ್ನು ಅನುಭವಿಸ್ತಾ ಇದ್ದಾವೆ. ನಾವೆಲ್ಲರೂ ಇಲ್ಲಿರೋ ಆತ್ಮಗಳೆಲ್ಲ ಬಂದಿರೋದು ಉನ್ನತವಾದ ಲೋಕದಿಂದ ಬಂದಂತ ಆತ್ಮಗಳು. ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತ ಬಂದಿರ್ತಕ್ಕಂಥ ಆತ್ಮಗಳು. ಆದ್ರೆ ಏನಾಗುತ್ತೆ, ಈ ಅರಿಷಡ್ವರ್ಗಳಿಂದ ಈ ಭೂಮಿಯ ಒಂದು ಮಾಯೆ ಏನಿದೆ ಅದೆಲ್ಲ ಹಿಂದಿಂದೆಲ್ಲ ನಾವು ಮರೆತು ಈ ಜೀವನ ನಡೆಸ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ನಮ್ಗೆ ಈ ಅನಾರೋಗ್ಯ ಬರುತ್ತೆ. ಈ ಅನಾರೋಗ್ಯಕ್ಕೆ ಈ ಗಿಡಗಳಿಂದನೇ, ಗಿಡ ಮೂಲಿಕೆಗಳಿಂದನೇ ನಾವು ಆಹಾರ ಸೇವನೆ ಮಾಡ್ಕೊಂಡು ನಮ್ಮ ಔಷಧಿಯನ್ನು ತಯಾರು ಮಾಡ್ಕೊಂಡು ನಾವು ಆರೋಗ್ಯವಂತರಾಗಿ ಇರ್ಬೋದು. ನೋಡಿ, ಪ್ರಕೃತಿ ಎಲ್ಲವನ್ನು ನಮಗೆ ಕೊಡುತ್ತೆ. ಮೆಡಿಸಿನ್ಸ್ ಕೂಡ ಈ ಪ್ರಕೃತಿಯಲ್ಲೇ ಸಿಗುತ್ತೆ. ಮೊನ್ನೆ ಒಂದು ವಾರದ ಕೆಳಗೆ ನಾನು ಸಿರ್ಸಿ, ಅಂಕೋಲಾ ಕಡೆ ಎಲ್ಲ ಹೋಗಿದ್ದೆ ಧ್ಯಾನ ಪ್ರಚಾರಕ್ಕಾಗಿ. ನಾನು ಪ್ರೇಮ್ನಾಥ್ ಸರ್ ಜೊತೆ ಅಲ್ಲೆಲ್ಲ ಹೋಗಿದ್ದೆ ಮಾಸ್ಟರ್ಸ್. ಸಿರ್ಸಿಯಲ್ಲಿ ಒಬ್ಬ ಮಾಸ್ಟರ್ಗೆ ಕೌನ್ಸಿಲಿಂಗ್ ಮಾಡಿದ್ರು ಸರ್. ಆ ಆತ್ಮ ಎಷ್ಟು ಉನ್ನತವಾದದ್ದು ಅಂದ್ರೆ ಥರ್ಡ್ ಐ ಮಾಸ್ಟರ್ಸ್ ಎಲ್ಲ, ಅವ್ರ ಮನೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಥರ್ಡ್ ಐ ಮಾಸ್ಟರ್ಸ್. ಅವರು ರಾತ್ರಿ ಕುತ್ಕೊಂಡಾಗ ಅವ್ರನ್ನ ಕೌನ್ಸಿಲಿಂಗ್ ಮಾಡಿದಾಗ ಯಾವ ತರ ಉತ್ತರ ಬಂತಂದ್ರೆ ಅದ್ಭುತ ಮಾಸ್ಟರ್ಸ್. ಅವಾಗ್ಲೇ ನಮ್ಗೆ ಗೊತ್ತಾಗಿದ್ದು ಇಷ್ಟೊಂದು ಉನ್ನತವಾದ ಆತ್ಮಗಳು ಭೂಮಿ ಮೇಲೆ ಇದಾವೆ ಅನ್ನೋದು. ಆ ಆತ್ಮಕ್ಕೆ ಕೌನ್ಸಿಲಿಂಗ್ ಒಬ್ರು ಮಮತಾ ಮೇಡಮ್ ಅಂತ, ಅವ್ರನ್ನ ಕೌನ್ಸಿಲಿಂಗ್ ಕುಡಿಸಿದಾಗ ಆತ್ಮ ಹಿಂದಿನ ಜನ್ಮ ಹೋಗಿದ್ದು ಎಲ್ಲಿಗೆ ಅಂದ್ರೆ ಶಂಕರಾಚಾರ್ಯರ ತಾಯಿಯಾಗಿ ಆ ಆತ್ಮ ಇವಾಗ ಭೂಮಿ ಮೇಲಿದೆ. ಶಂಕರಾಚಾರ್ಯರು ಹೋಗಿ ಎಷ್ಟು ವರ್ಷ ಆಯ್ತು, ಅವ್ರ ತಾಯಿ ಇರೋ ಆತ್ಮ ಭೂಮಿ ಮೇಲಿದೆ. ಅವರು ಸಾರಿ ಮಿಸ್ಟರ್ಸ್, ಅವರು ಎಲ್ಲ ಹೇಳ್ತಿದ್ದಾರೆ. ಶಂಕರ ನನಗೆ ಹುಟ್ಟಿದ್ಮೇಲೆ ಅವನು ನಾನು ಇರಲ್ಲ, ನಾನು ಹೋಗ್ತೀನಿ ಅಂತ ನನಗೆ ಬರ್ತಾ ಇದೆ. ನಾನು ಹೇಳ್ತೀನಿ ಹೋಗ್ಬೇಡ, ಇಲ್ಲೇ ಇರು, ನನ್ನ ಹತ್ರನೇ ಇರ್ಬೇಕು ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ಇಲ್ಲಮ್ಮ ನೀನ್ ಯಾವಾಗ ಕರೆದ್ರೆ ಅವಾಗ ನಾನು ಬರ್ತೀನಿ ಹಾಗೆ ಅಂತ. ನಾನು ಪ್ರಾಣ ಹೋಗ್ಬೇಕಾದ್ರೆ ನೀನ್ ನನ್ನ ಹತ್ರನೇ ಇರ್ಬೇಕು, ನಿನ್ನ ಹತ್ರನೇ, ನಿನ್ ಮೇಲೆ, ನಿನ್ನ ಪಕ್ಕದಲ್ಲಿ ಇಟ್ಟೆ ನಾನು ಪ್ರಾಣ ಬಿಡ್ಬೇಕು ಅಂತ ಹೇಳ್ತೀನಿ. ಆಯ್ತಮ್ಮ, ನೀನ್ ಯಾವಾಗ ಕರೆದ್ರೆ ಅವಾಗ ಬರ್ತೀನಮ್ಮ ಅಂತ ಹೇಳ್ತೀನಿ. ಲಾಸ್ಟಿಗೆ ಪ್ರಾಣ ಬಿಡ್ಬೇಕಾದ್ರೆ ಶಂಕರ ಅಂತ ಕೂಗಿದಾಗ ಆ ಶಂಕರ ಎಲ್ಲಿದ್ದವನು ಓಡ್ ಬಂದ್ಬಿಡ್ತಾನೆ. ಬಂದ್ಮೇಲೆ ಅವ್ನ್ ಕುತ್ಕೊಂಡಾಗ ಅವ್ನ ತಡೆ ಮೇಲೆ ಕಾಲಿಟ್ಟು ನಾನು ಜೀವ ಬಿಟ್ಟೆ ಅಂತ ಇದೆಲ್ಲ ಹೇಳ್ತಾರೆ. ಆಮೇಲೆ ಇನ್ನೊಂದ್ಸರಿಗೆ ನಾನು ಸ್ನಾನ ಮಾಡ್ಬರ್ತೀನಿ, ನೀನ್ ಅಲ್ಲೇ ಇರು, ಮನೆಯಲ್ಲೇ ಇರು ಅಂತ ಹೇಳಿದ್ರೆ, ಅಮ್ಮ ಅಷ್ಟು ದೂರ ಯಾಕೆ ಹೋಗ್ತೀಯ, ನದಿವರೆಗೂ ಅಲ್ಲೇ ನಿಂತ್ಕೋ ಅಂತ ಹೇಳ್ತಾನಂತೆ. ನಿಂತ್ಕೊಂಡಾಗ ಆ ನೀರು ಆ ತಾಯಿಯ ಪಾದಗಳವರೆಗೂ ನೀರು ಬರುತ್ತೆ. ನೋಡಿ, ನಿಂತಲ್ಲೇ ಎಷ್ಟು ಶಕ್ತಿ ಆ ಶಂಕರಾಚಾರ್ಯದ್ದು ಅಂತ ತೋರಿಸ್ತದೆ. ಈ ಆತ್ಮ, ಉನ್ನತವಾದ ಆತ್ಮ ಭೂಮಿ ಮೇಲಿದೆ ಒಂದು ಜನ್ಮದಲ್ಲಿ. ಇನ್ನೊಂದು ಜನ್ಮದಲ್ಲಿ ಏನಾಗಿದೆ ಅಂದ್ರೆ, ಶ್ರೀಕೃಷ್ಣ ಕಿರುಬೆರಳಲ್ಲಿ ಒಂದು ಪರ್ವತ ಎತ್ತುತ್ತಾನೆ. ಆ ಪರ್ವತದ ಕೆಳಗೆ ಮಳೆ ಬಂದಾಗ ಆ ಪರ್ವತದ ಕೆಳಗೆ ಶ್ರೀಕೃಷ್ಣನ ಪಕ್ಕದಲ್ಲಿ ಒಂದು ಗೋಪಿಕಾ ಸ್ತ್ರೀ ಇದೆ. ಆ ಗೋಪಿಕಾ ಸ್ತ್ರೀ ಈ ಆತ್ಮನೆ ಅಂತ. ಅಂದ್ರೆ ಕೃಷ್ಣನ ಒಂದು ಅವತಾರ, ಕೃಷ್ಣಾವತಾರದಲ್ಲಿ ಕೂಡ ಆ ಒಂದು ಆತ್ಮ ಇರೋದು ಈ ಶಂಕರಾಚಾರ್ಯರ ತಾಯಿ. ಆ ಹೆಸರು ಕೂಡ ಹೇಳ್ತಾರೆ ಅವರು. ಆ ಗೋಪಿಕಾ ಸ್ತ್ರೀ ಹೆಸರು ಕೂಡ ಹೇಳಿದ್ರು, ಅದು ನನಗೆ ನೆನಪಾಗ್ತಾ ಇಲ್ಲ, ನೋಡ್ತೀನಿ, ನೆನಪಾದ್ರೆ ಹೇಳ್ತೀನಿ. ಅಂತ ಆತ್ಮಗಳು ಭೂಮಿ ಮೇಲಿದ್ದಾವೆ. ಭೂ ಕೈಲಾಸದಿಂದ ಬಂದಂತ ಆತ್ಮಗಳು ಎಲ್ಲವೂ ಭೂ ಕೈಲಾಸ ಶಿವನ ಹತ್ರ ಹೋದ್ರೆ ಶಿವನ ಹತ್ರ ಯಾರು ಇಲ್ಲ ಅಂತ, ಎಲ್ಲರೂ ಭೂಮಿ ಮೇಲೆ ಬಂದಿದ್ದಾರೆ ಆತ್ಮಗಳು, ಉನ್ನತವಾದ ಆತ್ಮ. ಈ ರೀತಿ ಎಲ್ಲ ಪ್ರತಿಯೊಬ್ಬರಲ್ಲೂ ನಾವು ಯಾಕೆ ನಾವು ಪ್ರೀತಿಯಿಂದ ಕಾಣ್ಬೇಕು, ಒಂದು ಪ್ರೀತಿ, ಪ್ರೇಮ, ಕರುಣೆ, ದಯೆ ಅನ್ನೋದು ಎಲ್ಲದೂ ಕೊಡ್ಬೇಕು ಅಂತಂದ್ರೆ ಎಲ್ಲ ಆತ್ಮಗಳು ಉನ್ನತವಾದ ಲೋಕದಿಂದ ಬಂದವು. ಒಬ್ರಿಗಿಂತ ಒಬ್ರು ಇದ್ದಾರೆ ಮಾಸ್ಟರ್ಸ್ ಈ ಭೂಮಿ ಮೇಲೆ. ಇನ್ನೊಂದು ಎಲ್ಲರಿಗೂ ಗೊತ್ತಿದೆ, ವಿಜಯವಾಡದಲ್ಲಿ ಕನಕದುರ್ಗ
ದೇವಿ ಇದ್ದಾರೆ. ಆ ದೇವಿ ಒಬ್ಬ ಮಾಸ್ಟರ್ ಕಂಡು, ನೋಡು ನೀನು ಬೇಡ ಅಂತಂದ್ರೆ ನನ್ನ ಮಾತು ಕೇಳದಲ್ಲೇ ಭೂಮಿಗೆ ಓದಿ, ಭೂಮಿಯಲ್ಲಿ ಹೋಗಿ ನೀನ್ ಏನ್ ಸಾಧನೆ ಮಾಡ್ತೀನಿ ನೋಡು, ನಾನು ಈ ಗುಡ್ಡದ ಮೇಲಿದ್ದು ಎಷ್ಟು ಲಕ್ಷಾಂತರ ಜನ ಭಕ್ತರನ್ನ ನಾನು ಗಳಿಸಿದ್ದೀನಿ, ಅವರೆಲ್ಲರೂ ಬಂದು ಸೇವೆ ಮಾಡ್ತಾ ಇದ್ದಾರೆ, ನೀನು ಬಾ ಅಂತ ಕರೆದ್ರೆ ಭೂಮಿ ಮೇಲೆ ಓದಿ ನೀನ್ ಏನ್ ಮಾಡ್ತಿದ್ಯಾ ಅಂತ ಕೇಳುತ್ತಾನೆ. ನೋಡಿ, ಆ ತಾಯಿ ಯಾರು ಅಲ್ಲ, ಮಂಜುಳಾ ಅಂತೇಳಿ ತುಮಕೂರಲ್ಲಿರ್ತಕ್ಕಂಥ ಮಾಸ್ಟರ್. ಈ ತರ ಉನ್ನತವಾದ ಲೋಕದಿಂದ ಎಷ್ಟೋ ಜನ ಮಾಸ್ಟರ್ಸ್ ಬಂದಿದ್ದಾರೆ ಮಾಸ್ಟರ್ಸ್. ಸೊ ಎಲ್ಲರೂ ಉನ್ನತವಾದ ಆತ್ಮಗಳು, ಎಲ್ಲರಿಗೂ ನಾವು ಮರ್ಯಾದೆ ಕೊಡ್ಬೇಕು, ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಮಾಸ್ಟರ್ಸ್. ಯಾರು ಒಬ್ರಿಗಿಂತ ಒಬ್ರು ಕಡಿಮೆ ಇಲ್ಲ, ಎಲ್ಲರೂ ಉನ್ನತವಾದ ಮಾಸ್ಟರ್ಸ್. ಪ್ರಕೃತಿ ನಮ್ಗೆ ಇವೆಲ್ಲ ಕೊಟ್ಟಿರ್ತಕ್ಕಂಥದ್ದು ಎಲ್ಲವನ್ನು ನಾವು ಪ್ರಕೃತಿಯಲ್ಲಿ ನಾವು ಪಡಿತಾ ಇದ್ದೀವಿ. ಓಕೆ, ನಾವು ಭೂಮಿ ಮೇಲೆ ಬಂದ್ಮೇಲೆ ನಮ್ಮ ಹಿಂದಿನ ಜನ್ಮ ಮರ್ತೋಗ್ತೀವಿ, ನಾವ್ ಎಲ್ಲಿಂದ ಬಂದಿದ್ದೀವಿ ಅನ್ನೋದು ಮರ್ತೋಗ್ತೀವಿ. ಈ ದೇಹ ತಗೊಂಡ್ಮೇಲೆ ಈ ದೇಹಕ್ಕೆ ಬೆಳವಣಿಗೆ ಬೇಕು, ಆ ಬೆಳವಣಿಗೆಗೋಸ್ಕರ ಆಹಾರನು ಬೇಕು. ಆಹಾರ ಇದ್ರೆ ಈ ದೇಹ ಬೆಳವಣಿಗೆ ಆಗುತ್ತೆ. ಅದಕ್ಕೇನ್ ಬೇಕು? ಹಣ್ಣು ಹಂಪಲುಗಳು ಬೇಕು, ತರಕಾರಿ ಬೇಕು. ಇವತ್ತು ನಾವು ರುಚಿಯಾದ ಆಹಾರ ಪದಾರ್ಥಗಳನ್ನು ನಾವು ತಯಾರು ಮಾಡ್ಕೊಂಡು ಮನೆಯಲ್ಲಿ ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ರುಚಿಯಾಗಿರುತ್ತೆ. ಎಲ್ಲವೂ ಎಲ್ಲಿಂದ ಬಂತು? ಪ್ರಕೃತಿಯಿಂದಾನೇ ಬಂದಿರೋದು. ಈ ದೇಹದ ಬೆಳವಣಿಗೆಗೆ ನಾವು ಎಲ್ಲವನ್ನು ಮಾಡ್ತಾ ಇದ್ದೀವಿ. ಪ್ರೊಡಕ್ಟಿವಿಟಿ ಮೈಂಡ್ ಅನ್ನೋದು ಇಲ್ಲಿ ಕೆಲಸ ಮಾಡುತ್ತೆ. ಈಗ ಆಹಾರ ದೇಹಕ್ಕೆ ಬೇಕು. ಯಾವ ತರ ಆಹಾರ ಬೇಕು? ಅದರಲ್ಲಿ 2 ತರ ಆಹಾರ ನೋಡಿ, ಮಾಂಸಾಹಾರ, ಶಾಕಾಹಾರ. ಮನುಷ್ಯನಿಗೆ ಶಾಕಾಹಾರ ಊಟ ಮಾಡಿದ್ರೆ ದಿನಕ್ಕೆ 3 ಹೊತ್ತಲ್ಲ 4 ಹೊತ್ತು ಊಟ ಮಾಡಿದ್ರು, ತಿಂಡಿ ತಿಂದ್ರೂ ಜೀರ್ಣ ಆಗುತ್ತೆ. ಆದ್ರೆ ಮಾಂಸಾಹಾರ 1 ಹೊತ್ತು ತಿಂದ್ರೆ 2 ದಿನ ಆದ್ರೂ ಅದು ಡೈಜೆಷನ್ ಆಗಲ್ಲ ಅಂತಾರೆ. ನಮ್ಗೆ ಆ ದೇವರು ಪ್ರಕೃತಿ ಕೊಟ್ಟಿರ್ತಕ್ಕಂಥದ್ದು ಶರೀರ ಶಾಕಾಹಾರಕ್ಕಾಗಿ ನಾವು ಶಾಕಾಹಾರ ಸ್ವೀಕಾರ ಮಾಡಬೇಕು. ಮಾಂಸಾಹಾರ ಪಾಪದ ಆಹಾರ, ಅದು ನಮ್ಮ ಶರೀರಕ್ಕೆ ಅಲ್ಲ. ಪ್ರಾಣಿಗಳು ತಿಂತವಲ್ಲ ಅಂತ ನಾವು ತಿನ್ನಕ್ ಹೋಗ್ತೀವಿ. ಪ್ರಾಣಿಗಳಿಗೆ 2 ಕೋರೆ ಹಲ್ಲುಗಳು ಇರುತ್ತೆ ಮುಂದ್ಗಡೆ. ಆ ಕೋರೆ ಹಲ್ಲುಗಳಿಂದ ಅದು ಕಡಿದು ಪ್ರಾಣಿಗಳನ್ನು ತಿನ್ನುತ್ತೆ. ಅದಕ್ಕೆ ಆ ಸೃಷ್ಟಿ ಅದೇ ತರ ಇರುತ್ತೆ, ಅವು ಮಾಡ್ಲೇಬೇಕು, ಅದಕ್ಕೆ ಅದೇ ಆಹಾರ ಆಗಿರುತ್ತೆ. ಆದ್ರೆ ಮಾನವನಿಗೆ ಕೋರೆ ಹಲ್ಲಿಲ್ಲ, ದವಡೆ ಹಲ್ಲಿದಾವೆ. ದವಡೆ ಹಲ್ಲಿರೋದು ಜಗದು ತಿನ್ನೋದಕ್ಕೆ ವಿನಃ ಒಂದು ಕೊಂದು ತಿನ್ನೋದಕ್ಕಲ್ಲ ಮಾಸ್ಟರ್ಸ್. ಸತ್ತಿರ ಪ್ರಾಣಿ ಯಾರು ತಿನ್ನಲ್ಲ, ಸತ್ತಿರ ಪ್ರಾಣಿನೂ ತಿನ್ನೋದಿಲ್ಲ. ಆದ್ರೆ ಜೀವಂತ ಇರೋ ಪ್ರಾಣಿನ ಕೊಂದು ಸಾಯಿಸಿ ತಿಂತಾರೆ. ಅದೇ ವ್ಯತ್ಯಾಸ ಇರೋದು. ಕೊಂದು ಸಾಯಿಸಿ ನಾವು ತಿಂದರೆ ಪಾಪ ಆಗುತ್ತೆ. ಸತ್ತಿರೋ ಪ್ರಾಣಿ ಮಾಂಸ ತಿಂದ್ರೆ ಪಾಪ ಆಗಲ್ಲ, ಕರ್ಮ ಆಗಲ್ಲ. ಪಾಪ ಅಂದ್ರೆ ಕೆಲಸ, ಅದರಲ್ಲಿ ಕೆಟ್ಟ ಕೆಲಸ ಆಗುತ್ತೆ. ನಾವು ಈ ಪ್ರಾಣಿಗಳೆಲ್ಲ ತಿಂದ್ರೆ ಅದಕ್ಕೆ ಕರ್ಮ ಇಲ್ವಾ ಅಂತ ಹೇಳ್ತೀವಿ. ಕರ್ಮ ಇದೆ, ಅದಕ್ಕೂ ಇದೆ, ಇಲ್ಲ ಅನ್ನಲ್ಲ. ಅದು ಮುಂದಿನ ಜನ್ಮಗಳಲ್ಲಿ ಆ ಕರ್ಮವನ್ನು ಅನುಭವಿಸ್ಲೇಬೇಕು. ಕರ್ಮ ಅಂದ್ರೆ ಕೆಟ್ಟ ಕೆಲಸ ಮಾಡಿರೋದ್ರಿಂದ, ಕೆಟ್ಟ ಕಾಯಿಲೆಗಳಿಂದ, ಅನಾರೋಗ್ಯದಿಂದ, ಕಷ್ಟದಿಂದ ನರಳಲೇಬೇಕಾಗುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ. ಆತ್ಮ ಹೋಗ್ತಾ ಜನ್ಮ ತಗಂತಾನೆ ಇರುತ್ತೆ. ಈ ಶರೀರ ಹೋಗುತ್ತೆ, ಆತ್ಮ ಪುನರಪಿ ಜನನಂ, ಮತ್ತೆ ಇನ್ನೊಂದು ಜನ್ಮನು ತಾಳ್ತಾನೆ ಬರುತ್ತೆ. ಎಲ್ಲ ತಾಳಿದ್ಮೇಲೆ ಈ ಒಂದು ಆಧ್ಯಾತ್ಮಿಕತೆ ಅನ್ನೋದು ಸಿಕ್ಕಾಗ ಆ ಒಂದು ಏನಿದೆ, ಯಾವ ತರ ಜೀವನ ಮಾಡ್ಬೇಕು ನೋಡಿ. ನಮ್ಗೆ ಇಷ್ಟು ದಿನ ಗೊತ್ತಿದ್ದಿಲ್ಲ, ಆದ್ರೆ ಈ ಪತ್ರಿಜಿ ಸರ್ ಬಂದ್ಮೇಲೆ ನಮ್ಗೆ ಜೀವನ ಯಾವ ತರ ಮಾಡ್ಬೇಕು ಅನ್ನೋದು ತೋರಿಸ್ಕೊಟ್ರು. ಜೀವನ ದಾರಿ ಯಾವ ತರ ಇರ್ಬೇಕು ಅನ್ನೋದು ತೋರಿಸ್ಕೊಟ್ರು. ಅದೇ ಧರ್ಮ. ಜೀವನ ಯಾವ ತರ ನಡೆಸ್ಬೇಕು, ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದು ತಿಳಿಸೋದೆ ಧರ್ಮ. ಈಗ ಧರ್ಮಗಳು ಅಂದ್ರೆ ಬೇಕಾದಷ್ಟು ಧರ್ಮ ಇದೆ, ಅದೆಲ್ಲ ಮಾಸ್ಟರ್ಸ್. ನಮ್ ಜೀವನ ನಡೆಸ್ಕೊಡೋದು, ಯಾವ ತರ ಬಿಹೇವ್ ಮಾಡ್ಬೇಕು, ಯಾವ ತರ ಮಾತಾಡ್ಬೇಕು ಅಂತ ತಿಳಿಸೋದೆ ಧರ್ಮ. ಈ ಧರ್ಮ ನಾವು ಪಾಲನೆ ಮಾಡಿದ್ರೆ ಇದು ಅಂತಿಮ, ಈ ಮುಕ್ತಿಯನ್ನು ಪಡಿತೀವಿ. ವೈಟ್ ಪೇಪರ್ ಹೇಳಿದ್ನಲ್ಲ, ಭೂಮಿ ಮೇಲೆ ಯಾವ ತರ ಬಂದಿದ್ದೋ ಅದೇ ತರ ಭೂಮಿಯಿಂದ
ಹೋಗಕ್ಕೆ ಸಾಧ್ಯ. ನಾವು ಭೂಮಿ ಮೇಲೆ ಅನೇಕ ತರದ ಕಷ್ಟಗಳನ್ನು, ನೋವುಗಳನ್ನು ಅನುಭವಿಸಿ ನಮ್ಮ ಕರ್ಮವನ್ನು ಕಳ್ಕೊತಾ ಇದ್ದೀವಿ. ಆ ಜ್ಞಾನ ಇಲ್ದಲೆ ನಮ್ಮ ಜೀವನದಲ್ಲಿ ನಾನೇ ಕಷ್ಟಪಡ್ತಿದ್ದೀನಿ, ಧ್ಯಾನಕ್ಕೆ ಬಂದು ಇಷ್ಟು ವರ್ಷ ಆಯ್ತು ಆದ್ರೂ ನಾನು ಕಷ್ಟ ಪಡ್ತಾ ಇದ್ದೀನಲ್ಲ ಅಂತ ನೊಂದ್ಕೊಂತ ಇದ್ದಾರೆ. ಅದೆಲ್ಲ ಹಿಂದಿನ ಜನ್ಮದ ಕರ್ಮವನ್ನು ಕಳ್ಕೊಂತ ಇದೀವಿ ಮಾಸ್ಟರ್ಸ್. ಈ ಆಹಾರ ಪದ್ಧತಿ, ಈ ದೇಹಕ್ಕೆ ಆಹಾರ ಬೇಕಲ್ಲ, 3 ಹೊತ್ತು ನಾವು ಊಟ ಮಾಡಕ್ಕೆ, ತಿನ್ನಕ್ಕೆ. ಅದರಲ್ಲಿ ನಮ್ಮ ಪತ್ರಿಜಿಯವರು ಈ 5 ತರ ಆಹಾರ ಹೇಳಿದ್ದಾರೆ. ನಮಗೆ ಗೊತ್ತಿರೋದು ಶಾಕಾಹಾರ, ಮಾಂಸಾಹಾರ ಅಂತ. ಆದ್ರೆ ಪತ್ರಿಜಿಯವರು 5 ತರ ಹೇಳಿದ್ದಾರೆ, ಒಂದಲ್ಲ ಎರಡಲ್ಲ. ನೋಡಿ, ಅದು ಯಾವುವು ಅಂದ್ರೆ ತಾಮಸ ಗುಣ ಆಹಾರ, ಮತ್ತೆ ರಜೋಗುಣ ಆಹಾರ, ಸಾತ್ವಿಕ ಗುಣ ಆಹಾರ, ಶುದ್ಧ ಸಾತ್ವಿಕ ಗುಣ ಆಹಾರ, ನಿರ್ಗುಣ ಆಹಾರ. 5 ತರ ಆಹಾರ ಇರ್ತದೆ. ತಮೋಗುಣ ಆಹಾರ, ತಮೋಗುಣ ಅಂದ್ರೆ ಎಲ್ಲವೂ ಬಂತು, ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಎಲ್ಲರೂ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ, ನಮಗೆ ಈ ಜ್ಞಾನ ಸಿಗೋಕ್ಕಿಂತ ಮುಂಚೆ ಬಹಳಷ್ಟು ಜನ ಶಾಕಾಹಾರನೂ ಆಗಿದ್ರು, ಮಾಂಸಾಹಾರನೂ ಆಗಿದ್ರು. ಈ ಮಾಂಸಾಹಾರ ಪಾಪದ ಆಹಾರ ಅಂತ ಗೊತ್ತು. ಶಾಕಾಹಾರ ಒಂದು ಉನ್ನತವಾದ ಆಹಾರ, ಅಮೃತ ಆಹಾರ ಅಂತಾನು ಹೇಳ್ತೀವಿ. 2 ಸ್ವೀಕಾರ ಮಾಡ್ತಾ ಇದ್ರು, 2 ತರ ಕಷ್ಟ, ನೋವು, ದುಃಖ ಎರಡೂನು ಪಡಿತಾ ಇದ್ರು ಆ ಆತ್ಮಗಳು. ಅಂತ ಆತ್ಮಗಳ ಕೈಯಲ್ಲಿ ಈ ಶುದ್ಧ ಸಾತ್ವಿಕ ಆಹಾರ ಇರತಕ್ಕಂಥ ಆತ್ಮಗಳು ಏನಾದ್ರು ತಿಂದ್ರೆ, ಅವ್ರು ಮಾಡಿದ ಅಡಿಗೆ ಆಗ್ಲಿ ಇನ್ನೊಂದಾಗ್ಲಿ ತಿಂದ್ರೆ ಅದು ಸಾತ್ವಿಕ ಆಹಾರ ಆಗೋದಿಲ್ಲ, ನಾವು ತಿನ್ನಬಾರ್ದು ಅಂತ ಪತ್ರಿಜಿಯವರು ಹೇಳ್ತಾರೆ. ಅದು ರಾಕ್ಷಸ ಆಹಾರ. ಆ ಗುಣ ರಾಕ್ಷಸ ಆಹಾರ ಏನಿದೆ, ಆ ಗುಣಗಳು ಈ ಅವ್ರು ತಯಾರು ಮಾಡಿದ ಆಹಾರದಲ್ಲಿರುತ್ತೆ. ಅದಕ್ಕಾಗಿ ಅವ್ರು ತಯಾರು ಮಾಡಿದ ಆಹಾರ ನಾವು ಸ್ವೀಕಾರ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಇದಕ್ಕೊಂದು ಉದಾಹರಣೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಪತ್ರಿಜಿ ಸರು ಒಂದು ಟ್ರಾವೆಲಿಂಗ್ ನಲ್ಲಿ ಇದ್ದಾಗ ಬಹಳ ಹಸಿವಾಗ್ತಾ ಇದೆ ನಂಗೆ, ಎಲ್ಲನ ಮಾಸ್ಟರ್ಸ್ ಮನೆಗೆ ಕರ್ಕೊಂಡು ಹೋಗ್ರಿ ಅಂತ ಒಬ್ಬ ಪಕ್ಕದಲ್ಲಿರೋ ಜೊತೆಗಿರೋ ಮಾಸ್ಟರ್ಗೆ ಹೇಳಿದ್ರೆ, ಅವರು ಪಕ್ಕದಲ್ಲಿ ಹತ್ತಿರದಲ್ಲಿ ಯಾವ ಊರಿದೆಯೋ ಆ ಮಾಸ್ಟರ್ಗೆ ಫೋನ್ ಮಾಡಿ, ಸರ್ ನಾವು ಈ ತರ ಬರ್ತಾ ಇದ್ದೀವಿ, ಮನೆಯಲ್ಲಿ ನಮ್ಗೆ ಫುಡ್ ಇದ್ ಮಾಡಿ ಅಂತ, ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಂಡ್ರೆ. ಆಯ್ತು ಅಂತ ಹೇಳಿದ್ರಂತೆ. ಅವ್ರ ಮನೆಯಲ್ಲಿ ಬರೋ ಅಷ್ಟೊತ್ತಿಗೆ ಆಹಾರ ರೆಡಿ ಮಾಡಿದ್ರು. ಆಹಾರ ರೆಡಿ ಮಾಡಿ ಏನ್ ಮಾಡಿದ್ರು, ಸರ್ ರೆಡಿ ಆಗಿದೆ ಬನ್ನಿ ಅಂತ ಟೇಬಲ್ ಮೇಲೆ ಪ್ಲೇಟು, ನೀರು ಎಲ್ಲ ಇಟ್ಟು ಸರ್ ಕರೆದಂತೆ. ಸರ್ ಅಷ್ಟು ಹಸಿವಾಗಿದೆ ಅಂತ ಹೇಳಿದವರು ಬಂದು ಟೇಬಲ್ ಮೇಲೆ ಕುತ್ಕೊಂಡ್ರಂತೆ. ಕುತ್ಕೊಳ್ತಿದ್ದಂಗೆನೆ ಬಂತ ಬಟ್ಟೆ ತುಂಬಿತು ಅಂತ ಹೇಳಿ ಬಂದು ಏನು ಟಿಫನು ಏನು ಮಾಡ್ಲಿಲ್ಲ, ಏನು ಆಹಾರ ತಗೊಳ್ಳಿಲ್ಲ. ಜೊತೆಗಿದ್ದವರು ಆಹಾರ ಊಟ ಮಾಡಿದ್ರಂತೆ. ಯಾಕೆ ಹಿಂಗಾಯ್ತು ಸಾರಿ, ಯಾಕೆ ಹಿಂಗ್ ಮಾಡಿದ್ರು ಅಂತ ಅವರಲ್ಲೇ ಪ್ರಶ್ನೆ ಹಾಕಂತ ಹೋದ್ರಂತ. ಆದ್ರೆ ಉತ್ತರ ಸಿಗ್ಲಿಲ್ಲ. ಕಡೆಗೆ ಅವ್ರ ಮನೆಯಿಂದ ಹೊರಟಾಗ ಅವ್ರಿಗೆ ಹೇಳಿದ್ರಂತೆ, ಅಲ್ಲೋ ನೀನು ನಾನ್ ವೆಜ್ ಊಟ ಮಾಡಿರೋ ಅಡಿಗೆ, ಅವರು ಧ್ಯಾನಿಗಳಾಗಿರ್ಬೋದು, ಅವ್ರ ಮನೆಯಲ್ಲಿ ಇನ್ನೂ ಪಾತ್ರೆಗಳು ಎಲ್ಲ ಇದಾವಲ್ಲ, ಅವೆಲ್ಲ ನಾನ್ ವೆಜ್ ತಿಂದಂತ ಆಹಾರ ಪದಾರ್ಥಗಳು, ಅದ್ರಲ್ಲಿ ಇನ್ನೂ ನೆಗೆಟಿವ್ ಇದೆ. ನನ್ನ ಶಕ್ತಿ ಕುಂದಿಸ್ಬೇಕು ಅಂತ ಮಾಡಿದಿರ ನೀವು, ನನ್ನ ಶಕ್ತಿ ಬೆಳಿಬೇಕು ಅಂದ್ರೆ ನಾನು ಶುದ್ಧ ಆಹಾರ ಸೇವನೆ ಮಾಡ್ಬೇಕು, ಅಂತದಲ್ಲ ಅಂತ ಬೈದ್ರೆ. ಅಂದ್ರೆ ಆ ಪಾತ್ರೆಗಳಲ್ಲಿ ಕೂಡ ಶುದ್ಧ ಇದು ನೆಗೆಟಿವ್ನೆಸ್ ಇನ್ನೂ ಇರುತ್ತೆ. ಆ ಪಾತ್ರೆಗಳನ್ನು ಕೂಡ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ. ಚೇಂಜ್ ಮಾಡೋದ್ರಿಂದಾನೇ ನಮ್ಮ ಒಂದು ನೆಗೆಟಿವ್ನೆಸ್ ಬರದಲ್ಲೇ ಪಾಸಿಟಿವ್ ಬರುತ್ತೆ. ಈಗ ಎಷ್ಟೋ ಜನ ಧ್ಯಾನಕ್ಕೆ ಬಂದಿರೋ ಮಾಸ್ಟರ್ಸ್ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ಹಳೆ ಪಾತ್ರೆಗಳನ್ನೆಲ್ಲ ತೆಗೆದ್ಬಿಟ್ಟು ಹೊಸ ಪಾತ್ರೆಗಳನ್ನು ಶುದ್ಧ ಆಹಾರವಾದಂತ ಪಾತ್ರೆಗಳಿಗೆ ಉಪಯೋಗಿಸ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಮಾಸ್ಟರ್ಸ್. ಸೊ ಇದು ತಾಮಸ ಗುಣ ಹೊಂದಿರ್ತಕ್ಕಂಥ ಆಹಾರ ಆಯ್ತು. ಇನ್ನ ರಜೋಗುಣ ಆಹಾರ ಎರಡನೇದು. ಇದು ಸಾತ್ವಿಕ, ಇದು ಸಸ್ಯಾಹಾರನೇ, ಶಾಕಾಹಾರನೇ ಆಗಿರುತ್ತೆ. ಈ ಇದರಲ್ಲಿ ಏನಾಗುತ್ತೆ, ಅವರು ಗುಣ ಯಾವ ತರ ಇರುತ್ತೋ ಅದ್ರ ಮೇಲೆ ಹೋಗುತ್ತೆ. ಸಸ್ಯಾಹಾರ ತಯಾರು ಮಾಡ್ತಾರೆ, ಆದ್ರೆ ಅವ್ರ ತಲೆಯಲ್ಲಿ ಯಾವ ತರ ಇರುತ್ತೆ, ಮೈಂಡ್ ನಲ್ಲಿ ಹೌದಪ್ಪ ಒಳ್ಳೇದ್ ಮಾಡ್ಬೇಕು, ಒಳ್ಳೇದಾಗ್ಬೇಕು ಅಂತ ಇರುತ್ತೆ ಕೆಲವ್ರಿಗೆ. ಆದ್ರೆ ಈ ಮೈಂಡ್ ಇರೋರು, ರಜೋಗುಣ ಆಹಾರ ತಯಾರು ಮಾಡತಕ್ಕಂಥವ್ರು, ಅವ್ರಿಗೆ
ದುಡ್ಡು ಸಂಪಾದನೆ ಮಾಡ್ಬೇಕು, ಹಣ ಬೇಕು, ನಾನು ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಮಗಳ ಮದುವೆ ಮಾಡ್ಬೇಕು, ಅದಕ್ಕೆಲ್ಲ ದುಡ್ಡು ಬೇಕು, ದುಡ್ಡುಗೋಸ್ಕರ ನಾನು ಆಹಾರ ತಯಾರು ಮಾಡ್ತೀನಿ ಅಂತ ಮಾಡ್ತಾರೆ. ಬಹಳಷ್ಟು ಕಡೆ ನಾವು ಅದನ್ನ ಯಾವ್ದು ಎಕ್ಸಾಂಪಲ್ ನಾನು ಹೇಳಕ್ ಇಷ್ಟಪಡೋದಿಲ್ಲ, ಬೇಡ. ಎಷ್ಟೋ ಜನ ದುಡ್ಡುಗೋಸ್ಕರನೇ ಮಾಡಿದ್ದಾರೆ. ಆ ದುಡ್ಡು ದುಡಿಯೋದಕ್ಕೆ ತಮ್ಮ ಒಂದು ಸಂಸಾರ ನಿರ್ವಹಣೆಗೆ, ಸುಖ ಸಂಸಾರಕ್ಕೆ, ಎಲ್ಲದಕ್ಕೂ ಆ ದುಡ್ಡನ್ನು ಉಪಯೋಗಿಸ್ತಾ ಇದೆ. ಭವ್ಯವಾದ ಮನೆ ಕಟ್ತಾರೆ, ಕಾರ್ ತಗೊಂತಾರೆ, ಮದುವೆ ಮಾಡ್ತಾರೆ, ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅಂತ ಅವ್ರ ಕೈಯಿಂದ ನಾವು ಬೇಯಿಸಿದ ಆಲೂಗಡ್ಡೆ ಕೂಡ ತಿಂದ್ರು ನಮ್ಗೆ ಅದು ಸಾತ್ವಿಕ ಆಹಾರ ಆಗಲ್ಲ. ಈ ಎರಡು ಗುಣ ಹೊಂದಿರತಕ್ಕಂತ ತಾಮಸ ಗುಣ ಮತ್ತೆ ರಜೋಗುಣ ಹೊಂದಿರತಕ್ಕಂತ ಆತ್ಮಗಳಿಂದ ತಯಾರಾದಂತ ಆಹಾರ ಸೇವನೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ರು. ಇದೆಲ್ಲ ಕಳೆದ 2019-20 ಬಂದಂತ ಕೊರೋನಾ ಪೀರಿಯಡ್ ನಲ್ಲಿ ಪತ್ರಿಜಿ ಸರ್ ಇದನ್ನೆಲ್ಲ ಈ ಜ್ಞಾನ ಕೊಡ್ತಾ ಇದ್ರು. ಪ್ರತಿದಿನ ಬೆಳಿಗ್ಗೆ 10 ರಿಂದ 11 ಗಂಟೆವರೆಗೂ ಈ ಒಂದು ಸತ್ಸಂಗ ಮಾಡಿ ಹೇಳ್ತಾ ಇದ್ರು ಮಾಸ್ಟರ್ಸ್. ಮತ್ತೆ ಯಾವ ತರ ಆಹಾರ ಬೇಕು? ಸಾತ್ವಿಕ ಆಹಾರ ಬೇಕು. ಸಾತ್ವಿಕ ಆಹಾರ ಅಂದ್ರೆ ಏನು? ಈಗ ತಾಮಸ ಗುಣ, ರಜೋಗುಣ ಆಹಾರ ತಿಳ್ಕೊಂಡ್ವಿ. ತಾಮಸ ಗುಣ ಅಂದ್ರೆ ಇದು ಸಾತ್ವಿಕ ಗುಣ ಅಂದ್ರೆ ಏನು? ಹೆಸರೇ ಹೇಳುತ್ತೆ ಸಾತ್ವಿಕ ಅಂದ್ರೆ ಏನು ಅಂತ. ನಮ್ಮ ಮನೆಯಲ್ಲಿ ಎಲ್ಲರೂ ಇರ್ತಾರೆ, ತಂದೆ, ಹೆಣ್ಮಕ್ಳು, ಎಸ್ಪೆಷಲಿ ಆಹಾರ ತಯಾರು ಮಾಡೋರು ಹೆಣ್ಮಕ್ಳಾಗಿರ್ತಾರೆ. ತಾಯಿ, ತಂಗಿ, ಅಕ್ಕ, ಸೊಸೆ, ಮಗಳು, ದೊಡ್ಡಮ್ಮ, ಅತ್ತೆ, ಇವರೆಲ್ಲರೂ ತಯಾರು ಮಾಡಿರ್ತಕ್ಕಂಥ ಆಹಾರ ಮನೆಯಲ್ಲಿ ಶಾಕಾಹಾರ, ಶುದ್ಧ ಸಾತ್ವಿಕ ಆಹಾರ, ಸಾತ್ವಿಕ ಆಹಾರ ಆಗಿರುತ್ತೆ. ಬರೇ ಸಾತ್ವಿಕ ಆಹಾರ. ಅವ್ರಿಗೇನಿರುತ್ತೆ ಮೈಂಡ್ನಲ್ಲಿ? ನಾನು ಅಡಿಗೆ ಮಾಡಬೇಕು, ತಯಾರು ಮಾಡಬೇಕು, ಇದು ಎಲ್ರಿಗೂ ತೃಪ್ತಿ ಆಗ್ಬೇಕು, ಸಂತೋಷವಾಗಿ ತಿನ್ಬೇಕು ಅನ್ನೋದು ಒಂದೇ ಅವ್ರ ಮೈಂಡ್ನಲ್ಲಿ ಇರುತ್ತೆ. ಆ ಮೈಂಡಿಂದ ಅವರು ಅಡಿಗೆ ತಯಾರು ಮಾಡಿದ್ರೆ ಸಾತ್ವಿಕ ಆಹಾರ ಆಗುತ್ತೆ. ಸಾತ್ವಿಕ ಆಹಾರ ನಾವು ತಯಾರು ಮಾಡ್ಕೊಳ್ಳೋದು. ಮಾಂಸಾಹಾರ ತಿನ್ನಲ್ಲ, ಕೆಟ್ಟ ಆಲೋಚನೆ ಇರಲ್ಲ, ಯಾವುದೇ ಆಲೋಚನೆ ಇಲ್ದಲೇ ಪರಿಶುದ್ಧವಾದ ಆತ್ಮ ಆಗ್ಬೇಕು. ಆ ಆತ್ಮ ತಯಾರು ಮಾಡಿರೋ ಅಂತ ಒಂದು ಆಹಾರನೇ ಸಾತ್ವಿಕ ಆಹಾರ ಆಗುತ್ತೆ. ಸಾತ್ವಿಕ ಆಹಾರ ಈಗ ಭೌತಿಕ ಜೀವನದಲ್ಲಿ ಎಲ್ಲರ ಮನೆಯಲ್ಲೂ ನಾವು ಊಟ ಮಾಡೋದು ಇರೋದು ನಿಜ. ಇದು ಸಾತ್ವಿಕ ಆಹಾರ ಆಗುತ್ತೆ. ನೆಕ್ಸ್ಟ್ ಶುದ್ಧ ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ ಅಂದ್ರೆ ಮನೆಯಲ್ಲಿ ಹೆಣ್ಮಕ್ಳು ಮಾಡಿರ್ತಕ್ಕಂಥದ್ದು, ಒಳ್ಳೆ ಮನಸ್ಸಿಂದ ಮಾಡಿರ್ತಕ್ಕಂಥದ್ದು ಆಹಾರ ನಾವು ಸಾತ್ವಿಕ ಆಹಾರ ಅಂತೀವಿ. ಶುದ್ಧ, ಮತ್ತೆ ಅದರಲ್ಲಿ ಮತ್ತೆ ಶುದ್ಧ ಅನ್ನೋದು ಬಂತು. ಸಾತ್ವಿಕ ಆಹಾರದಲ್ಲಿ ಮತ್ತಿನ್ಯಾವ ಶುದ್ಧ? ಧ್ಯಾನ. ಈ ಭೌತಿಕ ಜೀವನಕ್ಕೆ ಬರ್ತೀವಿ ನಾವು. ಭೌತಿಕ ಜೀವನಕ್ಕೆ ಬಂದ್ಮೇಲೆ ಧ್ಯಾನವನ್ನು ಕಲಿತೀವಿ. ಧ್ಯಾನ ಯಾಕೆ ಮಾಡ್ಬೇಕು, ಧ್ಯಾನದಿಂದ ಲಾಭ ಏನು, ಇವೆಲ್ಲ ಪಡಿತೀವಿ. ಧ್ಯಾನ ಸರ್ವ ರೋಗ ನಿವಾರಣೆ, ಧ್ಯಾನ ಸರ್ವ ಕಷ್ಟ ನಿವಾರಣೆ, ಧ್ಯಾನ ಸರ್ವ ಜ್ಞಾನ ಪ್ರಸಾರಣೆ, ಧ್ಯಾನ ಸರ್ವ ಭೋಗಧಾರಣೆ ಅಂತ ಹೇಳ್ತೀವಿ. ಧ್ಯಾನದಿಂದ ಎಲ್ಲವೂ ನಮಗೆ ಸಿಗುತ್ತೆ ಅಂತ ನಮ್ಗೆ ಅರ್ಥ ಆಗಿದೆ. ಯಾವಾಗ? ಈ ಜ್ಞಾನ ಸಿಕ್ಕಾಗ. ಜ್ಞಾನ ಸಿಕ್ಕಾಗ ಇದೆಲ್ಲ ಪಡ್ಕೊಂಡ ಮೇಲೆ ನಾವು ಪ್ರತಿದಿನ ಬೆಳಗ್ಗೆ ನೋಡಿ 5 ರಿಂದ 6 ಗಂಟೆವರೆಗೂ ಒಂದು ಸಂಗೀತ, ಸುಂದರವಾದ ಸಂಗೀತದೊಂದಿಗೆ ಧ್ಯಾನ ಮಾಡಿದ್ದೀವಿ. ಪ್ರತಿದಿನ ಧ್ಯಾನ ಮಾಡ್ತಾನೆ ಇದ್ದೀವಿ. ನಮ್ಮ ಆತ್ಮೋದ್ಧಾರಕ್ಕಾಗಿ ನಾವು ಧ್ಯಾನ ಮಾಡಲೇಬೇಕು. ಆತ್ಮ ಉದ್ಧಾರ ಅಂದ್ರೆ ಆತ್ಮ ಎಲ್ಲಿಂದ ಬಂತು, ಹೆಂಗ್ ಬಂತು, ಅದ್ರ ಜೊತೆ ನಾವು ತಿಳ್ಕೊಬೇಕು. ಅದನ್ನೆಲ್ಲ ತಿಳ್ಕೊಬೇಕು ಅಂತಂದ್ರೆ ಸತ್ಸಂಗ ಮಾಡ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು. 3 ಗಂಟೆ ಹೊತ್ತು ಧ್ಯಾನ, 2 ಗಂಟೆ ಹೊತ್ತು ಸ್ವಾಧ್ಯಾಯ, 1 ಗಂಟೆ ಸಜ್ಜನ ಸಾಂಗತ್ಯ ಮಾಡ್ಬೇಕು. ಇವೆಲ್ಲ ಮಾಡ್ಕೊಂಡ್ರೆ ನಮ್ಮ ಜ್ಞಾನ ಬೆಳೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸುಂದರವಾದ ಕಾನ್ಸೆಪ್ಟ್ ಪತ್ರಿಜಿ ಅವ್ರು ನಮ್ಮೆಲ್ಲರಿಗೂ ಕೊಟ್ಟೋಗಿದ್ದಾರೆ. ಅದಕ್ಕಾಗಿನೇ ಮಾಸ್ಟರ್ಸ್
ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಎಲ್ಲ ಕಡೆನೂ ಧ್ಯಾನ ನಡೀತಾ ಇರುತ್ತೆ. ಅದಾದ್ಮೇಲೆ ಸತ್ಸಂಗ ಇರುತ್ತೆ, ಪ್ರವಚನ. ಅಂದ್ರೆ ಈಗ ನಾವು ಹೇಳ್ತಾ ಇರೋದು ಸತ್ಸಂಗನೇ. ಅಯ್ಯಪ್ಪ ಪಿಂಡಿ ಸರ್ ಅವರು ಎಂತ ಟಾಸ್ಕ್ ಅನ್ನು ಕೊಟ್ಟು ಚಾಲೆಂಜ್ ಅನ್ನು ಎಲ್ರಿಗೂ ಕೊಟ್ಟಿದ್ದಾರೆ. ಯಾಕೆ? ಆತ್ಮ ಉದ್ಧಾರಕ್ಕಾಗಿ. ಅವರ ಉದ್ಧಾರ ಅಲ್ಲ, ಅವ್ರು ಬಂದಿರೋದು ಆತ್ಮ ಉದ್ಧಾರ ಮಾಡೋದಕ್ಕೋಸ್ಕರ. ಸಾವಿರಾರು ಜನನು ತಯಾರು ಮಾಡಿದ್ದಾರೆ ಈ ಧ್ಯಾನದಲ್ಲಿ. ಎಲ್ಲ ಮಾಸ್ಟರ್ಸು ಹೊರಗಡೆ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರಚಾರ ಮಾಡೋದ್ರಿಂದ ಈ ಒಂದು ಆಹಾರ ಪದ್ಧತಿಯಲ್ಲಿ ನಾವು ಯಾವ ತರ ಇರ್ಬೇಕು ಅಂತಾನು ತಿಳಿಸ್ತಾ ಇದ್ದೀವಿ. ಪ್ರಚಾರ ಮಾಡೋದ್ರಿಂದ ಅವರು ಕರ್ಮನ್ನು ಕಳ್ಕೊಂತಾರೆ, ಪ್ರಚಾರಕರು ಉನ್ನತವಾಗಿ ಬೆಳೀತಾರೆ. ಧ್ಯಾನ ಮಾಡೋರ್ತಕ್ಕಂಥವ್ರು ಅವರು ಆತ್ಮ ಉನ್ನತಿಗೆ ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಇನ್ನು ಕೆಲವೇ ವರ್ಷದಲ್ಲಿ ಈ ಪ್ರಪಂಚ ಎಲ್ಲ, ಭೂಮಂಡಲ ಎಲ್ಲ ಧ್ಯಾನಮಯ ಆಗುತ್ತೆ, ಸಾಕಾರ ಆಗುತ್ತೆ. ಉನ್ನತವಾದ ಲೋಕದ ಮಾಸ್ಟರ್ಗಳು ಎಷ್ಟೋ ಜನ ಬಂದು ಭೂಮಿ ಮೇಲೆ ತಮ್ಮ ವಾಕಿಂಗ್ ಮಾಡಿ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ವಾಕಿಂಗ್ ಆಗಿ ಆಟೋ ರೈಟಿಂಗ್ ಮಾಡ್ತಾ ಇದ್ದಾರೆ. ಭೂಮಿ ಮೇಲೆ ಯಾವ ತರ ಇರಬೇಕು ಏನು ಅನ್ನೋದು ಸಂದೇಶ ಕೊಡ್ತಾ ಇದ್ದಾರೆ ಮಾಸ್ಟರ್ಸ್. ಆ ಸಂದೇಶ ನಾವು ಫಾಲೋ ಮಾಡಬೇಕು. ನಾವು ಯಾವಾಗ ಆ ಸಂದೇಶಗಳನ್ನೆಲ್ಲ ಫಾಲೋ ಮಾಡ್ತೀವೋ, ಯಾವಾಗ ಧ್ಯಾನ ಮಾಡ್ತೀವೋ, ಆಹಾರ ತಯಾರು ಮಾಡ್ತೀವೋ, ಗಂಡಸರಾಗ್ಲಿ ಹೆಂಗಸರಾಗ್ಲಿ ಯಾರನ್ನ ಆಗ್ಲಿ ತಯಾರು ಮಾಡಿದ್ದ ಆಹಾರ ಶುದ್ಧ ಸಾತ್ವಿಕ ಆಹಾರ ಆಗುತ್ತೆ. ನಾವು ಒಂದು 10 ನಿಮಿಷ ಧ್ಯಾನ ಮಾಡಿ ಒಳ್ಳೇದನ್ನು ಬಯಸಿ ನಾವು ಆಹಾರ ತಯಾರು ಮಾಡಿದ್ರೆ ಅದೇ ಶುದ್ಧ ಸಾತ್ವಿಕ ಆಹಾರ ಆಗುತ್ತೆ. ಆ ಸಾತ್ವಿಕ ಆಹಾರ ಹೇಗಿರುತ್ತೆ ಅಂದ್ರೆ ನಾವು ಮಾಡಿದ್ದ ಆಹಾರ ಎಲ್ಲ ಖಾಲಿ ಆಗುತ್ತೆ, ಉಳ್ಕೊಳೋದಿಲ್ಲ. ಇದನ್ನ ನಾನು ಬಹಳಷ್ಟು ಕಡೆ ನಾನು ಪರೀಕ್ಷೆ ಮಾಡಿದ್ದೀನಿ. ನಮ್ ಜೊತೆ ಒಬ್ರು ಭಾಸ್ಕರ್ ಅಂತ ಒಬ್ರು ಆಂಧ್ರ ಮಾಸ್ಟ್ರು, ನಾವು ಪ್ರಚಾರಕ್ಕೆ ಹೋದಾಗ ಅವ್ರು ನಮ್ ಜೊತೆ ಬರ್ತಾ ಇದ್ರು. ಅವರು ಕೆಲವೊಂದು ಮನೆಗಳಲ್ಲಿ ನಾನೇ ಅಡಿಗೆ ಮಾಡ್ತೀನಿ ಅಂತ ಅವ್ರು ಮಾಡ್ತಾ ಇದ್ರು. ಬಹಳ ಸಿಂಪಲ್, ಮಸಾಲೆ ಉಪಯೋಗಿಸ್ತಿದ್ದಿಲ್ಲ, ಸ್ವಲ್ಪ ಎಣ್ಣೆ ಉಪಯೋಗಿಸಿ ಸ್ವಲ್ಪ ಖಾರ ಉಪಯೋಗಿಸ್ತಿದ್ರು. ಚೆನ್ನಾಗಿ ಫ್ರೈ ಮಾಡೋದು, ಮಾಡ್ಬಿಟ್ಟು ಉಪ್ಪು ಖಾರ ಹಾಕೋದು ಅಷ್ಟೇ, ಇನ್ನೇನು ಇಲ್ಲ. ಈರುಳ್ಳಿ ಹಾಕ್ತಿದ್ರು. ಅವ್ರು ಮಾಡಿದ್ದ ಆಹಾರ 4 ಜನಕ್ಕೆ ಅಂದ್ರೆ ಆ 4 ಜನಕ್ಕೆ ಕರೆಕ್ಟ್ ಆಗಿ ಆಗ್ತಿತ್ತು. ಒಂದು ಇದ್ರು ಕೂಡ ಹಗಳು ಕೂಡ ಉಳಿತಾ ಇರ್ಲಿಲ್ಲ, ಅಷ್ಟು ಕರೆಕ್ಟ್ ಆಗಿ ಆಹಾರ ತಯಾರು ಮಾಡ್ತಿದ್ರು. ಯಾಕಂದ್ರೆ ಅವರು ಎನರ್ಜಿ ಅಷ್ಟಿದೆ ಮಾಸ್ಟರ್ಸ್. ಅವರು ಅವಾಗ್ಲೂ ಇದ್ದಕ್ಕಿದ್ದಾಗೆ ಮೌನ ಮಾಡ್ತಾರೆ. 2 ದಿವಸ 3 ದಿವಸ ಮೌನ ಆಗ್ತದೆ, 15 ದಿವಸ ಮೌನ ಮಾಡ್ತಾರೆ. ಇದ್ದಕ್ಕಿದ್ದಾಗೆ ಉಪವಾಸ ಮಾಡ್ತಾರೆ. ನನಗೆ ಇವತ್ತು ಊಟ ಬೇಡ. ಇದ್ದಕ್ಕಿದ್ದಂಗೆ ಇವಾಗ ತಟ್ಟೆ ಮುಂದೆ ಕೂತ್ಕೊಂಡಿರ್ತಾರೆ, ನಾನು ಇವತ್ತಿನ ಉಪವಾಸ ಇದ್ದೀನಿ ಅಂತ ಎದ್ದು ಹೋಗ್ತಾರೆ. ಅವ್ರಿಗೆ ಇಂಟ್ಯೂಷನ್ ಆಗಿ ಏನ್ ಬರುತ್ತೋ, ಒಳಗಿಂದ ಏನ್ ಬರುತ್ತೋ ಅದನ್ನ ಅವ್ರು ಫಾಲೋ ಮಾಡ್ತಾರೆ. ಈ ಜ್ಞಾನ ಅವ್ರಿಗೆ ಧ್ಯಾನದಿಂದ ಬಂದಿದೆ ಮಾಸ್ಟರ್. ಡ್ರೈವಿಂಗ್ ಮಾಡ್ತಾರೆ ವೆಹಿಕಲ್ಲು, ಎಷ್ಟು ಚೆನ್ನಾಗಿ ಅಂದ್ರೆ ಒಂದ್ ಸ್ವಲ್ಪ ನೋವು ಕುಂತವ್ರಿಗೆ ನೋವಾಗ್ಬಾರ್ದು ಅಷ್ಟು ಸಾಫ್ಟ್ ಆಗಿ ಸ್ಮೂತ್ ಆಗಿ ಡ್ರೈವ್ ಮಾಡ್ತಾರೆ. ಎಲ್ಲೂ ಯಾರಿಗೂ ಏನು ತೊಂದರೆ ಆಗಲ್ಲ. ಯಾವಾಗ ನಾವು ಧ್ಯಾನ ಮಾಡ್ತೀವೋ, ಧ್ಯಾನದಲ್ಲಿ ಸಂಕಲ್ಪ ಏನಿಡ್ತೀವೋ ಆ ಸಂಕಲ್ಪ ನೆರವೇರುತ್ತೆ. ಅದಕ್ಕಾಗಿ ನಾವು ಧ್ಯಾನ ಮಾಡಬೇಕು, ಶುದ್ಧ ಸಾತ್ವಿಕ ಆಹಾರ ತಗೋಬೇಕು ಮಾಸ್ಟರ್ಸ್. ಎಲ್ರೂ ಧ್ಯಾನಿಗಳಾದಾಗ, ಭೂಮಂಡಲ ಧ್ಯಾನಿ ಆದಾಗ, ಸಸ್ಯಾಹಾರಿ ಆದಾಗ ಯಾವ ತರ ಇರುತ್ತೆ, ಪ್ರಕೃತಿ ಮತ್ತೆ ಯಾವ ತರ ಇರುತ್ತೆ, ಸುಂದರವಾಗಿರುತ್ತೆ. ಆಕಾಶ ನೀಲಿ ಬಣ್ಣದ್ದು ಇರುತ್ತೆ. ಆ ಭೂಮಿ ಮೇಲೆ ಆ ಮೋಡಗಳು ಅನ್ನೋದು ಕೆಳಗಿಳುತ್ತೆ, ಸುಂದರವಾಗಿ ಕಾಣುತ್ತೆ. ಹಚ್ಚ ಹಸಿರಾಗಿರತಕ್ಕಂತ ಈ ಭೂಮಿ ಮೇಲೆ ಬಿಳಿ ಬಣ್ಣದ ಮೋಡಗಳು ಬಂದ್ ಬೀಳುತ್ತೆ, ಮಂಜು ಬರುತ್ತೆ, ನದಿಯಲ್ಲಿ ನೀರು ಜಳ ಜಳ ಅಂತ ಹರಿತಾ ಇರುತ್ತೆ, ಮಳೆ ಪ್ರಕೃತಿಯಿಂದ ಬರ್ತಾ ಇರುತ್ತೆ. ಈ ಪಂಚಭೂತಗಳು ಸಂತೋಷವಾಗಿರುತ್ತೆ ಮಾಸ್ಟರ್ಸ್. ಅದಕ್ಕಾಗಿ ಧ್ಯಾನಮಯ ಆಗ್ಬೇಕು. ಧ್ಯಾನಮಯ ಆದ್ರೆ ಇಂಥ ಸುಂದರವಾದ ದೃಶ್ಯಗಳನ್ನು ನಾವೆಲ್ಲ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಮಾಸ್ಟರ್ಸ್. ಇನ್ನು ಆಹಾರದಲ್ಲಿ ಕೊನೆಯದಾಗಿ
ನಿರ್ಗುಣ ಆಹಾರ. ನಿರ್ಗುಣ ಅಂದ್ರೆ ಅರ್ಥನೇ ಆಗುತ್ತೆ ಯಾವ ತರ ಇರ್ಬೇಕು ಅಂತ. ಇದೆಲ್ಲ ಯಾರ ಹತ್ರ ಬರುತ್ತೆ? ಯೋಗಿ, ಋಷಿಗಳು, ಮುನಿಗಳು, ಬ್ರಹ್ಮರ್ಷಿಗಳು, ಇವರಲ್ಲಿ ಬರ್ತಕ್ಕಂಥದ್ದು. ಯಾವಾಗ ಅವರು ಸಾಧನೆ ಮಾಡ್ತಾರೋ, ಪ್ರತಿಯೊಬ್ರು ಸಾಧನೆ ಮಾಡ್ತಾರೋ, ಅವಾಗ ಋಷಿಗಳಾಗಿ ಯೋಗಿಗಳಾಗಿ ಮಾರ್ಪಡ್ತೀವಿ. ಆ ಯೋಗಿಗಳ ಒಂದು ಕೈಯಲ್ಲಿ, ಋಷಿಗಳ ಬ್ರಹ್ಮರ್ಷಿಗಳ ಕೈಯಲ್ಲಿ ಆಹಾರ ತಯಾರು ಮಾಡಿತ್ತು, ಅದು ಈ ಒಂದು ನಿರ್ಗುಣ ಆಹಾರ ಆಗುತ್ತೆ ಮಿಸ್ಟರ್ಸ್. ನಾವು ಎಷ್ಟೋ ಜನ ಕೇಳಿದೀವಿ ನಾವು, ಏನು ಅಂದ್ರೆ ಪತ್ರಿಜಿ ಸರ್ ಮೊದ್ಲೆಲ್ಲ ಮನೆಗಳಿಗೆ ಹೋದ್ರೆ ಅವರೇ ಆಹಾರ ತಯಾರು ಮಾಡ್ತಿದ್ರು, ತಯಾರು ಮಾಡಿ ಎಲ್ಲರಿಗೂ ಬಡಿಸ್ತಾ ಇದ್ರು. ಯಾರನ್ನ ಹೆಂಗಸರು ಬಂದ್ರೆ ಜೊತೆಗೆ ಬಾ ಅಂತೇಳಿ ಕರಿತಿದ್ರು, ಸಹಾಯಕ್ಕೆ ಅಂತ ಕರಿತಿದ್ರು. ಅವ್ರನ್ನು ಒಂದಲ್ಲ ಒಂದ್ ರೀತಿ ಅಡಿಗೆ ಮನೆಯಿಂದ ಹೊರಗೆ ಕಳಿಸ್ತಾ ಇದ್ರು. ಏನಾದ್ರೂ ಒಂದ್ ಕಾರಣ ಹೇಳಿ, ನೀನ್ ಹೋಗು, ನೀನಿಗೆ ಬರೋದಿಲ್ಲ ಅಂತ ಬೈದ್ ಕಳಿಸ್ತಾ ಇದ್ರು. ಆವಾಗ ಅವ್ರೊಬ್ರೆ ನಿಂತ ಆಹಾರ ತಯಾರು ಮಾಡ್ತಿದ್ರು. ಅಂತ ಮಹಾತ್ಮರ, ಪುಣ್ಯಾತ್ಮರ ಕೈಯಿಂದ ತಯಾರಾದಂತ ಆಹಾರ ಸೇವನೆ ಮಾಡೋದೇ ನಿರ್ಗುಣ ಆಹಾರ. ಅದೇ ರೀತಿ ಸಾಯಿಬಾಬಾ ಅವರು ಕೂಡ ಆಹಾರ ತಯಾರು ಮಾಡ್ತಾ ಇದ್ರು. ಅವರು ತಮ್ಮ ಕೈಯನ್ನು ಹಾಕಿ, ಬಿಸಿ ಪದಾರ್ಥದಲ್ಲಿ ಕೈ ಹಾಕಿ ಅಲ್ಲಾಡಿಸಿ ಆಹಾರ ತಯಾರು ಮಾಡ್ತಾರೆ. ಅಂತ ಮಹಾತ್ಮರ ಕೈಯಿಂದ ನಾವು ಊಟ ಮಾಡಿದ್ದೆ ನಿರ್ಗುಣ ಆಹಾರ. ಹಾಗಾದ್ರೆ ಪತ್ರಿಜಿ ಕೈಯಿಂದ ಯಾರ್ಯಾರು ಊಟ ಮಾಡಿದಿರೋ ಅವರೆಲ್ಲರೂ ನಿರ್ಗುಣ ಆಹಾರ ಸೇವನೆ ಮಾಡಿದ್ದೀರಾ ಅಂತ ಹೇಳೋದು ಸಹಜವಾಗಿ ಹೇಳ್ತೀವಿ. ಅದೊಂದೇ ಅಲ್ಲ ಮಾಸ್ಟರ್ಸ್, ಅದರ ಜೊತೆಗೆ ನಾವು ಕೂಡ ಧ್ಯಾನ ಮಾಡಿ ಯೋಗಿಗಳಾಗಿದ್ದೀವಿ. ನಾವು ಕೂಡ ತಯಾರು ಮಾಡಿದ ಆಹಾರ ಪರಿಶುದ್ಧವಾಗಿರುತ್ತೆ, ನಿರ್ಗುಣವಾಗಿರುತ್ತೆ. ಎಲ್ಲ ಆಹಾರ ನಾವು ಮಾಡಿದ್ದು, ನಾವು ಊಟ ಮಾಡಿದ್ರೂ ನಿರ್ಗುಣ ಆಹಾರ ಆಗುತ್ತೆ ಮಾಸ್ಟರ್ಸ್. ಯಾವಾಗ ನಾವು ಧ್ಯಾನಿಗಳಾಗ್ತೀವೋ, ಸಸ್ಯಾಹಾರಿಗಳಾಗ್ತೀವೋ, ಒಂದು ನಾವು ಸಾಧನೆ ಮಾಡ್ತಾ ಬರ್ತೀವೋ, ಅವರೆಲ್ಲ ನಾವು ಸಾಧನೆಯಿಂದ ನಾವು ಆಗಿದ್ದು ಮಾಡಿರ್ತಕ್ಕಂಥ ಆಹಾರ ಕೂಡ ನಿರ್ಗುಣ ಆಹಾರ ಆಗುತ್ತೆ. ನಿರ್ಗುಣ ಆಹಾರ ದೇಹಕ್ಕೆ ಒಳ್ಳೆಯದು. ಯಾವುದೇ ತರದ ರೋಗ ಬರೋದಿಲ್ಲ, ಕಾಯಿಲೆಗಳು ಬರೋದಿಲ್ಲ. ಆತ್ಮ ಶುದ್ಧವಾಗಿರುತ್ತೆ, ಹಿಂಸೆಯನ್ನು ಬಿಟ್ಟಿರುತ್ತೆ, ಹಿಂಸೆಯಲ್ಲಿ ಇರೋದಿಲ್ಲ, ಹಿಂಸೆ ಅನ್ನೋದು ಮಾಡೋದಿಲ್ಲ. ಯಾವಾಗ ಹಿಂಸೆ ಇರಲ್ವೋ, ನಿರ್ಗುಣ ಎಲ್ಲ ಕೆಟ್ಟ ಗುಣಗಳನ್ನು ಕಳ್ಕೊಂಡು ಒಳ್ಳೆ ಗುಣದಿಂದ ಇರ್ತಕ್ಕಂಥದ್ದೇ ನಿರ್ಗುಣ. ಈ ರೀತಿ ನಾವು ಪ್ರಕೃತಿಯೊಂದಿಗೆ ಜೀವನ ಮಾಡಬೇಕು, ಪ್ರಕೃತಿಯೊಂದಿಗೆ ಇರಬೇಕು, ಪ್ರಕೃತಿ ಬೆಳೆಸ್ಬೇಕು. ಪ್ರಕೃತಿಯಿಂದನೇ ಎಲ್ಲ ಸಿಗುತ್ತೆ ಮಾಸ್ಟರ್ಸ್. ಇವತ್ತು ಒಂದು ವಾಹನ ಓಡಾಡ್ಬೇಕಾದ್ರೆ ಅದಕ್ಕೆ ಏನ್ ಬೇಕು? ಪೆಟ್ರೋಲು, ಡೀಸೆಲ್ ಬೇಕು. ಅದೆಲ್ಲಿ ಸಿಗುತ್ತೆ? ಪ್ರಕೃತಿಯಿಂದನೇ ಸಿಗುತ್ತೆ. ಬಾವಿಗಳಿಂದಾಗ್ಲಿ ಅಥವಾ ನದಿ ಸಮುದ್ರಗಳಿಂದಾಗ್ಲಿ ಸಿಗ್ತಕ್ಕಂಥದ್ದು ಪೆಟ್ರೋಲು, ಡೀಸೆಲ್ ಅವೆಲ್ಲ ಉಪಯೋಗಿಸ್ತೀವಿ. ಪ್ರಕೃತಿಯಿಂದ ಬರ್ತಕ್ಕಂಥ ಕರೆಂಟ್ ಅನ್ನು ನಾವು ಉಪಯೋಗಿಸ್ತೀವಿ. ವಿದ್ಯುತ್ ವಾಹನಗಳು ಬರ್ತಾ ಇದ್ದಾವೆ. ಪರಿಸರ ಉಳಿಸ್ಕೋಸ್ಕರ ಈ ವಿದ್ಯುತ್ ವಾಹನಗಳು ಬರ್ತಾ ಇದೆ. ಈ ರೀತಿ ಪ್ರಕೃತಿ ಪ್ಲಸ್ ಆಹಾರ ಪ್ಲಸ್ ಮಾನವ ಈಸ್ ಈಕ್ವಲ್ ಟು ಜೀವನ, ಉನ್ನತವಾದ ಜೀವನ, ಅದೇ ಕೊನೆ ಜೀವನ. ಈ ರೀತಿ ಎಲ್ಲ ನಾವು ಮಾಡಿದಾಗ ನಾವು ಭೂಮಿ ಮೇಲೆ ಬಂದಂತ ಬಿಳೆಯ ಪೇಪರ್ ಹೇಗಿರುತ್ತೋ ಅದೇ ರೀತಿ ಬಿಳೆಯ ಪೇಪರ್ ಆಗಿ ನಾವು ಉನ್ನತವಾದ ಲೋಕಕ್ಕೆ ಹೋಗ್ತೀವಿ. ಉನ್ನತವಾದ ಲೋಕ ಅಂದ್ರೆ ನಾವು ಎಲ್ಲಿಂದ ಬಂದಿರ್ತೀವೋ ಆ ಒಂದು ಗಮ್ಯ ಸ್ಥಾನವನ್ನು ಸೇರೋದೇ, ಒಂದು ಗಮ್ಯ ಸ್ಥಾನ ಸೇರೋದೇ ಆ ಬಿಳೆ ಪೇಪರು. ಈ ರೀತಿಯಾಗಿ ನಮ್ಮ ಜೀವನ ಪರಿಶುದ್ಧವಾಗಿ ಆನಂದಮಯವಾಗಿ ಇರಬೇಕು ಅಂದ್ರೆ ಧ್ಯಾನ ಮಾಡಬೇಕು, ಧ್ಯಾನ ಪ್ರಚಾರ ಮಾಡಬೇಕು, ಧ್ಯಾನದಿಂದ ಜ್ಞಾನ ಪಡಿಬೇಕು, ಜ್ಞಾನದಿಂದ ಮುಕ್ತಿ ಪಡಿಬೇಕು ಮಾಸ್ಟರ್ಸ್. ಅದನ್ನೇ ಪತ್ರಿಜಿಯವರು ಸರಳವಾಗಿ ಎಲ್ಲರಿಗೂ ಅರ್ಥ ಆಗಂಗೆ ಹೇಳಿದ್ದಾರೆ. ಎಲ್ಲವನ್ನು ನಾವು ಭಗವದ್ಗೀತೆಯಲ್ಲಿ ಕೇಳಿದೀವಿ. ಧ್ಯಾನಾಗ್ನಿ ದಗ್ಧ ಕರ್ಮಾಣ, ಧ್ಯಾನವೆಂಬ ಅಗ್ನಿಯಲ್ಲಿ ನಮ್ಮ ಕರ್ಮವನ್ನು ಕಳ್ಕೋಬಹುದು. ಯದ್ಭವಂ ತದ್ಭವತಿ, ನಾವೇನ್ ಅನ್ಕಂತೀವೋ ಅದು ಆಗುತ್ತೆ. ಎಲ್ಲವೂ ನಾವು ಅಪ್ಪೋ ದೀಪೋಭವ, ಉದ್ಧಾರಾತ್ಮ ಆತ್ಮನ, ನಮ್ಮ ಆತ್ಮವನ್ನು ನಾವೇ ಉದ್ಧಾರ ಮಾಡ್ಕೋಬೇಕು. ಬೇರೆ ಯಾರಿಂದಲೂ ಆತ್ಮ ಉದ್ಧಾರ ಆಗಲ್ಲ, ನಮ್ಮ ಆತ್ಮ ನಾವೇ ಉದ್ಧಾರ ಮಾಡ್ಕೋಬೇಕು. ಅಪ್ಪೋ ದೀಪೋಭವ.
ಈ ತರ ಎಷ್ಟೋ ಒಂದು ಜ್ಞಾನವನ್ನು ಪತ್ರಿಜಿ ಅವ್ರು ಕೊಟ್ಟಿದ್ದಾರೆ. ಆ ಪತ್ರಿಜಿ ಅವರ ಜ್ಞಾನವನ್ನು ನಾವು ಅಳವಡಿಸ್ಕೊಂಡು ನಾವು ಅದೇ ರೀತಿ ನಡ್ಕೊಂಡು ಹೋದ್ರೆ ಈ ಭೂಮಿ ಸುಂದರವಾಗಿರುತ್ತೆ, ಪ್ರಕೃತಿ ಸುಂದರವಾಗಿರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ. ಸೊ ಈ ದಿನ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಮಹತಾರ್ ಬಾಬಾ ಫೌಂಡೇಶನ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ ಮಾಸ್ಟರ್ಸ್. ನನ್ನ ಮಾತಲ್ಲಿ ಏನಾದ್ರೂ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮಿಸ್ರಿ ಅಂತ ಕ್ಷಮಾಪಣೆಯನ್ನು ಬಿಡ್ಕೊಡ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು. ಧನ್ಯವಾದಗಳು. ಯಾವ ನಿಜವಾಗಿ ಏನು ನೋವಾಗಿಲ್ಲ, ಎಷ್ಟೋ ಸ್ವೀಟ್ ಆಗಿದೆ. ಸೊ ನಿಮ್ಮ ಮಾತುಗಳೆಲ್ಲ ತುಂಬಾ ಅದ್ಭುತವಾಗಿತ್ತು. ಸರ್, ಇದು ಭತ್ರಿಜಿ ಅವ್ರ ಕಾನ್ಸೆಪ್ಟ್ ಸರ್. ಒಂದು ನಾವು ಏನಾದ್ರೂ ಆಗ್ಲಿ ನಮಗ್ ಗೊತ್ತಿಲ್ದಲೆ ಯಾರಿಗಾನ ನೋವು ಮಾಡಿರ್ಬೋದು, ಅದನ್ನ ನಾವು ಕ್ಷಮಾಪಣೆ ಮಾಡ್ಕೊಂಡೆ ಕಳ್ಕೋಬೇಕು ಆ ಇದನ್ನು ಅಂತ ಹೇಳ್ತಾರೆ. ಅದಕ್ಕಾಗಿ ಕ್ಷಮಾಪಣೆ ಕೇಳೋದು ಸರ್ ಅಷ್ಟೇ. ಸರ್ ಅದ್ಭುತವಾಗಿತ್ತು ಜ್ಞಾನ. ಇವತ್ತು ನೀವು ಹಂಚಿರೋದು ಜ್ಞಾನ ಅದ್ಭುತವಾಗಿತ್ತು. ಅದ್ಭುತವಾಗ ಅಂಶಗಳಿದೆ ಅದರಲ್ಲಿ. ನಾವು ತಿಳ್ಕೊಂಡ್ರೆ ನಿಜವಾಗಿ ಅದು ನಮ್ಮ ಜೀವನದಲ್ಲಿ ಪಾಲನೆ ಮಾಡ್ಕೊಂಡ್ರೆ ತುಂಬಾ ಉತ್ತಮ ಆಗುತ್ತೆ. ಸೊ ಸ್ನೇಹಿತರೆ, ಇವೆಲ್ಲ ನೀವು ಕೇಳಿಸ್ಕೊಂಡಿದ್ರಿ. ಈಗ ನಿಮ್ಮ ಪ್ರಶ್ನೆಗಳು ಏನಾದ್ರು ಅನುಭವ ಹಂಚಿಕಿದ್ರೆ ಬೇಗ ಬೇಗ ಮಾಡಿ. ಮತ್ತೆ ಮುಂದಿನ ಅಂಶ ಸ್ವಲ್ಪ ರೇಖಿ ಬಗ್ಗೆ ತುಂಬಾ ದೊಡ್ಡವಾಗಿರ್ತದೆ, ಒಂದು ಅರ್ಧ ಗಂಟೆ ಕಾಲ ಬೇಕಾಗತ್ತೆ. ಅದಕ್ಕೋಸ್ಕರ ಬೇಗ ಬೇಗ ನಿಮ್ಮ ಅನುಭವ ಹಂಚ್ಕೊರಿ, ಇಲ್ಲ ಪ್ರಶ್ನೆಗಳಿಗೆ ದಯವಿಟ್ಟು ಸಾರ್ ಹತ್ರ. ಸುಜಾತ್ ಅವರು ಮಾತಾಡಿ. ಈಗ ಅಡ್ಮಿಟ್ ಯಾರು ಮಾಡ್ಬೇಕಮ್ಮ? ದೀಪಾ ಅವರ ಅಶ್ವಿನ ಅಡ್ಮಿಟ್ ಮಾಡ್ಬೇಕು. ಪೋಸ್ಟ್ ಯಾರು ಕೊಡ್ಬೇಕು? ಮಾರುತಿ ಸರ್ ಅವರಿಗೆ ನೀವು ಇವಾಗ ಆವಾಜ್ ಬರ್ತದಿಲ್ಲ ಸರ್ ನಿಮ್ಗೆ? ಇವಾಗ 2ನೇ ಸಲ ನೀವು ನಮಗೆ ಉಪದೇಶವನ್ನು ಹೇಳುತ್ತೀರಿ. ತುಂಬಾ ಚಂದಾಗಿ ಹೇಳುತ್ತೀರಿ. ಅನಂತರ ನೀವು ಹೇಳಿದ ಹಾಗೆ ಸಾತ್ವಿಕ ಆಹಾರ ಏನಿದೆ ಇಲ್ಲ ಸರ್, ನಾವು ಯಾರಾದರೂ ಮರಾಠಿಯವರ ಮನೆಗೆ ಹೋಗಿ ನಾವು ಅನ್ನ ಸೇವನೆ ಮಾಡಿದರೆ ಆ ದಿವಸ ತುಂಬಾ ಅಸ್ತವ್ಯಸ್ತ ಆಗಿಸ್ತದೆ. ಒಲ್ಲೆಂದರೂನು ಅವರು ಕೇಳುವುದಿಲ್ಲ. ಆಗ್ರಹದಿಂದ ಊಟಕ್ಕೆ ಕೊಡ್ತಾರಲ್ಲ ಸರ್ ಹೇಳಿದ ಹಾಗೆ ಆ ಬಾಂಡ್ಲಿಯಲ್ಲಿ ಇಲ್ಲಿ ಒಂದು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಮರಾಠಿಯವರು, ಬ್ರಾಹ್ಮಣರು, ಶೆಟ್ರು ಅನ್ನೋದ್ ಬೇಡ, ನಮ್ಮ ಒಬ್ರು ಮನೆಯಲ್ಲಿ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಯಾವ್ದನ್ನು ನಾವು ಬೈಫರ್ಕೇಶನ್ ಮಾಡಬಾರ್ದು. ಇಲ್ಲ ಸರ್, ತಪ್ಪಾಯ್ತು ಸರ್. ನಾವು ಇವಾಗ ಇಲ್ಲಿ ಹೀಗೆ ಮಾತಾಡ್ತೀವಲ್ಲ, ಅದಕ್ಕೆ ನನ್ನ ಬಾಯಲ್ಲಿ ಬಂತು, ಕ್ಷಮಿಸಿ ಸರ್. ಅವರ ಮನೆಯಲ್ಲಿ ಊಟ ಮಾಡಿದ ಮೇಲೆ ಆ ದಿವಸ ನಮ್ಮ ಇಡೀ ದಿವಸ ಅಸ್ತವ್ಯಸ್ತ ಆಗಿ ಏನ್ ಮಾಡ್ಲಿ ಏನಿಲ್ಲ ಹಿಂಗಾಗಿತ್ತು ನನಗೆ ಸ್ವತಃ. ಹೀಗಾಗಿ ಸಾತ್ವಿಕ ಅಂದ್ರೆ ನಾಮಸ್ಮರಣ ಮಾಡಿಕೊತ್ತ ಅಡಿಗೆಯನ್ನು ಮಾಡಿದರೆ ಆ ದಿವಸ ತುಂಬಾ ಆರೋಗ್ಯದಿಂದ ಇರ್ತೀವಿ ಸರ್ ನಾವು. ಹೀಗಾಗಿ ನಿಮ್ದು ಒಂದೊಂದು ವಾಕ್ಯಗಳು ತುಂಬಾ ಚೆನ್ನಾಗಿದ್ದವು ಸರ್. ಇಷ್ಟೇ ಹೇಳುವುದಿತ್ತು ನಾನು. ನಮಸ್ಕಾರ ಸರ್. ಥ್ಯಾಂಕ್ ಯು ಮೇಡಮ್. ಪ್ರತಿಯೊಂದು ಅಷ್ಟೇ ಮೇಡಮ್, ನಾವು ಯದ್ಭವಂ ತದ್ಭವತಿ, ನಾವೇನ್ ಅನ್ಕಂತೀವೋ ಅದು. ನಾವು ಧ್ಯಾನ ಮಾಡಿದ್ರೆ ಒಂಥರ ಆಹಾರ ಇರುತ್ತೆ. ಧ್ಯಾನ ಮಾಡ್ದಲೆ ಸಸ್ಯಾಹಾರಿಯಾಗಿ ಅಡ್ಗೆ ಮಾಡಿದ್ರೆ ಅದೊಂಥರ ಆಹಾರ ಇರುತ್ತೆ. ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮಾಸ್ಟರ್ಸ್, ನಮಸ್ಕಾರ ಸರ್. ಇವತ್ತಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪ್ರಕೃತಿ ಬಗ್ಗೆ ಮತ್ತೆ ಆಹಾರ, ಪ್ರಕೃತಿ ನಮಗೆ ಒಂದು ವರದಾನ, ಅದನ್ನ ಹೇಗೆ ಉಳಿಸ್ಬೇಕು, ಬೆಳೆಸ್ಬೇಕು, ಅದ್ರ ಜೊತೆ ನಾವು ಬದುಕ್ತಾ ಇದ್ದೀವಿ ಅನ್ನೋಷ್ಟು ಸಾಕಷ್ಟು ಮಾಹಿತಿ, ಪ್ರಕೃತಿ ಅನ್ನೋ ಒಂದು ವ್ಯಾಖ್ಯಾನಕ್ಕೆ ಅರ್ಥ ತಿಳಿಸಿದ್ರಿ. ಹಾಗೆ ಆಹಾರ, ಯಾವ ಆಹಾರ ನಾವು ಸೇವನೆ ಮಾಡ್ಬೇಕು, ಯಾವ ತರದ ಆಹಾರ ಇದೆ ಅಂತ ಪ್ರತಿಯೊಂದನ್ನು ಎಳೆ ಎಳೆಯಾಗಿ ನಮಗೆ ಇವತ್ತು ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ರೈಟ್. ಲಕ್ಷ್ಮಮ್ಮ ಅನ್ಮ್ಯೂಟ್ ಮಾಡಿ. ಲಕ್ಷ್ಮಮ್ಮ ಅವರು ಮಾತಾಡಿ ಮೇಡಮ್. ಓಕೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ನೀವು ಒಂದು ಪ್ರಶ್ನೆ ಹೇಳಿದ್ರಿ, ಯಾರ ಬಗ್ಗೆ ಹೇಳಿದ್ರಿ, ಆದಿಶಂಕರಾಚಾರ್ಯರು ಆ ತಾಯಿ ಜನ್ಮ ಎತ್ತಿದ್ದಾರೆ ಅಂತ. ಹಲೋ ಸರ್, ಕೇಳಿಸ್ತಾ ಇದೆ ಸರ್? ಹೇಳಿ, ಕೇಳಿಸ್ತಾ ಇದೆ. ಅದು ಹೇಳಿದ್ರಲ್ಲ ನೀವು, ಆ ತಾಯಿಗೆ ಆದಿಶಂಕರಾಚಾರ್ಯರು ಶ್ರೀಕೃಷ್ಣನ ದರ್ಶನ ಮಾಡಿದ್ರು, ಶಿವನ್ ದರ್ಶನ ಮಾಡಿ ಅವ್ರಿಗೆ ಮೋಕ್ಷ ಕೊಡ್ತಿದ್ರಲ್ವೇ? ಅಲ್ಲಮ್ಮ, ಶ್ರೀಕೃಷ್ಣ ದರ್ಶನ ಅಲ್ಲ,
ಒಂದು ಜನ್ಮದಲ್ಲಿ ಶಂಕರಾಚಾರ್ಯರ ತಾಯಿ ಆಗಿದ್ರು, ಇನ್ನೊಂದು ಜನ್ಮದಲ್ಲಿ ಶ್ರೀಕೃಷ್ಣನ್ ಜೊತೆ ಕಾತ್ಯಾಯಿನಿ ಅಂತ ಒಬ್ಬ ಇವರು ಗೋಪಿಕಾ ಸ್ತ್ರೀ ಆಗಿದ್ರಂತೆ. ಹೆಸರು ನೆನಪಾಗ್ಲಿಲ್ಲ, ಈಗ ಬಂತು. ಗೋಪಿಕಾ ಸ್ತ್ರೀ ಕಾತ್ಯಾಯಿನಿ ಅಂತ. ಗೋಪಿಕಾ ಸ್ತ್ರೀ ಆಗಿದ್ರು. ಅಲ್ಲ, ಆದಿಶಂಕರಾಚಾರ್ಯ ತಾಯಿ ಆದಾಗ ಅವ್ರಿಗೆ ಮೋಕ್ಷ ಕೊಡ್ಸ್ಬಿಟ್ರಲ್ವೇ ಆದಿಶಂಕರಾಚಾರ್ಯರು ತಾಯಿಗೆ? ಆಯ್ತು, ಆದ್ರೆ ಇನ್ನು ಮೋಕ್ಷ ಕೊಟ್ಟ ತಕ್ಷಣ ಬರಬಾರ್ದು ಅಂತ ಏನಿಲ್ಲಲ್ಲ. ಪತ್ರಿಜೀವ್ ಸರ್ ಮೋಕ್ಷ ಸಿಕ್ಕಿದೆ ಅಂತೇಳಿ ಅವರು ಭೂಮಿ ಮೇಲೆ ಇದ್ದಾರೆ ಇನ್ನು. ಮತ್ತೆ ಬೇಕಾದ್ರೆ ಜನ್ಮ ತಳ್ಕೊಂಡು ಬರ್ಬೋದು ಅವರು. ಒಂದು ಹಾಗಾದ್ರೆ ಮೋಕ್ಷ ನಾವು ಸಿಕ್ಕಿದ್ರು ಮತ್ತೆ ಮತ್ತೆ ಜನ್ಮಗ್ಲೆತ್ತಾನೆ ಇರ್ತೀವ? ಒಳ್ಳೆ ಕೆಲ್ಸಕ್ಕೆ ಬೇಕು ಅಂತಂದ್ರೆ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ. ಅದು ಆತ್ಮಕ್ ಬಿಟ್ಟಿರೋಂತ ಒಂದು ಕೆಲ್ಸ. ಆತ್ಮ ನಾನಿನ್ನೂ ಉದ್ಧಾರ ಮಾಡ್ಬೇಕು, ಭೂಮಿ ಮೇಲೆ ಬಂದು ಇನ್ನು ನಾನು ಸ್ಪಿರಿಚುವಾಲಿಟಿ ಆಧ್ಯಾತ್ಮಿಕತೆಯಲ್ಲಿ ಇದ್ದು ಎಲ್ಲರನ್ನು ಒಂದು ಪರಿವರ್ತನೆ ಮಾಡ್ಬೇಕು ಅನ್ನೋ ಒಂದು ಹಂಬಲ ಇಟ್ಕೊಂಡ್ ಬಂದ್ರೆ ಬರುತ್ತೆ. ಅಲ್ಲ, ಮೋಕ್ಷ ಅಂದ್ರೆ ಭಗವಂತನಲ್ಲಿ ಮತ್ತೆ ನಾವು ಎಲ್ಲಿಂದ ಬಂದಿದೀವಿ ಅಲ್ಲಿ ಐಕ್ಯ ಆಗೋಗಿದ್ದೀವಿ ಅಂತ ಅರ್ಥ ಅನ್ಕೊಂಡಿದೀನಿ ನಾನು. ಇಲ್ಲ, ಮೋಕ್ಷ ಅಂತ ಬರಲ್ಲ. ಮುಕ್ತಿ ಅನ್ನೋದು ಎಲ್ಲದ್ರಿಂದ ಬಿಡುಗಡೆ ಆಗಿರೋದೇ ಮುಕ್ತಿ. ಈಗ ಮನೆಯಲ್ಲಿ ಕಷ್ಟ, ನೋವು, ದುಃಖ ಎಲ್ಲದ್ರಿಂದ ನಾವು ಬಿಡುಗಡೆ ಆಗಿರ್ತೀವಿ. ನನ್ನ ಕೆಲ್ಸ ಮುಗೀತು ಅನ್ನೋದಿದ್ರೆ ಅವಾಗ ಮುಕ್ತಿ ಆಗುತ್ತೆ. ಬೇಕಾದ್ರೆ ಮತ್ತೆ ನಾನ್ ಜನ್ಮ ತಗೊಂಡ್ ಬರ್ಬೋದು, ಇಲ್ದಲೆ ಅಲ್ಲೇ ಇರ್ಬೋದು. ಅದಕ್ಕೆ 2 ಆಪ್ಷನ್ ಇರುತ್ತೆ. ಆ ಆತ್ಮಗಳಿಗೆ 2 ತರ ಆಪ್ಷನ್ ಇರುತ್ತೆ. ಬೇಕಂದ್ರೆ ಬರ್ಬೋದು, ಇಲ್ಲ ಅಂದ್ರೆ ಅಲ್ಲೇ ಇರ್ಬೋದು. ಅಲ್ಲೇ ಇದ್ರೆ ದೇವ್ರು, ಭೂಮಿ ಮೇಲೆ ಬಂದ್ರೆ ಮಾನವ. ಎಸ್, ಸರಿ ಸರ್, ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಇವತ್ತು ಪ್ರಕೃತಿ ಪ್ಲಸ್ ಆಹಾರ ಪ್ಲಸ್ ಮಾನವ ಅನ್ನುವಂಥ ಅದ್ಭುತವಾದಂಥ ಕಾನ್ಸೆಪ್ಟ್ನ ತಾವು ತಿಳಿಸಿಕೊಟ್ಟಿದ್ದಾರೆ. ಬಹಳಷ್ಟು ಅದ್ಭುತ. ಇಲ್ಲಿ ಯಾವ ತರದ ಪ್ರಶ್ನೆಗಳನ್ನು ಕೇಳುವಂತಹ ಅಂಶನೇ ತಾವು ಇಟ್ಟಿಲ್ಲ, ಅಷ್ಟು ಅದ್ಭುತವಾಗಿ ಹೇಳಿದ್ದೀರ. ಬಹಳಷ್ಟು ಸೊಗಸಾಗಿದೆ. ಆದ್ರೆ ಈಗ ತಾವು ಏನ್ ಹೇಳಿದ್ರಲ್ಲ, ಶಂಕರಾಚಾರ್ಯರು ತಾಯಿ ಯಾವ್ಯಾವ ರೀತಿಯಿಂದ ಜನ್ಮವನ್ನು ಪಡೆದ್ರಂತ ಅವರ ಜೀವನ ಚರಿತ್ರೆಯಲ್ಲಿ ಈ ವಿಷಯವನ್ನು ನಾವು ಓದಿದ್ದೆ. ಶಂಕರಾಚಾರ್ಯರ ಪರಿಚಾರಿಕೆ ಅಂತ ಒಂದು ಪುಸ್ತಕದಲ್ಲಿ ಓದಿನಿ. ಅದು ನಿಜ. ಗೋಪಿಕಾಸ್ತ್ರೀ ಕಾತ್ಯಾಯಿನಿ ಆಗಿದ್ದು, ಮತ್ತೆ ಆಮೇಲೆ ತಾಯಿ ಅವರಿಗೆ ತಾಯಿಯ ಕಷ್ಟವನ್ನ ನದಿ ನೀಡ್ಲಿಕ್ಕೆ ಹೋಗಬಾರ್ದು ಅನ್ನೋಂಥ ಉದ್ದೇಶದಿಂದ ನರ್ಮದಾ ನದಿಯನ್ನ ತಮ್ಮ ಮನೆಯ ಮುಂದನೆ ಅವರು ಹರಿಸ್ಕೊಂಡಿದ್ದು, ಇದೆಲ್ಲ ಬಹಳಷ್ಟು ಅದ್ಭುತವಾದಂತಹ ಸಂಗತಿ. ಆದ್ರೆ ಇವತ್ತು ತಾವು ಪ್ರಕೃತಿ ಬಗ್ಗೆ ನಮ್ಗೆ ವಿಶೇಷವಾಗಿ ಹೇಳಿದಿರ. ಇದು ಒಂದು ವರದಾನವಾದಂತಹ ಕೊಡುಗೆನೆ. ಆಹಾರ ಕೂಡ ಯಾವ್ಯಾವ ರೀತಿಯಿಂದ ನಾವು ಸ್ವೀಕಾರ ಮಾಡ್ಬೇಕು, ಸಾತ್ವಿಕ, ರಜೋಗುಣ, ತಾಮಸ ಗುಣ, ಇದು ಯಾವ ರೀತಿಯಿಂದ ಇರುತ್ತೆ, ಯಾರ್ಯಾರ ಮನೆಯಲ್ಲಿ ಹೇಗೆ ತಿಂದ್ರೆ, ಯಾವ ತರದ ಆಹಾರ ತಿಂದ್ರೆ ನಮ್ಮ ಪ್ರವೃತ್ತಿ ಯಾವ ರೀತಿಯಿಂದ ಬೆಳ್ಕೊಳತ್ತೆ ಅನ್ನೋದನ್ನು ಕೂಡ ಇವತ್ತು ತಾವು ಮತ್ತೆ 2ನೇ ಸಲ ತಿಳಿಸ್ಕೊಟ್ಟಿದ್ರಿ ಸರ್. ಅದ್ಭುತವಾದಂತಹ ಸಂಗತಿ ಇದು. ತುಂಬಾ ಎಳೆಯಾಗಿ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ರೆ. ಇನ್ನು ಇಷ್ಟು ತಾವು ತಿಳಿಸ್ಕೊಟ್ಟ ಮೇಲೆ ಕೂಡ ನಾವು ನಮ್ಮ ಆಹಾರದಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮಷ್ಟು ಮೂರ್ಖರು ಯಾರು ಇಲ್ಲ ಅಂತ ಅನ್ಕೊಳ್ತೀನಿ ನಾನು. ಆದ್ರೆ ಇವತ್ತೇನ್ ಹೇಳಿದ್ರಲ್ಲ ಬಹಳಷ್ಟು ಅದ್ಭುತವಾಗಿತ್ತು. ಪ್ರಕೃತಿ ಯಾವ ರೀತಿಯಿಂದ ಸಂರಕ್ಷಣೆ ಮಾಡ್ಬೇಕು, ಅದರಿಂದ ಮಾನವ ಏನೆಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ದಾನೆ, ಮತ್ತು ಈ ಬೆಳೆಗಳಿಂದ ಏನೇನು ಉತ್ಪತ್ತಿಯನ್ನು ಪಡಿತಾ ಇದ್ದೀವಿ, ಯಾವ ರೀತಿಯಿಂದ ನಾಶ ಆಗ್ತಾ ಇದೆ, ಇದೆಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿದ್ರ. ಇದರಲ್ಲಿ ಯಾವ ಪ್ರಶ್ನೆಗೆ ಕೇಳುವಂತಹ ಅಂಶವನ್ನು ಕೂಡ ತಾವು ಇಟ್ಟಿಲ್ಲ. ಬಹಳಷ್ಟು ಸೊಗಸಾಗಿತ್ತು ಸರ್. ಏನು ಪತ್ರಿಜಿ ಗುರುಗಳು ರಂಗನಾಥ್ ಗುರುಗಳ ಶಿಷ್ಯರಾಗಿ, ರಂಗನಾಥ್ ಗುರುಗಳ ಶಿಷ್ಯರೆಲ್ಲ ನಾವೆಲ್ಲ ಆಗಿ ಇಂತಹ ದಿನೇ ದಿನ ಇಂತಹ ಅದ್ಭುತವಾದಂತಹ ವಿಷಯಗಳನ್ನ ನಮ್ಗೆ ತಿಳಿಸ್ಲಿಕ್ಕೆ ರಂಗನಾಥ್ ಗುರುಗಳು ಬಹಳಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ. ಅವರಿಗೆ, ಅವರ ಕುಟುಂಬದವರಿಗೆ ದೇವರು ಆಯುಷ್ ಆರೋಗ್ಯ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದ ಗುರುಗಳೇ, ಧನ್ಯವಾದ. ಅಶ್ವಿನಿ ಅವರಿಗೆ ಕೂಡ ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಗೀತಾ ಮೇಡಮ್ ಮಾತಾಡಿ. ಎಲ್ಲ ಮಾಸ್ಟರ್ಸ್ ಗಳಿಗೆ ನಮಸ್ಕಾರ ಸರ್. ಮಾರುತಿ ರಾಮ್ ಸರ್ ಅವರು ತುಂಬಾ ಚೆನ್ನಾಗಿ ಪ್ರಕೃತಿ, ಮಾನವ, ಆಹಾರ, ರಜೋಗುಣಗಳ ಬಗ್ಗೆ, ಸಾತ್ವಿಕ ಆಹಾರ, ಶುದ್ಧ ಸಾತ್ವಿಕ ಆಹಾರ ತುಂಬಾ ಚೆನ್ನಾಗಿ ಹೇಳಿದ್ದಾರೆ.
ಪ್ಲಾಸ್ಟಿಕ್ ಚೀಲಗಳ ಬಗ್ಗೆ, ಹೇಗೆ ಪ್ರಕೃತಿಯನ್ನು ಸಂರಕ್ಷಿಸೋದು ಅಂತಾನು ಹೇಳಿದ್ದಾರೆ. ನಾವು ಪ್ಲಾಸ್ಟಿಕ್ ಚೀಲಗಳನ್ನ ಎಲ್ಲಿ ಬೇಕಾದ್ರೆ ಅಲ್ಲಿ ಬಿಸಾಕೋದ್ರಿಂದ ಆಕಳುಗಳು, ಎಮ್ಮೆಗಳು ಅದನ್ನೆಲ್ಲ ತಿಂದು ತುಂಬಾ ಪ್ರಾಣಿಗಳು ಕೂಡ ಸಾಯ್ತಾ ಇದಾವೆ ಸರ್. ಮೊನ್ನೆ ನಮ್ಮ ಓಣಿಯಲ್ಲಿ ಆಕಳುಗಳನ್ನ ಆಪರೇಷನ್, ಹೊಟ್ಟೆ ನೋವು ಅಂತ ಕರ್ಕೊಂಡೋಗಿ ಆಪರೇಷನ್ ಮಾಡಿದಾಗ ಅದ್ರ ಚೀಲದಲ್ಲಿ ಬರೀ ಪ್ಲಾಸ್ಟಿಕ್ ಚೀಲಗಳೇ ಇದಾವ ಆಕಳು ಹೊಟ್ಟೆನಲ್ಲಿ. ಹಾಗಾಗಿ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಎಲ್ಲಿ ಬೇಕಾದ್ರೆ ಅಲ್ಲಿ ಆಪರೇಷನ್ ಆಗಿದ್ರು ಕೂಡ ಆಕಳು ಸತ್ತೋಯ್ತು. ಎಲ್ಲರಿಗೂ ತುಂಬಾ ಬೇಜಾರಾಯ್ತು. ಸಾರ್ ತೋರ್ಸಿದ್ರು ಡಾಕ್ಟರ್ ಪ್ಲಾಸ್ಟಿಕ್ ಚೀಲಗಳು ಎಷ್ಟಿದೆ. ನಾವು ಮಾಡೋ ಒಂದು ಅಜ್ಞಾನದಿಂದ ನಾವು ಇಂಡೈರೆಕ್ಟ್ ಆಗಿ ಎಷ್ಟೋ ಪ್ರಾಣಿಗಳನ್ನು ಕೂಡ ಸಾಯಿಸ್ತಾ ಇದೀವಿ. ಹಾಗಾಗಿ ನಾವು ಧ್ಯಾನಿಗಳು ಪ್ಲಾಸ್ಟಿಕ್ ಚೀಲಗಳನ್ನ ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಾವು ಇಂಡೈರೆಕ್ಟ್ ಆಗಿ ಪ್ರಾಣಿಗಳನ್ನ ಸಸ್ಯಾಹಾರ ಜಗತ್ತು ಮಾಡ್ಬೇಕು, ಸಸ್ಯಾಹಾರಿಗಳಾಗ್ಬೇಕು ಅಂತಿದೀವಿ. ಮತ್ತೆ ಇಂಡೈರೆಕ್ಟ್ ಆಗಿ ಪ್ಲಾಸ್ಟಿಕ್ ಚೀಲಗಳು ಕೂಡ ಅದಕ್ಕೆ ಒಂದು ಕಾರಣ ಆಗುತ್ತೆ. ಅದರಿಂದ ನಾವು ಪ್ಲಾಸ್ಟಿಕ್ ಚೀಲಗಳನ್ನ ಅವಾಯ್ಡ್ ಮಾಡಿದ್ರೆ ಬೇರೆಯವರು ಕೂಡ ಅದನ್ನ ಕಲಿಬಹುದು ಸಮಾಜದಲ್ಲಿ ಅಂತ ಅನಿಸುತ್ತೆ ಸರ್. ತುಂಬಾ ಚೆನ್ನಾಗಿ ಹೇಳಿದೀರಿ ಸರ್, ಧನ್ಯವಾದಗಳು. ರಂಗನಾಥ್ ಸರ್ ಅವ್ರಿಗೆ ಕೂಡ ತುಂಬಾ ಧನ್ಯವಾದಗಳು. ನನ್ನ ಒಂದು ಅನಿಸಿಕೆ ಹೇಳಿದೆ ಅಷ್ಟೇ. ಎಸ್ ಮೇಡಮ್, ನೀವ್ ಹೇಳ್ದಾಗೆ ಧ್ಯಾನಿಗಳನ್ನ ನಾವೇ ಸ್ಟಾರ್ಟ್ ಮಾಡ್ಬೇಕು. ಧ್ಯಾನಿಗಳು ಒಬ್ರೇ ಅಂತಲ್ಲ, ಎಲ್ಲರೂ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರು ಅದನ್ನ ಪಾಲನೆ ಮಾಡಿದ್ರೆ ಭೂಮಿ ಸುಂದರವಾಗಿರುತ್ತೆ. ಅಲ್ಲ, ನಾವು ಫಾಲೋ ಮಾಡಿ ನೋಡಿದ್ರೆ ಅವ್ರು ಕಲಿತಾರೆ ಸರ್. ಎಲ್ಲವೂ ಸರ್ಕಾರನೇ ಮಾಡ್ಬೇಕಂದ್ರೆ ಆಗಲ್ಲ. ಪ್ಲಾಸ್ಟಿಕ್ ಚೀಲಗಳು ಸರ್ಕಾರ ಮಾಡಿದೆ ಬ್ಯಾಂಡ್, ಆದ್ರೂ ಎಲ್ಲರಿಗೂ ಉಪಯೋಗಿಸ್ತಿದ್ದಾರೆ. ನಮ್ಮನ್ನ ನೋಡಿ ಬೇರೆಯವ್ರು ಕಲಿತಾರ. ಫಸ್ಟ್ ನಾವೇ ಸ್ಟಾರ್ಟ್ ಮಾಡ್ಬೇಕಂತ ಅನಿಸಿಕೆ. ಎಸ್ ಮೇಡಮ್, ಎಸ್ ಕರೆಕ್ಟ್. ಥ್ಯಾಂಕ್ ಯು ಸರ್. ಒಂದು ಸೂಚನೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ರಂಗನಾಥ್ ಸರ್ ಅವರಿಗೂ ಧನ್ಯವಾದಗಳು. ಬೋಜಾಪಿ ಬೋಜಾಪಿ ದಯವಿಟ್ಟು ಅಡ್ಮಿಟ್ ಮಾಡ್ಕೊಳ್ಳಿ ಬೋಜಾಪಿ ಅವರು. ನೆಕ್ಸ್ಟ್ ನಾಗಸುಂದರ. ಅವರು ಸರ್ ನಮಸ್ತೆ ಸರ್. ರಂಗನಾಥ್ ಸರ್ ನಮಸ್ತೆ. ನಮಸ್ತೆ ಸರ್. ಮಾರುತಿರಾವ್ ಅವ್ರಿಗೆ ಅನಂತ ಧನ್ಯವಾದಗಳು ಸರ್. ಬಹಳ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಜೀವನದಲ್ಲಿ ಯಾವ ರೀತಿ ನಾವು ನಡ್ಕೋಬೇಕು, ಈ ಭೂಮಿಗೆ ಬಂದ್ಮೇಲೆ ನಾವ್ ಯಾವ ರೀತಿ ಬದುಕ್ಬೇಕು ಅನ್ನೋದನ್ನ ಎಳೆಯಾಗಿ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ನಾವು ಯಾವ ರೀತಿ ಇಲ್ಲಿ ಜೀವನ ಮಾಡ್ಬೇಕು, ನಾವ್ ಏನ್ ಮಾಡ್ತಾ ಇದೀವಿ, ನಮ್ಮ ಪ್ರಕೃತಿನ ಒಂದು ನಾಶ ಮಾಡ್ತಾ ಇದೀವಿ, ಪರಿಸರನ ನಾಶ ಮಾಡ್ತಾ ಇದೀವಿ. ಗಾಳಿ, ನೀರು, ಬೆಳಕು, ಭೂಮಿ ಇವೆಲ್ಲ ಸಹ ನಮ್ಗೆ ಮಾನವನ ಜೀವನಕ್ಕೆ ಪೂರಕವಾಗಿ ಬೇಕೇ ಬೇಕು. ಇದ್ರಲ್ಲಿ ಯಾವುದೇ ಒಂದಕ್ಕೂ ಇದಾದ್ರೂ ಸಹ ಕೆಡಕಾದ್ರೂ ನಮ್ಗೆ ಮನುಷ್ಯನಿಗೆ, ಈಗ ಗಾಳಿನ ನಾವು ಹೆಚ್ಚಿಗೆ ಪೆಟ್ರೋಲು, ಡೀಸೆಲ್ ಇವೆಲ್ಲ ಬಳಸಿ ಪ್ರಕೃತಿಗೆ ಬೇಕಾದಷ್ಟು ಇಂಗಾಲ ಆಮ್ಲ ಇವನ್ನೆಲ್ಲ ಬಿಡ್ತಾ ಇದೀವಿ. ಅದರಿಂದ ನಾವು ಅದನ್ನೇ ಉಸಿರಾಡ್ತೀವಿ. ಅದು ನಮ್ಗೆ ಪ್ರಾಣವಾಯು. ಆ ಪ್ರಾಣವಾಯು ಯಾವಾಗಲೂ ಶುದ್ಧವಾಗಿರ್ಬೇಕು. ಆಮೇಲೆ ನೀರಿಗೆ ಅನೇಕ ತ್ಯಾಜ್ಯಗಳನ್ನ ಬಿಡ್ತಾ ಇದೀವಿ ನಾವು. ಇಂಡಸ್ಟ್ರಿಯಲ್ ವೇಸ್ಟ್ ಇರ್ಬೋದು, ಮತ್ತೆ ಬೇರೆ ಬೇರೆ ತರ ವೇಸ್ಟ್ಗಳನ್ನ ನಾವು ಟ್ರೀಟ್ ಮಾಡದೆ ಬಿಡ್ತಾ ಇದೀವಿ. ಅದರಿಂದ ಶುದ್ಧವಾದ ನೀರು ಸಹ ಹಾಳಾಗ್ತಾ ಇದೆ. ಆ ನೀರು ಭೂಮಿ ಒಳಕ್ಕೆ ಹಿಂಗಿ, ಅದರಿಂದ ನಾವು ಭೂಮಿ ಒಳಗಡೆ ನೀರು ಕುಡಿದ್ರು ಸಹ ಅದರಿಂದ ನಮ್ಗೆ ಒಂದು ಒಳ್ಳೆ ನೀರು ಸಿಗ್ತಾ ಇಲ್ಲ ನಮ್ಗೆ. ಅದೇ ರೀತಿ ಪ್ರಕೃತಿನ ನಾಶ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿನ ನಾವು ಸಾಕಷ್ಟು ಅನುಭವಿಸಿದೀವಿ. ಈಗ ನಾವು 1 ವರ್ಷದಲ್ಲಿ ಟೆಂಪರೇಚರ್ ಯಾವ ಮಟ್ಟಕ್ಕೆ ರೈಸ್ ಆಗಿತ್ತು ಅಂದ್ರೆ 40 ಡಿಗ್ರಿ 45 ಡಿಗ್ರಿವರೆಗೂ ಹೋಗಿತ್ತು. ಇನ್ನು 50 ಡಿಗ್ರಿಗೆ ಹೋದ್ರೆ ಮನುಷ್ಯ ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ಬಿಟ್ಟು ವಿಜ್ಞಾನಿಗಳು ಹೇಳ್ತಾರೆ. ಯಾಕೆ ಅಂದ್ರೆ ಆ ಮಟ್ಟದ ಟೆಂಪರೇಚರ್ 50 ಡಿಗ್ರಿ ಹೋದಾಗ ಮನುಷ್ಯ ಇಲ್ಲಿ ಒಂದು ಉಸಿರಾಡಕ್ಕಿರ್ಬೋದು, ಮತ್ತೊಂದು ಪ್ರತಿಯೊಂದಕ್ಕೂ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಅದರಿಂದ ತಾವ್ ಹೇಳಿದ ಒಂದು ವಿಚಾರಗಳು ಬಹಳ ಚೆನ್ನಾಗಿತ್ತು. ಮತ್ತೆ ಪ್ಲಾಸ್ಟಿಕ್ ಅನ್ನ ಬಳಸದೇ ಇರೋದು. ಈಗ ಅನೇಕ ಬಾರಿ ಪ್ಲಾಸ್ಟಿಕ್ ನ ಸರ್ಕಾರ ಬ್ಯಾನ್ ಮಾಡಿದೆ. ಆದ್ರೂ ಸಹ ಮತ್ತೆ ಬೇರೆ ಬೇರೆ ಒತ್ತಡಗಳಿಂದ ಅದರಿಂದ ಕೆಲವರು ಜೀವನೋಪಾಯ ಆಗತ್ತೆ ಅನ್ನೋದ್ರಿಂದ ತಿರ್ಗಾ ಅದನ್ನ ವಾಪಸ್ ತಗೋತಾ ಇದಾರೆ. ಅದನ್ನ ನಾವೇನೆ ಒಂದು ಬಟ್ಟೆ ಬ್ಯಾಗ್ ತಗೊಂಡೋಗಿ, ಒಂದ್ ತರಕಾರಿ ಇರ್ಬೋದು, ಮತ್ತೊಂದಿರ್ಬೋದು, ಒಂದ್ ಜೋಬಲ್ಲಿ ಒಂದ್ ಬಟ್ಟೆ ಬ್ಯಾಗ್, ಪ್ಲಾಸ್ಟಿಕ್ ಬ್ಯಾಗ್ ಬದಲು ಒಂದ್ ಬಟ್ಟೆ ಬ್ಯಾಗ್ ತಗೊಂಡೋದ್ರೆ ಅದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಷ್ಟೋ ಕಡೆ ಬಟ್ಟೆ ಬ್ಯಾಗನ್ನೇ ಕೊಡ್ತಾ ಇದ್ದಾರೆ. ಅಂಗಡಿಗಳವರು ಸಹ ಬಟ್ಟೆ ಬ್ಯಾಗನ್ನೇ ಕೊಡ್ತಾ ಇದಾರೆ ಅವರು. ಇಲ್ಲ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡಿ ದಯವಿಟ್ಟು ಬೇಡಿ ಅಂತ. ಆ ಪ್ಲಾಸ್ಟಿಕ್ ನಿಂದ ಇರ್ತಕ್ಕಂಥ ಅನಾಹುತಗಳು ಎಷ್ಟು ಅಂದ್ರೆ, ಇತ್ತೀಚೆಗೆ ಕೆಲವು ಪಾಪ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಅವನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಗಟ್ಟಿ ಪದಾರ್ಥ ಮಾಡಿ ಈಗ ಪಾದಚಾರಿಗಳು ನಡೆಯೋ ಜಾಗದಲ್ಲೆಲ್ಲ ಅದನ್ನ ಅಳವಡಿಸಿ ಅದು ಲಕ್ಷಾಂತರ ಟನ್ ಅಷ್ಟು ಬರ್ತದೆ. ಅದನ್ನ ಡಿಸ್ಪೋಸ್ ಮಾಡೋದೇ ಒಂದು ದೊಡ್ಡ ಹಿಂಸೆ ಕೆಲಸ. ನಾವು ಮನೆಗಳಲ್ಲಿ ಏನು ನಾವು ತ್ಯಾಜ್ಯ ವಸ್ತುಗಳು ಬರ್ತದೆ, ಘನ ತ್ಯಾಜ್ಯ ಮತ್ತೆ ದ್ರವ ತ್ಯಾಜ್ಯ, ಅದನ್ನ ಬೇರೆ ಬೇರೆ ಮಾಡಿ ನಾವು ಕೊಡೋದಕ್ಕೂ ನಾವೇ ಮನಸ್ಸು ಮಾಡ್ಬೇಕು. ಎಷ್ಟೋ ಕಡೆ ಈಗ ಸರ್ಕಾರ ಒಂದು ಮಾಡ್ತಾ ಇದೆ. ಅದನ್ನ ಅವರು ಡಿಸ್ಪೋಸ್ ಮಾಡೋದಕ್ಕೆ, ತಗೊಂಡೋಗೋರು ಡಿಸ್ಪೋಸ್ ಮಾಡೋದಕ್ಕೆ ಒಂದು
ಪ್ರಾಬ್ಲಮ್ ಆಗುತ್ತೆ ಒಟ್ಟೊಟ್ಟಿಗೆ ಎಲ್ಲಾನು ಹಾಕೊಟ್ರೆ. ಅದನ್ನ ಬೇರೆ ಬೇರೆ ಮಾಡಿದ್ರೆ ಅವ್ರಿಗೂ ಸಹ ಸೆಗ್ರಿಗೇಷನ್ ಮಾಡೋದಕ್ಕೆ ಬೇರೆ ಬೇರೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇವೆಲ್ಲ ವಿಚಾರಗಳನ್ನ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಸರ್ ಇನ್ನೊಂದು ವಿಚಾರ ಹೇಳಿದ್ರಿ ಸರ್ ವಿಶ್ವೇಶ್ವರಯ್ಯನವ್ರ ಬಗ್ಗೆ. ಆ ಒಂದು ವಿದ್ಯುತ್ ಶಕ್ತಿ ಉತ್ಪಾದನೆ ಇರ್ಬೋದು, ನಾವು ಗಾಳಿ ನೀರು ಬೆಳಕಿನಿಂದ ಮತ್ತೆ ವಿದ್ಯುತ್ ಯಾವ ರೀತಿ ತಯಾರಿಸಬಹುದು, ಸೋಲಾರ್ ಇರ್ಬೋದು, ಇದಿರ್ಬೋದು. ಹೌದು, ಎಲ್ಲದಕ್ಕೂ ಶಕ್ತಿ ಇದೆ. ಆ ಶಕ್ತಿಯನ್ನ ಮಾನವನ ಉಪಯೋಗಕ್ಕಾಗಿ ಬೆಳೆಸ್ಕೋಬಹುದು. ಈಗ ಅಣು ವಿದ್ಯುತ್ ಇದೆ, ಅಣು ವಿದ್ಯುತ್ತನ್ನ ಅದನ್ನ ಕ್ಯಾನ್ಸರ್ ವಾಸಿ ಮಾಡ್ಬೋದು, ಸ್ಕ್ಯಾನಿಂಗ್ ಮಾಡ್ಬೋದು, ಎಲ್ಲದಕ್ಕೂ ಬಳಸ್ಬೋದು. ಮತ್ತೆ ಮನುಷ್ಯನ ನಾಶಕ್ಕೂ ಸಹ ಉಪಯೋಗಿಸ್ಬೋದು ದೇಶ ಹಾಳು ಮಾಡೋದಕ್ಕೆ. ಅಲ್ವಾ ಸರ್? ಅಣು ಬಾಂಬ್ ತಯಾರಿಸಿ ಮನುಷ್ಯನ ನಾಶ, ಪ್ರಕೃತಿಯ ನಾಶ, ಭೂಮಿನೇ ನಾಶ ಮಾಡ್ಬೋದು. ಅಷ್ಟು ಪವರ್ಫುಲ್ ಬಾಂಬ್ಗಳನ್ನೆಲ್ಲ ತಯಾರಿಸಬಹುದು. ಅದನ್ನ ಮಾನವ ಸಹಕಾರಕ್ಕೋಸ್ಕರ ಉಪಯೋಗಿಸ್ಬೇಕು ಅಂತ ಅನೇಕ ದೇಶಗಳು ಒಂದು ಸಮಿಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಆದ್ರೂ ಸಹ ಮಧ್ಯೆ ಈಗ ಅನೇಕ ದೇಶಗಳು ಯುದ್ಧೋಪಾದಿಯಲ್ಲಿ ಹೋಗ್ತಾರೆ. ನಾನ್ ನನ್ನ ಹತ್ರ ದೊಡ್ಡ ಬಾಂಬ್ ಇದೆ, ನನ್ನ ಹತ್ರ ಅಣು ವಿದ್ಯುತ್ ಇದೆ, ನ್ಯೂಕ್ಲಿಯರ್ ಬಾಂಬ್ ಇದೆ, ಬೇರೆ ಬೇರೆ ರೀತಿಯಲ್ಲಿ ಒಂದು ಆರ್ಮ್ ರೇಸ್ ಎಲ್ಲ ಮಾಡ್ತಾ ಇದ್ದಾರೆ. ಇವನ್ನೆಲ್ಲದಕ್ಕೂ ಒಂದು ದಾರಿ ಅಂತಾರೆ ನೀವ್ ಹೇಳ್ದಂಗೆ ನಾವು ಬದಲಾವಣೆ ಆಗ್ಬೇಕು. ಬದಲಾವಣೆ ಅದು ನಮ್ಮಿಂದ ಬರಬೇಕು. ನಾವು ಸ್ಟಾರ್ಟ್ ಮಾಡಿದ್ರೆ ನಮ್ಮನ್ನ ನೋಡಿ ಅನೇಕ ಜನರು ಕಲಿಬಹುದು. ಮತ್ತೆ ಈ ವಿಶ್ವೇಶ್ವರಯ್ಯನವ್ರು ಒಂದ್ಸತಿ ಶರಾವತಿ ಇದಕ್ ಹೋದ್ರಂತೆ. ಶರಾವತಿ ಫಾಲ್ಸ್ ಇದೆಯಲ್ಲ, ಅಲ್ಲಿ ಹೋಗಿ ನೋಡಿದಾಗ ನಾವೆಲ್ಲ ಏನ್ ಅನ್ಕದ, ಎಷ್ಟ್ ಚೆನ್ನಾಗಿದೆ ಫಾಲ್ಸ್, ನೀರ್ ಎಷ್ಟು ಎತ್ತರದಿಂದ ಬೀಳ್ತಾ ಇದೆ, ಬಹಳ ಚೆನ್ನಾಗಿದೆ ಪ್ರಕೃತಿ ಅಂತ. ಆದ್ರೆ ಜ್ಞಾನಿಗಳ ಮನಸ್ಸಲ್ಲೇ ಬೇರೆ ಬರುತ್ತಂತೆ. ಅವ್ರು ಹೇಳ್ದಂತೆ, ಓ ವಾಟ್ ಎ ಗ್ರೇಟ್ ವೇಸ್ಟ್ ಅಂದ್ರಂತೆ ಅವರು. ನಾವು ಪ್ರಕೃತಿ ಎಷ್ಟ್ ಚೆನ್ನಾಗಿದೆ ನೀರ್ ಬೀಳ್ತಾ, ಅವ್ರ ಮನ್ಸಲ್ಲಿ ಏನ್ ಬಂತು, ವಾಟ್ ಎ ಗ್ರೇಟ್ ವೇಸ್ಟ್. ಇದನ್ನ ಒಂದು ಉತ್ಪಾದನೆಗೆ ಉಪಯೋಗಿಸ್ಕೊಂಡ್ರೆ ಹಾಗಾಗಿ ಅದು ಶರಾವತಿ ವಿದ್ಯುತ್ ಯೋಜನೆ ಅಲ್ಲಿ ಆಯ್ತಂತೆ. ನಿಜವಾಗ್ಲೂ ಅವರ ಮನಸ್ಸುಗಳಲ್ಲಿ ಏನಿರ್ತದೆ ಅನ್ನೋದು ಮೇಧಾವಿಗಳ ಮನಸ್ಸಲ್ಲೇ ಒಂಥರ ಇರುತ್ತೆ. ಅವರೇ ಒಂಥರ ಯೋಚನೆ ಮಾಡ್ತಾರೆ, ಅವ್ರ ಜನಕ್ಕೆ ಯಾವ ರೀತಿ ಅನುಕೂಲ ಮಾಡ್ಕೊಡ್ಬೋದು ಅನ್ನೋದ್ರ. ಸರ್ ಸಂಕ್ಷಿಪ್ತ ಮಾಡಿ, ಯಾಕಂದ್ರೆ ತುಂಬಾ ಮುಂದಿನ ದೊಡ್ಡ ಅಂಶ ಇದೆ. ಸಮಯ ಸರಿ ಸರ್, 1 ನಿಮಿಷದಲ್ಲಿ ಮುಗಿಸ್ತೀನಿ ಸರ್. ಇವೆಲ್ಲ ಇದರಿಂದ ನಾವು ಪ್ರತಿಯೊಂದನ್ನು ಉಳಿಸ್ಕೊಂಡು ನಮ್ಮ ಮುಂದಿನ ಜನಾಂಗಕ್ಕೆ ನಾವೇನ್ ಬಿಟ್ಟು ಹೋಗ್ತಾ ಇದೀವಿ, ಒಳ್ಳೆ ಪ್ರಕೃತಿ, ಒಳ್ಳೆ ನೀರು, ಒಳ್ಳೆ ಗಾಳಿ ಎಲ್ಲಾನು ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಅವಕಾಶ ಕೊಡೋದಕ್ಕೆ ಒಂದಿವ್ಸ ಮಾತು ಮುಗಿಸ್ತೀನಿ ಸರ್. ಧನ್ಯವಾದಗಳು ಸರ್ ಎಲ್ಲರೂ. ಓಕೆ, ಥ್ಯಾಂಕ್ ಯು ಸರ್. ನಂದಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್, ನಮಸ್ತೆ ಮಾರುತಿರಾವ್ ಸರ್. ಇಂದಿನ ಆಹಾರ ಮತ್ತು ಪ್ರಕೃತಿ ಬಗ್ಗೆ ತಾವು ಹೇಳಿದ್ರಿ, ಅದು ತುಂಬಾ ಇದಾಗಿತ್ತು. ನಾನು ಏನ್ ಹೇಳ್ಬೇಕಂದ್ರೆ, ಇದು ಭಗವದ್ಗೀತೆಯಲ್ಲಿ ಹೇಳುವಂತೆ ಭಗವಂತ ನಮಗ ಪ್ರಕೃತಿಯನ್ನು ಬೆಳೆಸ್ಲಿಕ್ಕೆ ಇಂದ್ರ ಸೂರ್ಯ ಚಂದ್ರನ ಅದಕ್ಕೆ ಅವ್ನಿಗೆ ಕೆಲಸ ಕೊಡ್ತಾನಂತೆ. ಅದರಿಂದ ಪ್ರಕೃತಿ ಸುಂದರವಾಗಿ ಬೆಳೆಯುತ್ತೆ. ಪ್ರಕೃತಿಯಲ್ಲಿ ಬೆಳೆಯುವಂತ ಸಸ್ಯಗಳನ್ನ, ಮೇಲಿನ ಆಹಾರ ಧಾನ್ಯಗಳನ್ನ ನಾವು ಆಹಾರವನ್ನು ಸೇವಿಸ್ತೇವೆ. ಅಂದ್ರೆ ಆಹಾರ ಧಾನ್ಯಗಳು ಮತ್ತು ಹಣ್ಣು ಹಂಪಲ ತರಕಾರಿಗಳನ್ನ ನಾವು ಆಹಾರವನ್ನು ಸೇವಿಸುವುದು ಮಾನವನ ಧರ್ಮ. ಅದರಲ್ಲಿ ಉಳಿಯಂತ ಹುಲ್ಲು ಮೇವು ಏನ್ ಉಳಿಯುತ್ತಲ್ಲ, ಅದನ್ನ ಪ್ರಾಣಿಗಳು ಸೇವಿಸ್ಬೇಕಂತ ಭಗವಂತನೇ ಆ ರೀತಿ ಮಾಡಿ ಕಳಿಸಿದ್ದಾನೆ. ಆದ್ರೆ ನಾವು ಅದನ್ನ ಮರೆತು ಪ್ರಾಣಿಗಳನ್ನ ಆಹಾರವಾಗಿ ಸೇವಿಸ್ತಿರೋದ್ರಿಂದ ಏನಾಗ್ತತಿ, ಅದು ನಮ್ದು ಪ್ರಕೃತಿಯ ವಿರುದ್ಧ ನಿಯಮವಾಗಿ ಈಗ ಆಹಾರದ ಅಭಾವ ಉಂಟಾಗ್ಲು ಅದೇ ಕಾರಣ. ಯಾಕಂದ್ರೆ ನಾವು ಸೇವಿಸುವುದನ್ನ ನಮ್ಮ ನಿಯಮವನ್ನು ಮರೆತು ಬಿಟ್ಟೇವಿ. ಭಗವಂತ ಏನ್ ಮಾಡ್ಯಾನ, ಅವ್ರಿಗೆ ಭಗವಂತ ಇಂದ್ರ ಸೂರ್ಯ ಚಂದ್ರಗೆ ಕಾಲ ಕಾಲಕ್ಕೆ ಮಳೆ ಬೆಳೆ ಮತ್ತ ಭೂಮಿ ಏನು ಅದಕ್ಕೆ ಏನ್ ಬೆಳೆಗಳಿಗೆ ಬೇಕಾಗುವಂತ ಸೂರ್ಯನ ಕಿರಣಗಳನ್ನು ಕೊಟ್ಟಾಗ ಅದು ಪ್ರಕೃತಿ ತಾನಾಗೆ ಬೆಳೆಯುತ್ತೆ. ಅದು ಶುದ್ಧವಾದ ಆಹಾರ ನಮ್ಗೆ ಕೊಡ್ತಿತ್ತು. ಆದ್ರೆ ನಾವು ಪ್ರಾಣಿಗಳನ್ನ ಸೇವನೆ ಮಾಡೋದ್ರಿಂದ ಏನಾಯ್ತು, ಅಲ್ಲಿ ಪ್ರಕೃತಿ ವಿರುದ್ಧವಾಗಿ ನಾವು ನಡೆದುಕೊಂಡಾಗ ಅಲ್ಲಿ ನಮಗ ಈಗ ಆಹಾರದ ಕೊರತೆ ಉಂಟಾಗ್ಲಿಕ್ಕೆ ಅದೇ ಕಾರಣ ಅಂತಂದು ನಾನು ತಿಳ್ಕೊಂಡಿದ್ದೇನೆ. ಇದರಿಂದ ಅವರು ಕಾಲ ಕಾಲಕ್ಕೆ ಬೆಳೆಯನ್ನ ಮಳೆ ಮತ್ತು ಬಿಸಿಲನ್ನ ಚಂದ್ರ ಕೊಡ್ತಾ ಇರುವಾಗ ಸೂರ್ಯಚಂದ್ರರು ಅವಾಗ ನಮ್ಗೆ ಏನಾಗ್ತಿತ್ತು, ಅವ್ರು ಯಜ್ಞವನ್ನು ಮಾಡ್ತಿದ್ರಂತೆ. ಧ್ಯಾನ ಮಾಡಿ ನಮ್ಗೆ ಯಾವ ಸರಿಯಾದ ಟೈಮ್ಗೆ ಮಳೆ ಕೊಡ್ಬೇಕು, ಸರಿಯಾದ ಟೈಮ್ಗೆ ಬಿಸಿಲಿರ್ಬೇಕು, ಮತ್ತೆ ಬೆಳಕಿರ್ಬೇಕಂತಂದು ಈಗ ಅವರು ಇದು ಯಜ್ಞದಿಂದ ಅದು ಸಾಧ್ಯವಾಗಿದೆ ಅಂತಂದು ನಾನು ಭಗವದ್ಗೀತೆಯಲ್ಲಿ ಓದಿದ್ದೆ. ಅದೇ ರೀತಿ ಅವರು ಯಜ್ಞವನ್ನು ಮಾಡ್ತಾ ಇರೋದ್ರಿಂದ ನಾವು ಕೂಡ ಈಗ ಇದರಲ್ಲಿ ಅಂದ್ರೆ ಧ್ಯಾನದ ಮೂಲಕ ನಾವು ಯಜ್ಞವನ್ನು ನಾವು ತಮ್ಮ ಏನು ಪ್ರತಿದಿನ ನಮಗ ಕಲಿಸ್ತಾ ಇದ್ದಾರೆ. ಇದರಿಂದ ನಾವು ಧ್ಯಾನ ಮಾಡ್ತಾ ಇದ್ರಿಂದ ನಾವು ಸತ್ಯಯುಕ್ತ ಹೋಗಲು ಸಮೀಪ ಇದ್ದೇವೆ ಅಂತ ತಿಳ್ಕೊಂಡಿದ್ದೇನೆ ಸರ್. ನಾವು ಈ ಧ್ಯಾನ ಮಾಡುತ್ತಿದ್ರೆ ಈಗ ಎಲ್ಲ ಪ್ರಾಣಿ ಏನು ಮಾಂಸಾಹಾರ ಇದ್ದರೂ ಸಸ್ಯಾಹಾರಿಗಳು ಆಗ್ತಾ ಇದ್ದೇವೆ. ಸಸ್ಯಾಹಾರದಿಂದ ಅದು ಕ್ರಮೇಣ ಎಲ್ಲರೂ ಸಸ್ಯಾಹಾರಿಗಳಾಗಿ ನಾವು ಸತ್ಯಯುಕ್ತ ಹೋಗ್ಲಿಕ್ಕೆ ಸಾಧ್ಯ ಅಂತ ನಾನು ತಿಳ್ಕೊಂಡೇನೆ ಸರ್. ಥ್ಯಾಂಕ್ ಯು ಸರ್. ತಮ್ಮ ಇವತ್ತಿನ ಕ್ಲಾಸ್ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ರಿ, ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಬೋಜಾಪಿ ಮಾತಾಡಿ. ಬೋಜಾಪಿ ಅವರು ರೈಟ್. ಬಸವರಾಜ್ ಸರ್ ಮಾತಾಡಿ. ಬಸವರಾಜು ಸರ್ ಮಾತಾಡಿ.
ಎಲ್ಲ ಆತ್ಮಬಂಧುಗಳಿಗೆ ಶರಣಾರ್ಥಿಗಳು. ಸರ್, ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿತ್ತು. ಪ್ರಕೃತಿ, ಮಾನವ ಮತ್ತು ಮಾನವ ಸಂಘರ್ಷ. ಸರ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಆಕ್ಚುಲಿ ಮಾನವ ತೀರಾ ದೊಡ್ಡ ವ್ಯಕ್ತಿ ಏನಲ್ಲ. ನಾವು ಇಲ್ಲಿಂದ ಮಂಗಳ ಗ್ರಹಕ್ಕೆ ಹೋಗ್ತೀವಿ, ಇಲ್ಲಿಂದ ಚಂದ್ರ ಗ್ರಹಕ್ಕೆ ಹೋಗ್ತೀವಿ. ಆದ್ರೆ ಈ ಪ್ಲಾಂಟ್ಸ್ ಇದಾವೆ. ಈ ಪ್ರಕೃತಿ ಏನಂತಂದ್ರೆ, ಒಂದಿನ ಆಕ್ಸಿಜನ್ ಬಿಟ್ಬಿಟ್ಟು ಒಂದಿನ ಕಾರ್ಬನ್ ಡೈಆಕ್ಸೈಡ್ ಬಿಟ್ಬಿಟ್ರೆ ಇಡೀ ಮನುಕುಲ ಅಲ್ಲ, ಇಡೀ ಜೀವ ಸಂಕುಲನೇ ನಾಶವಾಗಿ ಹೋಗುತ್ತೆ. ಅಷ್ಟೊಂದು ಪವರ್ಫುಲ್ ಇದೆ ಪ್ರಕೃತಿಗೆ. ಸರ್, ಆಕ್ಚುಲಿ ನನ್ನದು ದಾವಣಗೆರೆನೆ. ಶಾರ್ಟ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ನಿಮ್ಮ ಮನೆಗೂ ನಮ್ಮ ಮನೆಗೆ ಆಲ್ಮೋಸ್ಟ್ ಅಲ್ಲಿ 1 ಕಿಲೋಮೀಟರ್ ಅಷ್ಟೇ ವ್ಯತ್ಯಾಸ ಇರೋದು. ಶಾರ್ಟ್ಲಿ ಮೀಟ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ದೀಪಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮಾರುತಿ ಸರ್. ಇವತ್ತಿನ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿ. ಪ್ರಕೃತಿ ಮತ್ತು ಆಹಾರ. ಪ್ರಥಮವಾಗಿ ಆಹಾರ ಅಂತ ಅಂದ್ರೆ ಈಗ ಪ್ರಕೃತಿಯಲ್ಲಿ ಏನೇನು ಆಹಾರ ಸಿಗುತ್ತಲ್ಲ ಅದನ್ನ ನಾವು ಪ್ರಸಾದ ಅಂತ ತಗೊಂಡಾಗ ಅದು ನಮ್ಮ ದೇಹದಲ್ಲಿ ಒಂದು ಅಮೃತ ಆಗುತ್ತೆ ಅಂತ ನನ್ಗನ್ಸುತ್ತೆ ಸರ್. ಯಾಕಂತ ಅಂದ್ರೆ ಈಗ ದೇವಸ್ಥಾನಗಳಲ್ಲಿ ನೋಡಿ, ಈಗ ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಈಗ ಮೊನ್ನೆ ನಾವು ಪಿರಮಿಡ್ ವ್ಯಾಲಿಲೇ ನಾವು ಪ್ರಸಾದ ಅಂತ ತಗೊಂಡ್ವಿ. ಅದೆಷ್ಟು ಟೇಸ್ಟ್ ಆಗಿತ್ತು. ಅಲ್ಲಿ ತುಂಬಾ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತಾರೆ. ಆ ತರ ಪ್ರಸಾದವನ್ನ ನಾವು ಆಹಾರವನ್ನ ಪ್ರಸಾದ ಅಂತ ತಗೊಂಡಾಗ ಅದು ನಮ್ಮ ದೇಹದಲ್ಲಿ ಒಂಥರ ಚೈತನ್ಯ ಕೊಡುತ್ತೆ ಅಂತ ನನ್ಗನ್ಸುತ್ತೆ. ಮತ್ತೆ ಇವತ್ತು ನೀವು ತುಂಬಾ ಹೇಳಿದ್ರಿ, ಸಾತ್ವಿಕ ಆಹಾರ, ತಾಮಸ ಆಹಾರ, ರಜೋಗುಣ ಆಹಾರನ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವ್ ಮನೇಲೂ ಅಷ್ಟೇನೆ, ನಾವು ಎಲ್ಲಾರು ತಿನ್ಲಿ ಅಂತ ನಾವು ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದ್ರೆ ಆ ಆಹಾರ ಅವರಲ್ಲಿ ಹೋಗಿ ಅದೇನಾಗುತ್ತೆ, ಪಾಸಿಟಿವ್ ಅವರಲ್ಲೂ ವೈಬ್ಸ್ ಬರುತ್ತೆ. ಏನಪ್ಪಾ ಮಾಡ್ಬೇಕಲ್ಲ, ಎಲ್ಲ ನಾನೇ ಮಾಡ್ಬೇಕಲ್ಲ ಅಂತ ಅನ್ಕೊಂಡು ನಾವು ಮನ್ಸಿಂದ ಬೈಕೊಂಡ್ ಮಾಡಿದ್ರೆ ಆ ಆಹಾರ ಅವರಲ್ಲಿ ಏನಾಗುತ್ತೆ, ಒಂದು ತಮೋಗುಣ ಅವರಲ್ಲಿ ಬರುತ್ತೆ ಅಂತ ನನ್ಗನ್ಸುತ್ತೆ. ಇವತ್ತಿನ ಕಾನ್ಸೆಪ್ಟ್ ಪ್ರಕೃತಿ ತುಂಬಾನೇ ಚೆನ್ನಾಗಿತ್ತು. ಪ್ರಕೃತಿ ಆಹಾರ, ನಾವು ಪ್ರಕೃತಿಯಲ್ಲಿ ಸಿಗುವಂತ ಆಹಾರವನ್ನೆಲ್ಲ ಮಾನವ ಉನ್ನತ ರೀತಿಯಲ್ಲಿ ತಗೊಂಡ್ರೆ ನಾವು ಉನ್ನತವಾಗಿರುವಂತ ಜೀವನವನ್ನ ಮಾಡಬಹುದು. ಮತ್ತೆ ಅಪ್ಪೋ ದಿಕ್ಕೋಭವ ಅಂತ ಹೇಳಿದ್ರಿ ನೀವು, ಯದ್ಭಾವೋ ತದ್ಭವತಿ. ಇದೆಲ್ಲ ನಿಜವಾಗ್ಲೂ ತುಂಬಾ ಒಳ್ಳೆ ಕಾನ್ಸೆಪ್ಟ್. ಇದನ್ನ ನಾವ್ ಅರ್ಥ ಮಾಡ್ಕೋಬೇಕು. ನಮ್ಮ ಆತ್ಮವನ್ನ ನಾವೇ ಉದ್ಧಾರ ಮಾಡ್ಕೋಬೇಕು ಅನ್ನೋದು ನಾವು ದಿನ ಕಲಿತಾ ಇದೀವಿ. ರಂಗನಾಥ್ ಗುರುಜಿ ಹೇಳ್ತಿದ್ದಾರೆ, ಒಳ್ಳೊಳ್ಳೆ ಮಾಸ್ಟರ್ಸ್ ಬಂದು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಸ್ನೇಹಿತರೆ, ಇಷ್ಟವರೆಗೂ ಅದ್ಭುತವಾದ ಜ್ಞಾನ ತಿಳ್ಕೊಂಡಿದ್ವಿ, ಮತ್ತೆ ಪ್ರಶ್ನೋತ್ತರ ಆಯ್ತು. ತದನಂತರ ಈಗ ಮುಂದಿನ ಅಂಶಕ್ಕೂ ಹೋಗೋಣ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಜ್ಞಾನ ಕೊಟ್ಟಿದ್ದಕ್ಕೂ ಮತ್ತೆ ಅದ್ಭುತವಾದ ಪ್ರಶ್ನೋತ್ತರ ನಡೆಸಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್.